ಎಸ್, ಬಹಳಷ್ಟು ಸಂಗತಿಗಳನ್ನು ನಾವು ಇನ್ನೂ ಮಾತಾಡೋದಿದೆ. ಅದರಲ್ಲೂ ಈ ಬಜೆಟನ್ನು ತಜ್ಞರು ನೋಡಿದ್ದಾರೆ. ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರೆ ಹಾಗಾದರೆ? ಎಷ್ಟರ ಮಟ್ಟಿಗೆ ಇದು ಒಳ್ಳೆ ಬಜೆಟ್ ಅಲ್ಲ ಅಥವಾ ಆವರೇಜ್ ಬಜೆಟ್? ಅವರ ಮನಸ್ಸಲ್ಲಿ ಏನಿದೆ ಸರ್? ತಮ್ಮೆಲ್ಲರಿಗೂ ಕೂಡ ಕೇಳ್ತಾ ಇದ್ದೀವಿ ನಾವು. ನಿಮ್ಮ ಪ್ರಕಾರ ಬಜೆಟ್ ಹೇಗಿದೆ ಅದನ್ನು ನೀವು ತೋರಿಸೋದ್ರ ಮುಖಾಂತರ ಎಷ್ಟರ ಮಟ್ಟಿಗಿದೆ ಬಜೆಟ್ ಅನ್ನೋದನ್ನು ತಾವೇನು ಹೇಳ್ತೀರಿ ಸರ್? ನಾನಂತೂ ಇದಕ್ಕೆ ವೆರಿ ಗುಡ್ ಬಜೆಟ್ ಅಂತ ಹೇಳ್ತೀನಿ. ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಅಂತ ಹೇಳೋದಕ್ಕೆ ಏನು ಕಾರಣ ಅಂತ ನಾವು ನಂತರ ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೀವಿ. ಪ್ರೊಫೆಸರ್, ಜಸ್ಟ್ ಒಂದ್ಸಲ ಹಂಗೆ ಇಟ್ಕೊಂಡಿದ್ದೀವಿ ಸರ್ ನೀವು ಕೂಡ. It's a good budget, not very good budget, but good budget. ಗುಡ್ ಬಜೆಟ್. ಓಕೆ, ಪ್ರೊಫೆಸರ್ ನರಸಿಂಹಪ್ಪನವರೇ? I would have said bad, but I don't want to say. ಓಕೆ, ಅವರೇಜ್ ಅಂತ ಹೇಳ್ತಿರ್ತಾವೆ. Average. ಓಕೆ, ಪ್ರೀತಿಕಾ ಮೇಡಮ್? ಗುಡ್ ಬಜೆಟ್. ಎಸ್. ಸೊ ಈಗ ನಾವು ಚರ್ಚೆ ಮಾಡಬೇಕು, ಹೇಗೆ ಗುಡ್, ಹೇಗೆ ಆವರೇಜ್. ಯಾಕಂದರೆ ನರಸಿಂಹಪ್ಪನವ್ರ ಮನಸ್ಸಲ್ಲಿ ಬ್ಯಾಡ್ ಅನ್ನೋದಿದೆ, ಆದರೆ ಅದು ನಾನು ಹೇಳಲ್ಲ ಅಂತಂತಂದ್ರು, ಆವರೇಜ್ ಅಂತ ಹೇಳಿದ್ರು. ಹಾಗಾದರೆ ಹೇಗೆ ಗುಡ್, ಹೇಗೆ ಬ್ಯಾಡ್, ಹೇಗೆ ಆವರೇಜ್? ಸರ್, ತಮ್ಮಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಒಂದು, ನಾನು ಫಸ್ಟಾಗಿ ಹೇಳಿದ್ದೆ ಬಡ್ಜೆಟ್ ಸೈಜ್ನ ಅವ್ರು ಕಮ್ಮಿ ಮಾಡಲಿಲ್ಲ. ಬಡ್ಜೆಟ್ ಸೈಜ್ನ 35 ಲಕ್ಷ ಕೋಟಿ ಹೆಚ್ಚು ಕಮ್ಮಿ, 34,83,00,000 ಕೋಟಿ, 34.8 lakh crores ಬಡ್ಜೆಟ್ ಇದು ಟೋಟಲ್ ಎಸ್ಟಿಮೇಟೆಡ್. ಅದರಲ್ಲಿ ಟ್ಯಾಕ್ಸಸ್ನ ಹೆಚ್ಚು ಅವರು ಲಾಸ್ಟ್ ಟೈಮ್ 27 ಲಕ್ಷದ, ಲಾಸ್ಟ್ ಟೈಮ್ 30,42 ಕೋಟಿ. ಓಕೆ, ಅದು ಕಡೆಗೆ ಈ ಖರ್ಚು ಮಾಡುವಾಗ 34.25 ಕೋಟಿ ಆಗಿತ್ತು. ಅಲ್ಲಿಂದ ಸ್ವಲ್ಪ ಲಾಸ್ಟ್ ಟೈಮ್ ಎಷ್ಟು ಖರ್ಚು ಅಂದ್ರೆ ಈ ವರ್ಷ ಎಷ್ಟು ಖರ್ಚಾಗಿದೆಯೋ ಅಷ್ಟೇ ಖರ್ಚು ಅವರು ಎಸ್ಟಿಮೇಟ್ ಮಾಡಿದ್ದಾರೆ. ಇಷ್ಟು ಎಸ್ಟಿಮೇಟ್ ಮಾಡಿದಾಗ್ಲೂ ದೇ ಹ್ಯಾವ್ ನಾಟ್ ಆಸ್ಕ್ ದಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಟು ಪೇ ಇಟ್. GST ಅವ್ರಿಗೂ GST ಈ ಬಜೆಟ್ನಲ್ಲಿ ಬರೋದೇ ಇಲ್ಲ, ಯಾಕಂದ್ರೆ ಎಲ್ಲ ರೇಟ್ಸ್ ಎಲ್ಲ ಡಿಪೆಂಡ್ಸ್ ಆನ್ ದಿ ಕೌನ್ಸಿಲ್. ಸೊ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ನಲ್ಲಿ ನಮಗೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ದಾರೆ. ಸ್ಟೇಟಸ್ ಕೋ ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದ ಹಾಗೆ ಕರೋನಾ ಸೆಸ್ ಅಥವಾ ಕೋವಿಡ್ ಸೆಸ್ ಅಂತ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಅದನ್ನು ಹಾಕಲಿಲ್ಲ. ವೆಲ್ತ್ ಟ್ಯಾಕ್ಸ್ ಮತ್ತು ಎಸ್ಟೇಟ್ ಡ್ಯೂಟಿ ಟ್ಯಾಕ್ಸ್ ಬರುತ್ತೆ ಅಂತೇಳಿ ಎಲ್ಲರೂ ನಿರೀಕ್ಷೆಯಲ್ಲಿದ್ದರು, ಏನಾದರೂ ಒಂದು ಟ್ಯಾಕ್ಸ್ ಪೇಯರ್ ಜೋಬಿಗೆ ಕೈ ಹಾಕ್ತಾರೆ ಅಂತ ಹೇಳಿ. ಅದು ಹಾಕಲಿಲ್ಲ. ಒಂದು ನಿಮಿಷ. ಈಗಾಗಲೇ ನಮ್ಮ ಜೊತೆಗೆ ಗುರುರಾಜ್ ಆಚಾರ್ಯ ಅವರು ಇದನ್ನ ವಿವರಿಸ್ತಾರೆ. ಇನ್ನೊಮ್ಮೆ ಕೂಡ ಅವ್ರ ಜೊತೆಗೆ ಮತ್ತೆ ಇದನ್ನ ವಿವರಣೆಯನ್ನು ತೆಗೆದುಕೊಳ್ತೀವಿ. ಯಾಕಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ವಿನಾಯಿತಿಯನ್ನ ನೀಡಿದೆ, ಆದರೆ ಆದಾಯ ತೆರಿಗೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಮಾಡಿಲ್ಲ. 5 ಲಕ್ಷದವರೆಗಿನ ಆದಾಯ ಇರುವಂತಹ ವರ್ಗ ಇದೆಯಲ್ಲ, ಇವರಿಗೆ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಪಾವತಿಸಬೇಕಾದ ಅವಶ್ಯಕತೆ ಇಲ್ಲ. 5 ಲಕ್ಷದವರೆಗಿನ ಒಳಗಿರುವಂತಹ ಆದಾಯ ಇರುವಂತಹ ಗ್ರೂಪ್ಗೆ ಇದು. ಇನ್ನು 5 ರಿಂದ 7.5 ಲಕ್ಷದ ವರೆಗೆ ಇರುವಂತಹ ಟ್ಯಾಕ್ಸ್ ಮತ್ತು 7.5 ರಿಂದ ಮೇಲ್ಪಟ್ಟಿರ್ತಕ್ಕಂಥ ಟ್ಯಾಕ್ಸ್, ಇವೆಲ್ಲವೂ ಕೂಡ ಈ ಹಿಂದಿನ ಸ್ಲ್ಯಾಬ್ಗಳೇನಿದಾವಲ್ಲ, ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ. 12 ರಿಂದ 15 ಲಕ್ಷದವರೆಗೆ ಇರುವಂಥವರಿಗೆ 25% ತೆರಿಗೆ. ಈ ರೀತಿಯಾದಂತಹ ಸ್ಲ್ಯಾಬ್ಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. 15 ಲಕ್ಷಕ್ಕೂ ಹೆಚ್ಚಿನ ಆದಾಯಕ್ಕೆ 30% ತೆರಿಗೆ ಇದು ಜಾರಿಯಲ್ಲಿ ಇರುತ್ತೆ. ತೆರಿಗೆಯ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಮಾಡಿಲ್ಲ. 2.5 ಲಕ್ಷಕ್ಕಿಂತ ಕಡಿಮೆ ಆದಾಯಕ್ಕೆ ಶೂನ್ಯ ತೆರಿಗೆ ದರ ಇದೆ. 2.5 ರಿಂದ 5 ಲಕ್ಷದವರೆಗೂ ಕೂಡ ಇದು ಒಟ್ಟು ಇರುವಂತಹ ಡಿಡಕ್ಷನ್ಸು ಇವೆಲ್ಲವೂ ಕೂಡ ಬಂದಾಗ ಇದು ಸಂಪೂರ್ಣವಾಗಿ ಅಲ್ಲಿಯವರೆಗೆ ಇರುವಂತಹ, ಇಲ್ಲಿ 5% ಇದ್ರೂ ಕೂಡ ಅಲ್ಲಿರುವಂತಹ ವಿನಾಯಿತಿಗಳ ಆಧಾರದಲ್ಲಿ ಅಲ್ಲಿ 5 ಲಕ್ಷದವರೆಗೆ ಮಾತ್ರ ಇರುವಂತಹ ಆದಾಯ ವರ್ಗಕ್ಕೆ ತೆರಿಗೆಯನ್ನು ಪಾವತಿಸಬೇಕಾದಂತಹ ಅವಶ್ಯಕತೆ ಬೀಳೋದಿಲ್ಲ. ಆದರೆ ಅದರ ಮೇಲ್ಪಟ್ಟಿರ್ತಕ್ಕಂತಹ ವರ್ಗದವರೆಗೆ ಯಥಾಪ್ರಕಾರವಾದಂತಹ ತೆರಿಗೆ ಮುಂದುವರಿಯುತ್ತೆ. ಗುರುರಾಜಾಚಾರ್ಯವರೇ, ತೆರಿಗೆ ಎಲ್ಲ ಮುಂಚೆ ಇರುವಂತದ್ದು. ಒಟ್ಟಾರೆ ಲಾಸ್ಟ್ ಇಯರ್ ಏನೇನು ತಗೊಂಬಂದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನಮಗೆ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ತುಂಬಾ ಖುಷಿ, ಏನಂದ್ರೆ ಹೆಚ್ಚು ಓದೋದು ಬೇಡ, ಇರುವಂತದ್ದೇ ಕಂಟಿನ್ಯೂ ಮಾಡೋಣ ಅಂತ. ಕಟ್ಟೋರಿಗೆ ಏನಾದ್ರೆ ಇನ್ಕಮ್ ಇದ್ರೆ ಲಾಸ್ಟ್ ಇಯರ್ ಎಷ್ಟು ಕಟ್ಟಿದೆಯೋ ಅಷ್ಟೇ ಕಟ್ಟಬೇಕು, ಅದರಲ್ಲೇನು ಮತ್ತೆ ಹೆಚ್ಚು ಚೇಂಜಸ್ ಇಲ್ಲ. ನಾವು ಒಂದು ಹೇಳೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಚೇಂಜಸ್ ತುಂಬಾನು ಇರಬಾರ್ದು. ಚೇಂಜಸ್ ನಮಗೆ ಈಸಿ ಮಾಡುವಂತದಿದ್ರೆ ಖಂಡಿತ ಬರಲಿ, ತುಂಬ ಟಫ್ ಮಾಡುವಂಥದ್ದು ಪ್ರತಿ ವರ್ಷ ಪ್ರತಿ ತಿಂಗಳು ಚೇಂಜಸ್ ಆಗಬಾರ್ದು. ಈ ಬಡ್ಜೆಟ್ ಹೆಚ್ಚು ಚೇಂಜಸ್ ತರಲಿಲ್ಲ. ಈಗ ಕಳೆದ ಬಾರಿ ಇದ್ದಂಗೆ 2 ಆಪ್ಷನ್ ಕಂಟಿನ್ಯೂ ಆಗುತ್ತೆ. ನಮ್ಮ ರೇಟ್ ಆಫ್ ಟ್ಯಾಕ್ಸಸ್ ವೇರ್ ದ ಲೋಯೆಸ್ಟ್. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಬಜೆಟ್ ಮಧ್ಯದಲ್ಲಿ ಸೆಪ್ಟೆಂಬರ್ 2019 ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ಟ್ಯಾಕ್ಸಸ್ನ 15% ಹೊಸ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ, 22% ಫಾರ್ ಎಕ್ಸಿಸ್ಟಿಂಗ್ ಕಂಪನೀಸ್ಗೆ ತಗೊಂಡ್ಬಂದ್ರು. ಅದನ್ನು ಒಂದು ಆಪ್ಷನ್. ಸೊ ಅದಕ್ಕಿಂತ ಕಮ್ಮಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಇನ್ಕಮ್ ಟ್ಯಾಕ್ಸ್, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದರ್ ದೆನ್ ಕಂಪನೀಸ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನೀವೇನು ಈಗ ರೇಟ್ ಹೇಳಿದ್ರಲ್ಲ, ಇಟ್ ಇಸ್ ವೆರಿ ರೀಸನಬಲ್. ಸೊ ಅದನ್ನು ಮುಟ್ಲಿಲ್ಲ, ಹೊಸ ಟ್ಯಾಕ್ಸಸ್ ತರಲಿಲ್ಲ. ಇನ್ನೂ ಕೆಲವು ಚೇಂಜಸ್ ಇದೆ, ಅದನ್ನ ನಾನು ಎಲ್ಲರ ಒಂದು ಪ್ರಶ್ನೆ ಎಲ್ರಿಗೂ ಕೇಳಲೇಬೇಕು. ಈಗ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂತ ಮಾತು, ನೀವು ಹಿಂದೆ ಕೇಳಿರೋದಂತ ನಾವು ಬಜೆಟ್ ಅನ್ನು ಕೊಡ್ತೀವಿ ಅಂತ, ಇದು ನೋಡಿದಾಗ ಅನ್ಸುತ್ತಾ ಸಂಕ್ಷಿಪ್ತವಾಗಿ? ನಾನೇನು ಹೇಳ್ತೀನಿ, ಬಜೆಟ್ ಲೈಕ್ ನೆವರ್ ಬಿಫೋರ್ ಅಂತ ಹೇಳಿದ್ರೆ ಅವ್ರು ಮಾಡಿರುವಂತಹ ಪರಿಸ್ಥಿತಿ
ಆ ಪರಿಸ್ಥಿತಿ ಏನಿತ್ತು ಇಟ್ ವಾಸ್ ಲೈಕ್ ನೆವರ್ ಬಿಫೋರ್. ಆದ್ರಿಂದ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಇಲ್ದಿರೋದ್ರಿಂದ ನನಗೆ ನಿರಾಸೆನೂ ಇಲ್ಲ. ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲ, ನಿರಾಸೆ ಯಾವುದನ್ನು ಹೊರಿಸಿಲ್ಲ ಅಂತ ನಾವ್ ಹೇಳೋದು. ವೆರಿ ಗುಡ್ ನಿಂದ ವೆರಿ ಗುಡ್ ನಿಂದ ಬ್ಯಾಡ್ ಅಂಡ್ ಆವರೇಜ್ ಅಂತ ಹೇಳಿದ್ದಾರೆ ಪ್ರೊಫೆಸರ್ ನರಸಿಂಹಪ್ಪ ಅವರು. ಯಾಕಂದ್ರೆ ಒಂದ್ ಕಡೆಯಲ್ಲಿ ವೆರಿ ಗುಡ್ ಅನ್ನುವಂತಹ ಅಭಿಪ್ರಾಯ ಇದೆ, ಇನ್ನೊಂದು ಕಡೆಯಲ್ಲಿ ಬ್ಯಾಡ್ ಆರ್ ಆವರೇಜ್ ಅನ್ನುವಂತಹ ಅಭಿಪ್ರಾಯವನ್ನ ಪ್ರೊಫೆಸರ್ ನರಸಿಂಹಪ್ಪ ಅವರು ಹೇಳಿರುವಂತದ್ದು. ಯಾವ ಕಾರಣಕ್ಕಾಗಿ ನರಸಿಂಹಪ್ಪ ಅವರು? ಇದರಲ್ಲಿ ಕೆಲವು ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಮನೆ ಬಿಟ್ಟು ಹೋಗಿರೋರು ವಾಪಸ್ ಬಂದಾಗ ಒಂದು 2 ವರ್ಷ ಆದಮೇಲೆ ಮನೆಯಲ್ಲಿ ನಲ್ಲಿ ಇರಲ್ಲ, ಬೋಲ್ಟ್ ಕಿತ್ತೋಗಿರುತ್ತೆ, ಬಾಗಿಲಿರಲ್ಲ, ಗವಾಕ್ಷಿ ಹೋಗ್ಬಿಡುತ್ತೆ, ಎಲ್ಲ ಕಸ ಬಿದ್ದಿರುತ್ತೆ. ಇದನ್ನು ಕ್ಲೀನ್ ಮಾಡಿಕೊಂಡು ಮನೇನ ವಾಸ ಮಾಡೋದಕ್ಕೆ ಯೋಗ್ಯವಾದಷ್ಟು ಮಾಡೋಷ್ಟು ಎಷ್ಟಿದೆಯೋ ಅಷ್ಟೇ ನಿರ್ಮಲಾ ಸೀತಾರಾಮನ್ ಮಾಡಿರೋದು ಈ ಬಡ್ಜೆಟಲ್ಲಿ. ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ನ ಈಗ ಲೆಹ್ನಲ್ಲೂ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ಜನ ಇದ್ದಾರಲ್ಲೂ ಅದು ಬೇರೆ ವಿಚಾರ ಮಾಡಬೇಕು ಅನ್ನೋದು. ಇಷ್ಟು ಬಿಟ್ಟರೆ ಸ್ಮಾಲ್ ಇಂಡಸ್ಟ್ರಿ, ವಾಟ್ ಆರ್ ದ ರಿಲೀಫ್ಸ್? ದೇ ಆರ್ ಡೆಡ್. ದೆನ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಏನಿದೆ? ಎಲ್ಲೂ ಏನೂ ಕಾಣ್ತಾ ಇಲ್ಲ. Agriculture, first time they have now acknowledged that agriculture is a state subject. ನಾವು ಸುಮ್ಮನೆ ಏನೋ ಲಿಪ್ ಸಿಂಪತಿ ತೋರಿಸ್ಬೋದು, ಅದ್ರ ಬಗ್ಗೆ ನಾವು ಏನೂ ಮಾಡಬೇಕಾಗಿಲ್ಲ ಅಂತಂದೆ. ಅಗ್ರಿ ಎಕ್ಸ್ಪೋರ್ಟ್ಸ್ ಬಗ್ಗೆ ಇಲ್ಲ, ಅಗ್ರಿ ಪ್ರೊಸೆಸಿಂಗ್ ಬಗ್ಗೆ ಇಲ್ಲ, ಆಮೇಲೆ ಅಗ್ರಿ ಸರ್ಪ್ಲಸ್. ಟುಡೇ ನಿಮಗೆ ಆಶ್ಚರ್ಯ ಆಗ್ಬೋದು, ವಿ ಹ್ಯಾವ್ ಎ ಸರ್ಪ್ಲಸ್ ಆಫ್ ಶುಗರ್ ಅಬೌಟ್ 6 million tons. ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕೀಗ. ನಾವೆಲ್ಲ ತಿಂದು 60 million ಟನ್, ಒಂದು 40 ಲಕ್ಷ ಟನ್ನು ಸ್ಟಾಕ್ ಇಟ್ಕೊಂಡು ಮುಂದೆ ದಿವಸಕ್ಕೆ ಬೇಕು ಅಂತ ಒಂದು 60 ಲಕ್ಷ ಟನ್ನ ಈಗ ಹೊರಗಡೆ ಎಕ್ಸ್ಪೋರ್ಟ್ ಮಾಡಬೇಕು. ಅಕ್ಕಿನ ಎಕ್ಸ್ಪೋರ್ಟ್ ಮಾಡಬೇಕು, ಚೈನಾ ಕೇಳ್ತದೆ. ಇದು ಯಾವುದಕ್ಕೂ ಏನು ಹೇಳಿಲ್ಲ. ಮತ್ತು ಖಾದಿ ಬಗ್ಗೆ ಒಂದೇ ಒಂದು ಶಬ್ದ ಹೇಳಿಲ್ಲ. ರೂರಲ್ ಇಂಡಸ್ಟ್ರಿ, ಸ್ಮಾಲ್ ಇಂಡಸ್ಟ್ರಿ, ಅಗ್ರಿಕಲ್ಚರ್, ಇವೆಲ್ಲ ಎಂಪ್ಲಾಯ್ಮೆಂಟು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಅವೆನ್ಯೂಸ್ ಆಫ್ ನ್ಯಾಷನಲ್ ಲೈಫ್. ಅದರ ಬಗ್ಗೆ ಇವರು ಏನೂ ಮಾತಾಡಿಲ್ಲ. ಅದರ ಅರ್ಥ ಏನಂತಂದರೆ ದಿ ಸ್ಟೇಟ್ಸ್ ಏನಪ್ಪ ಅಂದರೆ, ಸ್ಟೇಟ್ಸ್ನಲ್ಲಿ ಬಂದಿರತಕ್ಕಂಥ ಫೈನಾನ್ಷಿಯಲ್ ಡಿಫಿಸಿಟ್ ಏನಿದೆ, ಫಿಸ್ಕಲ್ ಡಿಫಿಸಿಟ್ಟು 1 ಲಕ್ಷ ಚಿಲ್ಲರೆ ಕೋಟಿ ದುಡ್ಡು, ಅದನ್ನು ನಾವೇ ಕಟ್ಕೊಂತೀವಿ, ನಿಮ್ಮ ಮೇಲೆ ಹಾಕಲ್ಲ ಅಂತಂದಮೇಲೆ GST ಪಾಲು ಕೊಡೋದು ಇನ್ನೂ 2 ವರ್ಷ ಆದರೂ ಪರವಾಗಿಲ್ಲ, ಇದನ್ನು ಕಟ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಡ್ಜೆಟ್ ಅಲ್ಲ, ಸೆಲ್ಫ್ ಕನ್ಸಾಲ್ಟೇಷನ್ ಆಗಿ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಈ ಸದ್ಯಕ್ಕೆ ಏನಾಗಿದೆ ಅಂತಂದ್ರೆ ಬಿಟ್ಟು ಹೋಗಿರೋಂಥ ಮನೆಗೆ ವಾಪಸ್ ಬಂದು ಗವಾಕ್ಷಿ ಸರಿ ಮಾಡೋದು, ಕಸ ಗುಡಿಸ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು, ಒಂದಿಷ್ಟು ಬೆಳಕು ಕೊಡೋದು, ಅದು ಮಾತ್ರ ಅಂತ. ಬಹುಶಃ ಈ ಸಂದರ್ಭದಲ್ಲಿ ಇಂಥ ಸಂದಿಗ್ಧ ಸ್ಥಿತಿನಲ್ಲಿ ಇಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಏನೋ ಅಂತ. ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಈ 4-5 ವರ್ಷದಿಂದ ನಾವೇನೂ ಮಾಡಿಲ್ಲ. ವಿ ಡೋಂಟ್ ಹ್ಯಾವ್ ಎ ರೋಡ್ ಪ್ಲ್ಯಾನ್. ಆರ್ ವಿ ಗೋಯಿಂಗ್ ದಿ ಫ್ರೆಂಚ್ ವೇ, ಆರ್ ವಿ ಗೋಯಿಂಗ್ ದಿ ಅಮೇರಿಕನ್ ವೇ, ಆರ್ ವಿ ಅಟ್ಲೀಸ್ಟ್ ಟ್ರೈಂಗ್ ಟು ಎಮ್ಯುಲೇಟ್ ದಿ ಚೈನೀಸ್ ವೇ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್? We have to be very clear. We have jettisoned the concept of welfare state long back. Okay. Let us make no bones about it. We have jettisoned the concept of welfare state long back. ಈಗ ಅದ್ರ ಬಗ್ಗೆ ನಾವು ಮಾತಾಡೋ ಉಪಯೋಗ ಆಗಲ್ಲ. ಸುಮ್ಮನೆ ಇವೆಲ್ಲ ಹೇಳೋದು ಇರ್ತವೆ. ರೈಲಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಬರ್ತಾರೆ, 10 ಪೈಸೆ ಕೊಟ್ಟ ತಕ್ಷಣ ಇದು ದಾನ ಮಾಡಿದೆ ಅಂತ ಅನ್ನೋದಲ್ಲ ದೊಡ್ಡಸ್ಗೆ, ಇದಲ್ಲ. ಸೊ ವೆಲ್ಫೇರ್ ಸ್ಟೇಟಿಂದ ಮುಂದೋತಾಗ ಚೈನೀಸ್ ಮಾಡಲ್ಲಾದರೂ ಎತ್ಕೋಬೇಕಾಗಿ. ಓಕೆ ಇದ್ರ ಹೊರತಾಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅನ್ನೋದನ್ನ ಆಮೇಲೆ ನಾವು ಮಾತಾಡೋಣ. ಮುಂಬೈ ಶೇರ್ ಮಾರುಕಟ್ಟೆಯಲ್ಲಿ ಗೂಳಿ ಜಿಗಿತ ಇದು ಯಾವಾಗಲೂ ಕೂಡ ನೋಡ್ತೀವಿ. ಒಂದು ಸ್ವಲ್ಪ ಚೇತರಿಕೆ ವಾತಾವರಣ ಕಂಡ ತಕ್ಷಣವೇ ಎದ್ವಾ ತದ್ವಾ ಹೇಳುತ್ತೆ. ಕೇಂದ್ರ ಬಜೆಟ್ ಮಂಡನೆ ಬೆನ್ನಲ್ಲೇ ಷೇರುಪೇಟೆ ಚೇತರಿಕೆ ಕಂಡಿದೆ. ಕಳೆದ ಬಾರಿಯ ಬಜೆಟ್ನ ದಿವಸ ಬಹಳ ದೊಡ್ಡ ಮಟ್ಟದ ಕುಸಿತವನ್ನು ಕಂಡಿತ್ತು. ಆದರೆ ಈ ಬಾರಿಯ ಬಜೆಟ್ನ ಸಂದರ್ಭದಲ್ಲಿ, ಬಜೆಟ್ನ ದಿವಸ ಸೆನ್ಸೆಕ್ಸ್ನಲ್ಲಿ 1260 ಅಂಕಗಳ ಏರಿಕೆ ಕಂಡಿರುವಂಥದ್ದು. ಮುಂಬೈನ ಷೇರುಪೇಟೆ ಮಾರುಕಟ್ಟೆಯಲ್ಲಿ ಗೂಳಿ ಜಿಗಿತ ಆಗಿದೆ, ದೊಡ್ಡ ಮಟ್ಟದ ಏರಿಕೆಯನ್ನು ಕಂಡಿದೆ. ಅಂದರೆ ಅಲ್ಲಿಗೆ ಏನಂದರೆ, ಒಂದು
ಒಂದು ವಲಯದಲ್ಲಿ ಒಂದು ರೀತಿಯಂತ ಆಶಾಭಾವನೆಯೂ ಕೂಡ ಮೂಡಿದೆ. ಹೌದು, ಏನೋ ಒಂದು ಹೊಸತನ್ನ ಮತ್ತು ಯಾವುದೋ ಒಂದು ದೊಡ್ಡದರ ಕಡೆಗೆ ನಾವು ಸಾಗ್ತಾ ಇರುವಂತಹ ದೃಷ್ಟಿಯಾಗಿಯೂ ಕೂಡ ಇದು ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಮೊಬೈಲ್ನ ಷೇರು ಮಾರುಕಟ್ಟೆ ಅಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ಇಮಿಡಿಯೇಟ್ ರಿಯಾಕ್ಷನ್ ಈಗ ನಮಗೆ ಸಿಗ್ತಿರುವಂಥದ್ದು ಏನಂದ್ರೆ ಪಾಸಿಟಿವ್ ಆಗಿದೆ. ಕೇಂದ್ರ ಬಜೆಟ್ ಮಂಡನೆಯ ಬೆನ್ನಲ್ಲೇ ಷೇರುಪೇಟೆ ಚೇತರಿಕೆಯನ್ನ ಕಂಡಿರುವಂಥದ್ದು. ಯಾಕಂದ್ರೆ ಕಳೆದ 3-4 ದಿವಸಗಳ ಹಿಂದಿನಿಂದ ನೋಡ್ತೇವೆ ಸ್ವಲ್ಪ ಮಟ್ಟಿಗೆ ಕುಸಿತ ಇತ್ತು, ಆದರೆ ಈಗ ಅದು ಮತ್ತೆ ಜಿಗಿತವನ್ನ ತೋರಿಸ್ತಾ ಇರುವಂತಹದ್ದು. ನಮ್ಮ ಜೊತೆಗೆ ಡಿ ಮುರಳೀಧರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಡಿ ಮುರಳೀಧರ್ ಅವರೇ, ಬಹಳ ಮುಖ್ಯವಾಗಿ ನಾವು ಸ್ಟುಡಿಯೋದಲ್ಲಿದ್ದಾಗ ನಾವು ಅದನ್ನೇ ಕೇಳ್ತಾ ಇದ್ವಿ, ಗುಡ್, ಆವರೇಜ್ ಆರ್ ಬ್ಯಾಡ್, ಈ ಮೂರಲ್ಲಿ ನೀವು ಯಾವುದನ್ನ ಕೊಡ್ತೀರಿ ಈ ಬಾರಿಯ ಬಜೆಟ್ಗೆ? ಏನು ಹೇಳ್ತೀರಿ ಇದಕ್ಕೆ? ಇದು ಗುಡ್ ಬಡ್ಜೆಟ್ ಅಂತ, ಗುಡ್ ಪಾಲಿಸಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನಾನು ಬಡ್ಜೆಟ್ ಅಂತ ಹೇಳ್ದ, ಯಾಕಂದ್ರೆ ನಾನು ಇವಾಗ ಪ್ರೀ ಬಡ್ಜೆಟ್ ಡಿಸ್ಕಷನ್ಸ್ ಅಲ್ಲಿ ನಾನು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಬಡ್ಜೆಟ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಬ್ಯಾಲೆನ್ಸ್ ಮಾಡೋದು, 2 ಪಾಲಿಸಿ ಅನೌನ್ಸ್ಮೆಂಟ್ಸ್ ಮಾಡೋದು. ಅದು ನಮ್ದು ಒಂದು ಬಡ್ಜೆಟ್ ಅಲ್ಲಿ ಪಾಲಿಸಿ ಅನೌನ್ಸ್ಮೆಂಟ್ಸ್ ಮಾಡೋದು ಒಂದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಹೌದು, ಇವಾಗ ಏನಾಗಿದೆ ಅಂದ್ರೆ ಈ ಬಡ್ಜೆಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಅಬೌಟ್ 75% ಆಫ್ ದ ಟೈಮ್ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ನೆಕ್ಸ್ಟ್ 4-5 ಇಯರ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ, ಹೆಲ್ತೇ ಇರಲಿ, ಎಜುಕೇಷನೇ ಇರಲಿ, ಇನ್ಫ್ರಾಸ್ಟ್ರಕ್ಚರೇ ಇರಲಿ, ಫೈನಾನ್ಷಿಯಲ್ ಸೆಕ್ಟರೇ ಇರಲಿ, ಯಾವ ಸೆಕ್ಟರಲ್ಲೂ, ಅಗ್ರಿಕಲ್ಚರ್ ಇರಲಿ, ಎಲ್ಲ ಸೆಕ್ಟರಲ್ಲೂ ನಾವು ನೆಕ್ಸ್ಟ್ 3-4 ಇಯರ್ಸ್ ಏನು ಮಾಡ್ತೀವಿ ಅನ್ನೋದಂತ ಹೇಳಿದ್ರೆ ಹೊತ್ತು ಬಡ್ಜೆಟ್ ಈ ವರ್ಷದಲ್ಲಿ ನಾವು ಏನು ಇಂಪ್ಯಾಕ್ಟ್ ತರ್ತೀವಿ ಅನ್ನೋದು ಜಾಸ್ತಿ ಅವರು ಫೋಕಸ್ ಮಾಡಿಲ್ಲ. ಆದರೆ ಒಂದು ಹೇಳಬೇಕೇನಂದ್ರೆ ಈ 4-5 ಇಯರ್ಸ್ ಏನ್ ಮಾಡ್ತೀರಿ ಅಂತ ಹೇಳಿದಾರೋ ಅದು ದೇ ಆರ್ ಆಲ್ ವೆರಿ ವೆರಿ ಪಾತ್ ಬ್ರೇಕಿಂಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಣ್ಣದಾಗಿ ಒಂದು ವಿಚಾರವನ್ನು ಕೇಳೋ ತಮ್ಮ ಹತ್ರ. ಇಲ್ಲ, 4-5 ಬಜೆಟ್ ಕೂಡ ನಾವು ಪ್ರತಿ ಬಾರಿಯೂ ಕೂಡ ಇದು ಮುಂದಿನ 4-5 ವರ್ಷದ ನಂತರದಕ್ಕೆ ಇಂಪ್ಲಿಮೆಂಟ್ ಆಗೋದು ಅಂತಲೇ ಹೇಳ್ತಿದ್ವಿ. ಈಗಲೂ ಕೂಡ ಅದೇ ಈ ಹಿಂದೆ ಘೋಷಣೆ ಮಾಡಿರುವಂತ ಮತ್ತು ಈಗ ಮತ್ತೆ ಹೇಳ್ತಾ ಇರುವಂತದ್ದು, ಇದು ಎಷ್ಟು ಮಟ್ಟಿಗೆ ಜಾರಿ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ ಅಂತ ಹೇಳಿ ನಿಮಗೆ? ಖಂಡಿತವಾಗಿ ನೋಡಿ, ಇವಾಗ 2-3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೋವಿಡ್ ಟೈಮಲ್ಲಿ ಬಂದು ಬೇರೆ ಬೇರೆ ರಿಫಾರ್ಮ್ಸ್ ಅನೌನ್ಸ್ ಮಾಡಿದ್ದಾರೆ. ಅದು ಅದರಲ್ಲಿ 20 ಲಕ್ಷ ಕೋಟಿ ಅಂತ ಹೇಳಿದ್ದಾರೆ. ಅದು ಫಿಸ್ಕಲ್ಲು, ಮಾನಿಟರಿ ಅಂಡ್ ಆಕ್ಚುಯಲ್ ರಿಲೀಫ್ ಕೊಟ್ಟಿರೋದು 3 ಪಾರ್ಟ್ಸ್ ಬರುತ್ತೆ. ಅದರದ್ದು ಎಫೆಕ್ಟ್ ನಾವು ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಕೆಲವು ಸೆಕ್ಟರ್ಸ್ ಅಲ್ಲಿ ಮಾಡಿದ್ದಾರೆ. ಅದರಿಂದ ಈ ಬಡ್ಜೆಟ್ ಬಂದು ನನಗೆ ಮೋರ್ ಫೋಕಸ್ ಆನ್ ಪಾಲಿಸಿ ರಿಫಾರ್ಮ್ಸ್ ದ್ಯಾನ್ ದಿಸ್ ಇಯರ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಏನು ಚೇಂಜ್ ಮಾಡಿಲ್ಲ ಅವರು. ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಕಾಂಪ್ಲಯನ್ಸಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ದೇ ಆರ್ ನಾಟ್ ವೆರಿ ವೆರಿ ಬಿಗ್, ದೇ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಮಚ್ ಡಿಫರೆನ್ಸ್ ಟು ದ ಬಜೆಟ್ ನಂಬರ್ಸ್. ಬಟ್ ಏನಾಗಿದೆ ಅಂದ್ರೆ ಫಿಸ್ಕಲ್ ಡಿಫಿಸಿಟ್ ಬಗ್ಗೆ ಫಸ್ಟೇ ಮಾತಾಡಿದ್ದಾರೆ. ಇದು ಬಂದು ನನಗೆ ಗ್ರೋತ್ ಓರಿಯೆಂಟೆಡ್ ಬಡ್ಜೆಟ್ ಅಂತ ಅನ್ಸುತ್ತೆ. ಇವಾಗ ನೋಡಿ, ಸ್ಟಾಕ್ ಮಾರ್ಕೆಟ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಆಲ್ರೆಡಿ ದಿ ಸ್ಟಾಕ್ ಮಾರ್ಕೆಟ್ ಹ್ಯಾಡ್ ಬಡ್ಜೆಟೆಡ್ ಆರ್ ಫ್ಯಾಕ್ಟರ್ಡ್ ಇನ್, ಒಂದ್ ನಿಮಿಷ ಹೇಳ್ತೀನಿ ನಾನು, ಫ್ಯಾಕ್ಟರ್ಡ್ ಇನ್ ಆಲ್ ದಿ ಪಾಲಿಸೀಸ್ ಅನೌನ್ಸ್ಡ್ ಅರ್ಲಿಯರ್. ಇವಾಗ ಇಂಥ ಪಾತ್ ಬ್ರೇಕಿಂಗ್ ಪಾಲಿಸಿ ಚೇಂಜಸ್ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟರ್ ಆಗಿರ್ಲಿಲ್ಲ. ಅದರಿಂದ ಇದು ಅವರು ಕೇಳಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಇನ್ನೂ ಜಾಸ್ತಿ ಆಗಿದೆ. ದಿಸ್ ಈಸ್ ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟ್ in the next 2-3 years the economy is going to do well. ಯಾವ್ದು ಪೆಂಡಿಂಗ್ ರಿಫಾರ್ಮ್ಸ್ ಇತ್ತು ಅದೆಲ್ಲ ತಗೊಂಡ್ಬಂದಿದ್ದಾರೆ. ಅದರಿಂದ ಇದು ಬಂದು ಪಾಲಿಸಿ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ಕ್ಯಾನ್ ಬಿ ರೇಟೆಡ್ ಆಸ್ ವೆರಿ ಗುಡ್ ಆರ್ ವೆರಿ ವೆರಿ ಗುಡ್. But as far as the budget is concerned, there is nothing to comment and it is just a status quo budget ಅಂತ ಅನ್ಸುತ್ತೆ. ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಹಾಗಾದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಎಕ್ಸ್ಪೆಕ್ಟೇಷನ್ ಯಾಕೆ ರೀಚ್ ಆಗಿಲ್ಲ, ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಒಂದು ಮಾತ್ರ ಹೇಳಬೇಕೇನು ಅಂತಂದ್ರೆ, ಈ ಪವರ್ ಬಗ್ಗೆ ಆಗಿರ್ಬೋದು, ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ರೋಡ್ ಬಗ್ಗೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ನೀಲನಕ್ಷೆಗಳು ಸಿದ್ಧವಾಗಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ತೀವಿ, ಏನು ಎತ್ತ, ಅದೆಲ್ಲವನ್ನು ಕೂಡ ಅವರು ಸವಿವರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ವೆರಿ ಇಂಪಾರ್ಟೆಂಟ್ ಸಂಗತಿ, ವೆರಿ ಇಂಪಾರ್ಟೆಂಟ್, ಈ ಬಾರಿ ಬಜೆಟ್ನಲ್ಲಿ ನೀವು ಡಿಫೆನ್ಸ್ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ. ಅಂದ್ರೆ ಅಂದ್ರೆ ಇದರ ಹಿಂದೆ ದಟ್ ಡಸಂಟ್ ಮೀನ್ ಡಿಫೆನ್ಸ್ಗೆ ಏನು ಪ್ರೊವೈಡ್ ಮಾಡಲಿಲ್ಲ ಅಂತಲ್ಲ. ಬಜೆಟ್ ನಲ್ಲಿ 14 ಸ್ಟೇಟ್ಮೆಂಟ್ಸ್ ಇರುತ್ತೆ. ನಾವು ಇವತ್ತು ನೋಡಿದ್ದು ಬಜೆಟ್ ಸ್ಪೀಚ್ ಮಾತ್ರ ನಾನು ಕೇಳಿರೋದು. ಬಜೆಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಏನು ಬರುತ್ತಲ್ಲ ಅದರೊಳಗೆ ಡೀಟೇಲ್ಸ್ ಇರುತ್ತೆ. ನಿಜ ಅಲ್ಲ, ಮೀನ್ ದಟ್ ಡಿಫೆನ್ಸ್ ಟುಡೇ ಅದರ್ ಹೆಲ್ತ್ ಇಸ್ ದ ಫೋಕಸ್. ಹೆಲ್ತ್ ಮಾತಾಡಿದ್ದಾರೆ, ಎಜುಕೇಶನ್ ಮಾತಾಡಿದ್ದಾರೆ, ಡಿಫೆನ್ಸ್ ಮಾತಾಡಬಹುದು. ಒಂದ್ ನಿಮಿಷ ಅದ್ರ ಮಾತಾಡೋದ್ರಿಂದ ಅವ್ರಿಗೇನು 1 ಗಂಟೆ 50 ನಿಮಿಷ ಮಾತಾಡಿದ್ದಾರೆ, ಮಾತಾಡಬಹುದಿತ್ತು ಡಿಫೆನ್ಸ್. ಬಟ್ ದಟ್ ಡಸಂಟ್ ಮೀನ್ ದಟ್ ಡಿಫೆನ್ಸ್ ಗೆ ಅಲೋಕೇಶನ್ ಇಲ್ಲ. ಖಂಡಿತವಾಗ್ಲೂ ಇರುತ್ತೆ. ಯಾಕೆ ಅಂತಂದ್ರೆ ಈಗ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಸರ್,
ಅದೇ ರೀತಿ ಈಗ ಡಿಫೆನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪಕ್ಕದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು, ಕೇಶವ್ ಅವರು ಹೇಳ್ತಾ ಇದ್ರು ಆಗ, ಮಿತ್ರರು ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೆ ಬಂದು ಕಿಟ್ಕೊಂಡು ಅಂತ ಹೇಳಿ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸಂಗತಿ. ಕೆಲವೊಂದು ಉಲ್ಲೇಖ ಮಾಡಿಲ್ಲ, ಅದರ ಅರ್ಥ ಕೊಟ್ಟಿಲ್ಲ ಅಂತಲ್ಲ, ಅಥವಾ ಉಲ್ಲೇಖ ಮಾಡಿಲ್ಲ. ಸೊ ಇದನ್ನ ಗಮನಿಸಬೇಕು. ಇನ್ನು ಮಹಿಳಾ ಉದ್ಯಮಿ ಇದರ ಜೊತೆಗೆ ಪ್ರೀತಿಕಾ ಮೇಡಮ್. ಪ್ರೀತಿಕಾ ಅವರೇ, ನೋಡ್ತಾ ಇದ್ದೀರಿ ಬಜೆಟ್ ಬಗ್ಗೆ ತಾವೇನು ಹೇಳ್ತೀರಿ? ನನ್ನ ಪ್ರಕಾರ ಅದು ಗುಡ್ ಬಜೆಟ್ ಆಲ್ಸೋ, ಬಿಕಾಸ್ ನಾನು ಇರೋದು ಹೆಲ್ತ್ ಕೇರ್ ಸೆಕ್ಟರಲ್ಲಿ. ಸೊ ಇಷ್ಟು 137% ಇನ್ಕ್ರೀಸ್ ಆಗಿದೆ ಇನ್ ಟರ್ಮ್ಸ್ ಆಫ್ ಅಲಾಟ್ಮೆಂಟ್ ಈ ಸತಿ. ಆ್ಯಂಡ್ ಕೋವಿಡ್ ಇನ್ನೂ ನಡೀತಾ ಇದೆ, ಇಟ್ಸ್ ನಾಟ್ ಯೆಟ್ ಓವರ್. ನಾವು ನೋಡಿದರೆ ವ್ಯಾಕ್ಸಿನೇಷನ್ ಬರ್ತಾ ಇದೆ, ಬಟ್ ಇನ್ನೂ 1 year ವಿ ನೋ ಎಕಾನಮಿ ರಿಕವರ್ ಆಗೋಕ್ಕೆ 1 year ಡೆಫಿನೆಟ್ಲಿ ಆಗುತ್ತೆ. ಸೊ ಇನ್ ದ್ಯಾಟ್ ಟರ್ಮ್ಸ್ ಐ ಥಿಂಕ್ ದ ಹೆಲ್ತ್ ಕೇರ್ ಹ್ಯಾಸ್ ಬೀನ್ ಅ ಪ್ರಯಾರಿಟಿ. ಆಲ್ಸೋ ಎಲ್ಡರ್ಸ್, ದ ಟ್ಯಾಕ್ಸ್ ಬೀನ್, ದೇ ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸ್. ಅದನ್ನ ಇಟ್ಸ್ ಅ ವೆರಿ ಗುಡ್ ಥಿಂಗ್, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಅ ಬಿಗ್ ಪ್ರಾಬ್ಲಮ್, ಆ್ಯಂಡ್ ಎವ್ರಿ ಡೇ ರನ್ನಿಂಗ್ ದ ಹೌಸ್ ಆಲ್ಸೋ ಹ್ಯಾಸ್ ಬಿಕಮ್ ಎನ್ ಇಶ್ಯೂ ಫಾರ್ ಅ ಲಾಟ್ ಆಫ್ ಪೀಪಲ್. ಸೊ ಆ ಥರ ನೋಡಿದ್ರೆ ದಟ್ಸ್ ವೈ ಐ ಥಿಂಕ್ ಇಟ್ಸ್ ಅ ಗುಡ್ ಬಜೆಟ್. ಬಟ್ ಹೆಲ್ತ್ ಕೇರ್ ಹ್ಯಾಸ್, ಆ್ಯಂಡ್ ದಿ ಅದರ್ ಒನ್ ಇಸ್ ಆನ್ ಅ ಸ್ಟಾರ್ಟ್ಅಪ್. ಒಂದು ನಿಮಿಷ ಹೇಳಿ. ಅಲ್ಲಿ ಎಲ್ಡರ್ಸ್ ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸ್ ಅಂತ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ಸೀನಿಯರ್ ಸಿಟಿಸನ್ಸ್ಗೆ ಏನು ಹೇಳಿದ್ದಾರೆ, ಅದು ಸೀನಿಯರ್ ಸಿಟಿಸನ್ ನಾವು ಇಷ್ಟವರೆಗೆ 60 ವರ್ಷಕ್ಕಿಂತ ಹೆಚ್ಚಿದ್ದವ್ರಿಗೆ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತಾ ಇದ್ವಿ. ಈಗ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಸೆಕೆಂಡ್ ಟೈರ್ ತಗೊಂಡ್ಬಂದಿದ್ದಾರೆ 75 years. ಆ 75 years ಅಂಡ್ ಅಬೌವ್ ಇರೋರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಬೇಡ. ಇನ್ಕಮ್ ಪ್ರೊವೈಡೆಡ್ their income is only from 2 sources, that is income from pension and income from interest from the bank. And the bank deducts the TDS. ಅದಕ್ಕೇನು TDS ಮಾಡಬೇಕು ಅದನ್ನು TDS ಮಾಡಿ ಅವರು TDS ರಿಟರ್ನ್ ಫೈಲ್ ಮಾಡಿದ್ರೆ ದೆನ್ ಸಚ್ ಪೀಪಲ್ ಡೋಂಟ್ ಹ್ಯಾವ್ ಟು ಫೈಲ್ ದೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು ಅವರು. ಓಕೆ. ಅಲ್ಲ ಇನ್ನೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈಗ ವಯಸ್ಸಾಗಿರುವಂಥವ್ರು ಠೇವಣಿ ಇಡ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಆಶಾದಾಯಕ ವಾತಾವರಣವನ್ನು ಕಲ್ಪಿಸ್ತೀವಿ ಅಂತ, ಅದ್ರ ಬಗ್ಗೆ ಏನಾದರೂ ವಿವರಗಳಿದೆಯಾ? ಅಲ್ಲಲ್ಲ, ಅದು ನೀವು ಹೇಳಿದ್ದು ಬ್ಯಾಡ್ ಬ್ಯಾಂಕಿಗೆ ಒಂದು ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡ್ತೇವೆ. ದಟ್ ಮೀನ್ಸ್ ಆಲ್ ದಿ NPS, non-performing assets of the existing public sector bank will move to one bank, so that this bank can have more capital and ಅದರಿಂದ ಅವರು ಲೆಂಡ್ ಮಾಡಲಿಕ್ಕೆ ಅವಶ್ಯಕತೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಅಲ್ಲಲ್ಲ, ಅದಕ್ಕೋಸ್ಕರ ದೇರ್ ವಾಸ್ ಅ ಬಿಗ್ ಡಿಸ್ಕಷನ್. ನಾವು ಡೆವಲಪ್ಮೆಂಟಲ್, ಐ ಮೀನ್ ವಿ ವಿಲ್ ಕ್ರಿಯೇಟ್ ಅ ಬ್ಯಾಡ್ ಬ್ಯಾಂಕ್, ಅದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡಿ ಎಲ್ಲ ಬ್ಯಾಂಕ್ಸ್ NPS ನ ಆ ಬ್ಯಾಂಕ್ ಹಾಕ್ತಿವಿ. ಆ ಬ್ಯಾಂಕ್ದು ವಿಲ್ ಓನ್ಲಿ ಪರ್ಪಸ್ ವಿಲ್ ಬಿ ರಿಸರ್ವ್ ಬ್ಯಾಂಕ್. ಒಂದು ಸಂಗತಿ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಈ ಪ್ರೈವೇಟ್ ಬ್ಯಾಂಕ್ಗಳದು ಈ ವ್ಯಾಪ್ತಿ ಬರುತ್ತಿಲ್ಲ ಗೊತ್ತಿಲ್ಲ. ನಾನೊಬ್ಬ ಜನಸಾಮಾನ್ಯರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಹೆಸರು ಹೇಳಿ ಲೂಟಿ ಮಾಡ್ತಿರುವಂತವ್ರು, ಟೋಪಿ ಹಾಕ್ತಿರುವಂತವ್ರ ಸಂಖ್ಯೆ ಜಾಸ್ತಿ ಇದೆ. ಅದೇನಾದ್ರೂ ಇದು ವ್ಯಾಪ್ತಿಗೆ ಬರುತ್ತಾ? ಅದಕ್ಕೆ ಈ ಬಜೆಟ್ ನಲ್ಲಿ ಈ ವ್ಯಾಪ್ತಿಗೆ ಬರಲ್ಲ. ಎಸ್. ಎಲ್ಲ ವಲಯಗಳಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾ ಇದ್ವಿ. ಈಗಾಗಲೇ ಪೆಟ್ರೋಲ್ ಬೆಲೆ ಮತ್ತೆ ದುಬಾರಿ ಆಗ್ತಾ ಇದೆ. ಪೆಟ್ರೋಲ್ ದರ 2.5 ರೂಪಾಯಿಯಷ್ಟು ದುಬಾರಿ ಆಗುತ್ತೆ. 100ರ ಗಡಿಯನ್ನ ದಾಟುವಂಥದ್ದು ಎರಡಕ್ಕೂ ಕೂಡ ಬಹಳ ಸುಲಭ ಆಗುವಂತಹ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತಾ ಇದೆ. ಪ್ರತಿ ಲೀಟರ್ ಡೀಸೆಲ್ 4 ರೂಪಾಯಿ ದುಬಾರಿ ಆಗೋದಿದೆ ಮತ್ತು 2.5 ರೂಪಾಯಿಯಷ್ಟು ಪೆಟ್ರೋಲ್ ದರದಲ್ಲೂ ಕೂಡ ಏರಿಕೆ ಆಗುತ್ತೆ. ಕೃಷಿ ಮೂಲಸೌಕರ್ಯ ಸೆಸ್ ಮೂಲಕ ದರ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಕೃಷಿಗೆ ಮೂಲಸೌಕರ್ಯ ಒದಗಿಸೋದಕ್ಕೆ ಸೆಸ್ ಹಾಕುವಂತಹ ದೃಷ್ಟಿ ಸೆಸ್ ಹಾಕಲಾಗಿದೆ. ಇದನ್ನು ಪೆಟ್ರೋಲ್ ಬೆಲೆ ಮತ್ತೆ ದುಬಾರಿ ಆಗುತ್ತೆ. ನಾನಾ ರೀತಿಯಾದಂತಹ ಸೆಸ್ಗಳು, ನಾನಾ ರೀತಿಯಾದಂತಹ ಸುಂಕ ಎಲ್ಲವೂ ಕೂಡ ಬಂದು ಬೀಳ್ತಾ ಇರುವಂಥದ್ದು ಪ್ರತಿಯೊಬ್ಬರ ಜೇಬಿಗೆ ಅಂತ. ಅಂದರೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಇದು ಪ್ರತಿಯೊಬ್ಬರೂ ಕೂಡ ಬಳಕೆ ಮಾಡಲೇಬೇಕಾಗಿರುವಂಥದ್ದು. ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಬಳಕೆ ಆಗಲೇಬೇಕಾಗಿರುವಂಥದ್ದು. ಹೀಗಾಗಿ ಇದರ ಪ್ರತಿಯೊಬ್ಬರ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥದ್ದು. ತೈಲ ಬೆಲೆ ಮತ್ತೆ ದುಬಾರಿ ಆಗುತ್ತೆ. ಲೀಟರ್ ಡೀಸೆಲ್ ಮೇಲೆ 4 ರೂಪಾಯಿಯ ಹೆಚ್ಚುವರಿ ಸೆಸ್ ಈಗ ಬೀಳುತ್ತೆ. 2.5 ರೂಪಾಯಿಯಷ್ಟು ಪೆಟ್ರೋಲ್ ಮೇಲೆ ಬೀಳುತ್ತೆ. ಅಲ್ಲಿಗೆ ಇವೆರಡೂ ಕೂಡ ಶತಕ ಬಾರಿಸುವ ದಿನ ದೂರ ಇಲ್ಲ. ಎಲ್ಲ ನಗರಗಳಲ್ಲೂ ಕೂಡ, ಕೇವಲ ಕೆಲವೇ ನಗರಗಳಲ್ಲಿ ಅಲ್ಲ, ಎಲ್ಲ ನಗರಗಳಲ್ಲೂ ಕೂಡ ಇದು ಶತಕ ದಾಟಿಸುವಂತಹ ದಿನ ಬಹಳ ದೂರ ಇರ್ಲಿಕ್ಕಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಎಸ್, ಚಂದ್ರಮೋಹನ್ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಚಂದ್ರಮೋಹನ್, ಏನಿದು ತೈಲ ದರದ ಮತ್ತೆ ಏರಿಕೆ, ಇದು ಯಾವ ರೀತಿಯಾಗಿ ಈಗ ರೇಟ್ ಕೂಡ ಏರಿಕೆ ಆಗುತ್ತೆ ಅಂತ? ಹೌದು ಹರಿಪ್ರಸಾದ್, ಇದು ಕೊರೋನಾ ವರ್ಷವಾದ ಕಾರಣದಿಂದಾಗಿ ಕೋವಿಡ್ ಸೆಸ್ ಅನ್ನ ವಿಧಿಸಬಹುದು ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿತ್ತು. ಆದ್ರೆ ಕೋವಿಡ್ ಸೆಸ್ ಅನ್ನ ವಿಧಿಸಿಲ್ಲ. ಆದ್ರೆ ಈಗ ಕೃಷಿ ಮೂಲಸೌಕರ್ಯ ಸೆಸ್ ಅನ್ನ ಜನರ ಮೇಲೆ ವಿಧಿಸಲಾಗಿದೆ. ಈ ಕೃಷಿ ಮೂಲಸೌಕರ್ಯ ಸೆಸ್ ನ ಮೂಲಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಏರಿಕೆಯನ್ನ ಮಾಡಲಾಗ್ತಾ ಇದೆ.
ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 2.5 ರೂಪಾಯಿ ಮತ್ತು ಡೀಸೆಲ್ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ ಆಗಲಿದೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಆಗಲಿದೆ. ಏಕೆಂದ್ರೆ ಈಗಾಗಲೇ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಏರಿಕೆ ಆಗ್ತವೆ. ಈಗಾಗಲೇ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 90 ರೂಪಾಯಿನ ಆಸುಪಾಸಿನಲ್ಲಿದೆ. ಹೀಗಾಗಿ ಈಗ ಪೆಟ್ರೋಲ್ ದರ ಮತ್ತೆ 2.5 ರೂಪಾಯಿ ಏರಿಕೆ ಆಗಲಿದೆ ಮತ್ತು ಡೀಸೆಲ್ ದರವು ಕೂಡ 4 ರೂಪಾಯಿ ಏರಿಕೆ ಆಗೋದ್ರಿಂದಾಗಿ ಸರಕು ಸಾಗಣೆಗಳ ವೆಚ್ಚ ಕೂಡ ಏರಿಕೆ ಆಗುತ್ತೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಕೂಡ ದೇಶದಲ್ಲಿ ಏರಿಕೆ ಆಗಲಿದೆ. ಹರಿಪ್ರಸಾದ್. ಎಸ್, ಧನ್ಯವಾದ ಚಂದ್ರಮೋಹನ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಕಿಶೋರ್, ನೀವು ಇದೊಂದು ಗುಡ್ ಬಜೆಟ್ ಅನ್ನೋದನ್ನ ಹೇಳಿದ್ರಿ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಇದನ್ನು ನೀವು ನೋಡಿದ್ರಿ? ಇಲ್ಲ, ಮುಖ್ಯವಾಗಿ ಏನು ಅಂದರೆ ಇದ್ದದ್ದು ರಿಸೋರ್ಸ್ ಇರಲಿಲ್ಲ ನಮ್ಮ ಹತ್ರ. ರಿಸೋರ್ಸಸ್ ತುಂಬ ಪ್ರಾಬ್ಲಮ್ ಇದ್ದಿದ್ದರಿಂದ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ. ಒಂದು, ನೀವು ಹೊಸ ಟ್ಯಾಕ್ಸ್ ಹಾಕೋಕ್ಕಾಗಲ್ಲ, ಜನರ ಹತ್ರ ಪರ್ಚೇಸಿಂಗ್ ಪವರ್ ಇಲ್ಲ. ಜನರ ಹತ್ರ ಪರ್ಚೇಸಿಂಗ್ ಪವರ್ ಇಲ್ಲ, ಇನ್ಕಮ್ ಇಲ್ಲ. ಇದು ಪೆಟ್ರೋಲ್ ಡೀಸೆಲ್ ಕೂಡ ಅಲ್ಲ, ಅದಕ್ಕೆ ಬರ್ತೀನಿ. ಸೊ ಇಂಥ ಸಿಚುಯೇಷನಲ್ಲಿ ನೀವು ಲಾಸ್ಟ್ ಇದನ್ನು ನೋಡಿದ್ರೆ ಒಂದೇ ಒಂದು ಹೆಚ್ಚಾಗಿರೋದು ಇಂಡಿಯಾದಲ್ಲಿ ಎಕ್ಸೈಸ್ ಡ್ಯೂಟೀಸ್ ಮಾತ್ರ. ಎಕ್ಸೈಸ್ ಡ್ಯೂಟೀಸ್ ಯಾಕೆ ಹೆಚ್ಚಾಯಿತು ಅಂತಂದರೆ ಪೆಟ್ರೋಲು ಡೀಸೆಲ್ ಮೇಲೆ ಇವರು ಹೆಚ್ಚು ಮಾಡಿದ್ರಿಂದ ಎಕ್ಸೈಸ್ ಡ್ಯೂಟೀಸ್ ಅದೊಂದೇ ರೆವಿನ್ಯೂ ಇವ್ರಿಗೆ ಇನ್ಕ್ರೀಸ್ ಆಗಿರೋದು ನೀವು ಗಮನಿಸಿದ್ರೆ. ಸೊ ಇನ್ನು ಯಾವುದು ಆದಾಯ ಇಲ್ಲದೆ ಇದ್ದಾಗ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು? ಸಂಬಡಿ ಶುಡ್ ಶೇರ್ ದಿ ಬರ್ಡನ್. ಶೇರ್ ಮಾಡೋಕ್ಕೆ ಆಗದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಮೋರೋವರ್ ಇವಾಗ ಏನಾಗಿದೆ, ಒಂದು 35,000 ಕೋಟಿ ರೂಪಾಯಿ ನಾವು ವ್ಯಾಕ್ಸಿನೇಷನ್ಗೆ ಖರ್ಚು ಮಾಡಬೇಕು. ಅದಕ್ಕೂ ದುಡ್ಡು ಬೇಕು. ಡಿಫೆನ್ಸ್ಗೆ ಅಲಾಟ್ ಮಾಡಿರ್ತಾರೆ. ಈಗ ಚೈನಾ ಪಾಕಿಸ್ತಾನ್ಗೆ ಇನ್ನೂ ನಾವು ಎಕ್ವಿಪ್ ಮಾಡ್ಕೋಬೇಕು, ಅದಕ್ಕೆ ಹಣ ಬೇಕು. ಸೊ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ನನಗೆ ಈ ಬಜೆಟ್ ಅದಕ್ಕೆ ಹೇಳಿದ್ದು ತುಂಬ ಗುಡ್ ಅಲ್ಲ. ಗುಡ್ ಬಜೆಟ್ ಅಂತ ಯಾಕೆ ಹೇಳಿದೆ ಅಂದರೆ, ಯಾವುದೇ ಒಂದು ಬಜೆಟನ್ನು ನಾವು ವಿಶ್ಲೇಷಣೆ ಮಾಡುವಾಗ ಯಾವ ಸಂದರ್ಭದಲ್ಲಿ ಆ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ರು ಅನ್ನೋಂಥದ್ದನ್ನು ಗಮನಿಸಬೇಕು. ಈಗ ಇಂಥ ಸನ್ನಿವೇಶದಲ್ಲಿ ನಮ್ಮ ಹತ್ರ ಹಣ ಇಲ್ಲ, ಹೊಸ ತೆರಿಗೆಯನ್ನು ಹಾಕ್ಲಿಕ್ಕಾಗಲ್ಲ. ಯಾಕೆಂದರೆ ಅದನ್ನು ಅವ್ರು ಸ್ವೀಕರಿಸ್ಲಿಕ್ಕಾಗಲ್ಲ, ಅವ್ರ ಹತ್ರ ದುಡ್ಡಿಲ್ಲ. ಜೊತೆಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಏನಿದ್ದು ಆಪ್ಷನ್ನು, ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ಇನ್ವೆಸ್ಟ್ ಮಾಡಿ. ಇನ್ಫ್ರಾಸ್ಟ್ರಕ್ಚರ್ಗೂ ಪೂರ್ತಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, PPP ಮೋಡಲ್ಲೇ ಜಾಸ್ತಿ ಇದನ್ನು ತೊಗೊಳ್ತಾ ಹೋಗ್ತಾರೆ. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದಾಗ, ಒಂದು ಸದೃಢವಾಗಿದ್ದರೆ ಮಾತ್ರ ಜನ ಈ ಲೈವ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ ಏನು ಮೋದಿಜಿ ಪದೇ ಪದೇ ಮಾತಾಡ್ತಾ ಇದ್ರು. ಜಸ್ಟ್ ಒಂದೇ ಒಂದು ನಿಮಿಷ, ಇದು ಮಧ್ಯರಾತ್ರಿಯಿಂದಲೇ ಈ ದುಬಾರಿ ಬೆಲೆ ಕೂಡ ಜಾರಿಯಾಗುತ್ತೆ. ಇದು ಪ್ರತಿನಿತ್ಯವೂ ಕೂಡ ಏರಿಕೆ ಆಗ್ತಾ ಇರುವಂತಹ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಇವತ್ತು ಒಂದು ದೊಡ್ಡ ಜಂಪ್ ಕೂಡ ಶುರುವಾಗಿದೆ. ಯಾಕಂದ್ರೆ ಪ್ರತಿನಿತ್ಯ 10 ಪೈಸಾ, 15 ಪೈಸಾ, 5 ಪೈಸಾ, 7 ಪೈಸಾ ಈ ರೀತಿಯಾಗಿ ಏರಿಕೆ ಆಗ್ತಾನೆ ಇದೆ ಪ್ರತಿನಿತ್ಯವೂ ಕೂಡ. ನೀವು ಒಂದು ಬಾರಿ ಡೀಸೆಲ್ 100 ರೂಪಾಯಿಗೆ ಹಾಕಿ ಎರಡನೇ ದಿವಸಕ್ಕೆ ಮತ್ತೆ ಹೋದ್ರೆ ಮತ್ತೆ ಅದರಲ್ಲಿ ಒಂದು 5 ಪೈಸಾ 10 ಪೈಸಾ ಹೆಚ್ಚಾಗಿನೇ ಇರುತ್ತೆ. ಇದು ನಿರಂತರವಾಗಿ ನಡೀತಾ ಬಂದಿದೆ. ಈಗ ಇವತ್ತು ರಾತ್ರಿ ಏನೋ ಹಾಕಿಸ್ತಿರಲ್ಲ, ಅವಾಗ ಒಂದು ನಾಳೆಗೆ ಮತ್ತೆ ವಾಪಸ್ ಒಂದು ದೊಡ್ಡ ಜಂಪ್ ಪಡ್ಕೊಳುತ್ತೆ. 2.5 ರೂಪಾಯಿಯಷ್ಟು ಪೆಟ್ರೋಲ್ನಲ್ಲಿ ಏರಿಕೆ ಆಗುತ್ತೆ, ಡೀಸೆಲ್ನಲ್ಲಿ 4 ರೂಪಾಯಿಯ ಏರಿಕೆ ಕಂಡು ಬರುತ್ತೆ ನಾಳೆಗೆ. ಅಂದರೆ ಮತ್ತೆ ಈಗ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇದು ಸಹಜವಾಗಿಯೇ ಜನಸಾಮಾನ್ಯರ ಮೇಲೂ ಕೂಡ ಒಂದು ಹೊರೆ ಬೀಳುತ್ತೆ. ಆದರೆ ಅನಿವಾರ್ಯ ಸಂದರ್ಭ ಮತ್ತು ಏನು ತೆರಿಗೆಯ ಸಂಗ್ರಹದ ದೃಷ್ಟಿಯಿಂದ ಇದು ಅನಿವಾರ್ಯ ಅನ್ನುವಂಥದ್ದನ್ನು ಮತ್ತು ಇದನ್ನು ಕೃಷಿ ಮೂಲಸೌಕರ್ಯ ಸೆಸ್ ಅಂತೇಳಿ ಪರಿಗಣಿಸಿದ್ದಾರೆ. ಕೃಷಿ ಮೂಲಸೌಕರ್ಯ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಮೇಯಲ್ಲಿ 20 ಲಕ್ಷ ಕೋಟಿ ರೂಪಾಯಿಯ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದಾಗ ಕೃಷಿ ಮೂಲಸೌಕರ್ಯವನ್ನು ಬಹಳ ಆದ್ಯತಾ ವಲಯವಾಗಿ ಸರ್ಕಾರ ಹೇಳಿತ್ತು. ಅದರ ನಡುವೆಯೂ ಕೂಡ ಇನ್ನೊಂದು ಬಾರಿಯೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಅದರ ಮೇಲೆ ಸುಂಕವನ್ನು ವಿಧಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿತ್ತು. ಈಗ ಮತ್ತೆ ಹೊಸದಾಗಿ ಈ ಸೆಸ್ ಅನ್ನ ಏರಿಕೆ ಮಾಡಿರುವಂಥದ್ದು. ಇದರ ಮೂಲಕವಾಗಿ ದರ ಏರಿಕೆಯೂ ಕೂಡ ಆಗುತ್ತೆ. ಇವತ್ತು ಮಧ್ಯರಾತ್ರಿಯಿಂದಲೇ ಇದು ಜಾರಿ ಬರುತ್ತೆ. ಕೃಷಿ ಮೂಲ ಸೌಕರ್ಯದ ಸೆಸ್ ಇದು ಇವಾಗ 2 ರೂಪಾಯಿ ಪೆಟ್ರೋಲ್ ಮೇಲೆ, 4 ರೂಪಾಯಿ ಡೀಸೆಲ್ ಮೇಲೆ. ಇದನ್ನ ಕೃಷಿಯ ಮೂಲಸೌಕರ್ಯಕ್ಕಾಗಿ ಬಳಕೆ ಮಾಡ್ತೀವಿ. ಒಂದು ಕಡೆಯಲ್ಲಿ ರೈತರು ದೊಡ್ಡ ಮಟ್ಟದ ಹೋರಾಟವನ್ನು ವಿಶೇಷವಾಗಿ 3 ರಾಜ್ಯಗಳ ರೈತರು ದೊಡ್ಡ ಮಟ್ಟದ ಹೋರಾಟವನ್ನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ಭಾರತದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರೈತ ಸಂಘಟನೆಗಳು ಹೋರಾಟವನ್ನ ನಡೆಸ್ತಾನೆ ಇದ್ದಾವೆ. ಈಗ ಕೃಷಿ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯನ್ನ ಸರ್ಕಾರ ಮುಂದಿಟ್ಟಿದೆ. ಯಾಕಂದ್ರೆ 2022ಕ್ಕೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅನ್ನುವಂತಹ ದೊಡ್ಡ ಒಂದು ಭರವಸೆಯನ್ನು ಕೂಡ ರೈತರ ಮುಂದೆ ಸರ್ಕಾರ ಹೇಳ್ತಾ ಬಂದಿದೆ. ಇನ್ನು ಚಿನ್ನ ಬೆಳ್ಳಿ ಖರೀದಿದಾರರ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ದೇಶವಾಸಿಗಳ ಜೇಬಿಗೆ ಕತ್ತರಿ ಬೀಳುವಂತಹ ಕಾರ್ಯಕ್ರಮ ಇದು. ಚಿನ್ನ ಬೆಳ್ಳಿ ಬೆಲೆ 2.5% ಹೆಚ್ಚಳ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಮದ್ಯಪ್ರಿಯರಿಗೂ ಕೂಡ ಮತ್ತೆ ಶಾಕ್. ಅದು ನಿರಂತರವಾದಂತಹ ಪ್ರಹಾರ ಇರುವಂತಹ ಒಂದು ವಲಯ ಅಂದರೆ ಈ ಒಂದು ಅಬಕಾರಿ ಸುಂಕದ ಏರಿಕೆ. ಮದ್ಯಪ್ರಿಯರ ಮೇಲೆ ಎಣ್ಣೆ ಪ್ರಿಯರಿಗೂ ಕೂಡ ಬಿಗ್ ಶಾಕ್ ಅನ್ನ ಕೇಂದ್ರದ ಬಜೆಟ್ ಕೊಟ್ಟಿದೆ. ಕಿಕ್ ಇಳಿಸುತ್ತೆ ಈ ಬಾರಿಯ ದರ ಏರಿಕೆ. ಇದಿಷ್ಟೇ ಅಲ್ಲ, ಇನ್ನೂ ಕಿಕ್ ಇಳಿಸುವಂಥದ್ದು ಇನ್ನೊಂದು ಕಾರ್ಯಕ್ರಮವೂ ಕೂಡ ರಾಜ್ಯ ಸರ್ಕಾರಗಳ ಮೂಲಕವಾಗಿಯೂ ಕೂಡ ಬರುವಂಥದ್ದು ಇದ್ದೇ ಇದೆ. ಯಾಕಂದರೆ ಅಬಕಾರಿ ಒಂದು ಟ್ಯಾಕ್ಸ್ ಅನ್ನು ಮಾತ್ರ ಇರುವಂತಹ ಅವಕಾಶವಾಗಿ ಬಳಕೆ ಮಾಡಿಕೊಂಡು ಅದರಲ್ಲಿ ಏರಿಕೆ ಮಾಡುವಂತಹ ಒಂದು ಕೆಲಸವನ್ನು ಅದು ಕೇಂದ್ರ ಸರ್ಕಾರವೂ ಮಾಡುತ್ತೆ, ರಾಜ್ಯ ಸರ್ಕಾರಗಳು ಕೂಡ ಮಾಡುತ್ತೆ.
ಕೃಷಿ ಮೂಲಸೌಕರ್ಯ ಸೆಸ್ ದರ ಈಗ ಅಬಕಾರಿಯ ಎಲ್ಲ ಕೂಡ ಅಪ್ಲೈ ಆಗೋದ್ರಿಂದಾಗಿ ಎಣ್ಣೆ ಪ್ರಿಯರಿಗೂ ಕೂಡ ಬಿಗ್ ಶಾಕ್ ಅನ್ನ ಈಗ ಕೊಟ್ಟಿದೆ ಮೋದಿ ಸರ್ಕಾರ 2021ರ ಬಜೆಟ್ನಲ್ಲಿ. ಇದು ಕೂಡ ದೊಡ್ಡ ಆಲ್ಕೋಹಾಲ್ ಮೇಲೆ 100% ಸೆಸ್ ಅನ್ನ ವಿಧಿಸಲಾಗಿದೆ. ಅಂದ್ರೆ ಈಗ ಹಾಲಿ ಇರತಕ್ಕಂತಹ ಸೆಸ್ ಮೇಲ್ಗಡೆ 100% ಅಂದ್ರೆ ಅದು ಎಷ್ಟಿತ್ತು ಅದು ಡಬಲ್ ಆಗುತ್ತೆ ಅನ್ನುವಂಥದ್ದು. ಆ ರೀತಿಯಾಗಿ ಒಂದು ಸೆಸ್ ಅನ್ನ ವಿಧಿಸುವಂತಹದ್ದನ್ನ ಮಾಡಿದೆ. ಕೃಷಿ ಮೂಲಸೌಕರ್ಯ ಸೆಸ್ ಅನ್ನ ಇಲ್ಲೂ ಕೂಡ ವಿಧಿಸಲಾಗಿದೆ. ಕೃಷಿ ಅಭಿವೃದ್ಧಿಗಾಗಿ ಎಣ್ಣೆ ಪ್ರಿಯರ ಜೀಬು ಕೂಡ ಕೈ ಹಾಕುವಂತಹ ಕೆಲಸವನ್ನ ಈಗ ಸರ್ಕಾರ ಅವ್ರ ಉತ್ಸಾಹ ಕಡಿಮೆ ಆಗಲ್ಲ, ಕಿಕ್ಕಂತೂ ಕಡಿಮೆ ಆಗಲ್ಲ. ದೇಶದ ಎಷ್ಟೇ ಬಜೆಟ್ ಹಾಕ್ಲಿ ಅದಕ್ಕೆ ರಾಜ್ಯದ ಬೊಕ್ಕಸವನ್ನ ತುಂಬುವುದರಲ್ಲಿ ದೊಡ್ಡ ಕೊಡುಗೆ ಮದ್ಯಪ್ರಿಯರದು ಕೂಡ ಇರುತ್ತೆ. ಹಾಗಾಗಿ ಅವರನ್ನ ಪದೇ ಪದೇ ಅವರ ಜೇಬಿಗೆ ಕೈ ಹಾಕುವಂತ ಕೆಲಸವನ್ನು ಕೂಡ ಸರ್ಕಾರಗಳು ಮಾಡ್ತಾ ಹೋಗ್ತದೆ. ಬಹುಶಃ ಈ ಸೆಸ್ ಎಲ್ಲ ಇದರಲ್ಲೂ ಕೂಡ ಏರಿಕೆ ಆಗ್ತಿರುವಂಥದ್ದು ಇದು ಬಹುಶಃ ಅನಿವಾರ್ಯ ಇತ್ತು. ಜಸ್ಟ್ ಒಂದೇ ಒಂದು ನಿಮಿಷ, ಏನು ಕಾಬೂಲ್ ಕಡಲೆ ಇದೆಯಲ್ಲ, ಕಾಬೂಲ್ ಕಡಲೆಗೆ 30% ಕೃಷಿ ಸೆಸ್ ಅನ್ನ, ಸೇಬಿನ ಮೇಲೆ 35% ಕೃಷಿ ಸೆಸ್ ಅನ್ನ ವಿಧಿಸಲಾಗಿದೆ. ಸೇಬಿನ ಮೇಲೆ 35%, ಇನ್ನು ಕಾಬೂಲ್ ಕಡಲೆಗೆ 30% ಕೃಷಿ ಸೆಸ್ ಅನ್ನ ವಿಧಿಸಲಾಗಿರುವಂಥದ್ದು. ಅಂದ್ರೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹಾಕಲಾಗಿರುವಂತಹ ಈ ಒಂದು ಸೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ. ಸೇಬಿನ ಮೇಲೆ 35% ಸೆಸ್ ವಿಧಿಸಲಾಗಿದೆ. ಕಾಬೂಲ್ ಕಡಲೆಯ ಮೇಲೆ 30% ಕೃಷಿ ಸೆಸ್ ಅನ್ನ ವಿಧಿಸಲಾಗಿರುವಂತಹದ್ದು. ಈ ಮೂಲಕ ಯಾವ್ಯಾವ ಸೆಕ್ಟರ್ಗಳಲ್ಲಿ ಈಗ ನಿಮಗೆ ಯಾವ್ಯಾವ ವಲಯಗಳಿಗೆ ಈ ಸೆಸ್ ಜಾರಿಯಾಗತ್ತೆ, ಅನ್ವಯಿಸುತ್ತೆ ಅನ್ನೋದನ್ನು ನಿಮಗೆ ಒಂದೊಂದಾಗಿ ವಿವರವನ್ನು ನೀಡ್ತಾ ಹೋಗ್ತಾ ಇದ್ವಿ. ಚಿನ್ನ, ಬೆಳ್ಳಿ, ಮದ್ಯ, ಪೆಟ್ರೋಲ್, ಡೀಸೆಲ್, ಕಾಬೂಲ್ ಕಡಲೆಕಾಯಿ, ಹಾಗೆಯೇ ಸೇಬು, ಆಪಲ್ ಮೇಲೂ ಕೂಡ ಈ ಒಂದು ಕೃಷಿ ಸೆಸ್ ಅನ್ವಯ ಆಗತ್ತೆ ಅನ್ನುವಂಥದ್ದನ್ನು ಈಗ ಕೇಂದ್ರ ಸರ್ಕಾರದ ಬಜೆಟ್ನಿಂದ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಹೀಗೆ ಒಂದಷ್ಟು ದುಬಾರಿ ಆಗ್ತಾ ಇರುವಂಥದ್ದು. ಬಹುಶಃ ಇಳಿಕೆ ಕಾರ್ಯಕ್ರಮ ಸ್ವಲ್ಪ ಕಡಿಮೆ ಇದೆ ಈ ಬಾರಿಯ ಬಜೆಟ್ನಲ್ಲಿ ಅಂತೇಳಿ ಅನ್ಸುತ್ತೆ. ಏರಿಕೆ ಜಾಸ್ತಿ ಇದೆ, ಯಾಕಂದ್ರೆ ವಿದೇಶದಿಂದ ಬರುವಂತಹ ವಾಹನ ಬಿಡಿಭಾಗಗಳ ಬೆಲೆ ಏರಿಕೆ ಆಗುತ್ತೆ. ಸೊ ಏನು ಯಾವ್ಯಾವ ಬ್ರ್ಯಾಂಡ್ನ ವೆಹಿಕಲನ್ನು ನೀವು ಯೂಸ್ ಮಾಡ್ತಾ ಇದ್ರಲ್ಲ, ಅಂದರೆ ಭಾರತದ ಹೊರತಾದಂತಹ ಬೇರೆ ದೇಶಗಳಿಂದ ತಯಾರಾಗುವಂತಹ ವೆಹಿಕಲ್ಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಬಿಡಿಭಾಗಗಳ ಮೇಲೂ ಕೂಡ ಸೆಸ್ ಜಾಸ್ತಿ ಆಗುತ್ತೆ. ಅದರ ಸಹಜವಾಗಿಯೇ ನೀವು ಸರ್ವಿಸ್ಗೆ ಕೊಟ್ಟಾಗ 10,000 ರೂಪಾಯಿ ಆಗ್ತಾ ಇದ್ದಲ್ಲಿ ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ. ಅದು ಇವೆಲ್ಲವೂ ಕೂಡ ಈ ಒಂದು ಬಿಡಿಭಾಗಗಳ ಮೇಲೆ ಆಗುವಂತಹ ಒಂದು. ಇನ್ನು ಹುರಿಗಡಲೆ ಮೇಲೂ ಕೂಡ 50% ಕೃಷಿ ಸೆಸ್ ಅನ್ನು ವಿಧಿಸಲಾಗಿದೆ. ಹುರಿಗಡಲೆ ಮೇಲೆ 50%, ಹತ್ತಿಯ ಮೇಲೆ 5%, ಸೂರ್ಯಕಾಂತಿ ಎಣ್ಣೆಗೆ 20% ಕೃಷಿ ಸೆಸ್ ಅನ್ನು ವಿಧಿಸಲಾಗಿದೆ. ಎಲ್ಲದರ ಮೇಲೂ ಕೂಡ ಅಂದ್ರೆ ಇದು ಬಹುತೇಕ ಇಲ್ಲಿ ನೇರವಾಗಿ ಎಲ್ಲೂ ಕೂಡ ಹೇಳದಿದ್ರು ಕೂಡ ಇಲ್ಲಿ ಬಹುತೇಕ ನೀವು ಹೋಗಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಪದಾರ್ಥಗಳ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಕೃಷಿ ಸೆಸ್, ಭಾರತದಲ್ಲಿ ಕೃಷಿ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ರೀತಿಯಾದಂತಹ ಕೃಷಿ ಸೆಸ್ ಅನ್ನು ಕೂಡ ಪಾವತಿಸುವುದಕ್ಕೆ ಈಗ ತಯಾರಾಗಬೇಕಾಗಿದೆ. ಕೆಲ ನಿರ್ದಿಷ್ಟ ರಸಗೊಬ್ಬರಗಳ ಮೇಲೂ ಕೂಡ 5% ಸೆಸ್ ಅನ್ನ ವಿಧಿಸಲಾಗಿದೆ. ಕೆಲ ನಿರ್ದಿಷ್ಟ ರಸಗೊಬ್ಬರಗಳ ಮೇಲೆ, ಇನ್ನು ಬಟಾಣಿ ಮೇಲೆ ಕೂಡ 40% ಸೆಸ್ ವಿಧಿಸಲಾಗಿದೆ. ಅಂದರೆ ಬಹುತೇಕ ಎಲ್ಲ ಬೇಳೆಕಾಳುಗಳ ಮೇಲೆ ಈ ಸೆಸ್ ಅನ್ವಯ ಆಗುವಂಥದ್ದು ಕಂಡು ಬರ್ತಾ ಇದೆ. ಕಡಲೆ ಮೇಲೆ 30% ಸೆಸ್ ಅನ್ನ ವಿಧಿಸಲಾಗಿರುವಂಥದ್ದು. ಕೆಲ ನಿರ್ದಿಷ್ಟ ರಸಗೊಬ್ಬರಗಳ ಮೇಲೂ ಕೂಡ 5% ಸೆಸ್ ಹಾಕಲಾಗಿದೆ. ಅಂದರೆ ಇದು ಎಲ್ಲರಿಗೂ ಈ ಸೆಸ್ ಅನ್ವಯ ಆಗುತ್ತೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿದೆ. ಅಂದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ದರ ಏರಿಕೆ ಕಂಡು ಬರುತ್ತೆ. ಹಾಗಾಗಿ ಏನು ದರ ಇಳಿಕೆಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದು ಆಗೋದಿಲ್ಲ, ಬಟ್ ದರ ಏರಿಕೆ ಆಗುತ್ತೆ. ಆದರೆ ನರಸಿಂಹಪ್ಪ ಅವರು ಅವಾಗಲೇ ಹೇಳ್ತಾ ಇದ್ರು, ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಈ ಬಾರಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಇರುವಂತಹ ಪದಾರ್ಥಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ. ಈಗ ಬಟಾಣಿ ಮೇಲೆ 40% ಸೆಸ್ ಅನ್ನು ವಿಧಿಸಲಾಗಿದೆ ಅನ್ನುವಂಥದ್ದು ಈ ಬಜೆಟ್ನಲ್ಲಿ ಸಿಕ್ಕಿರುವಂತಹ ಡೀಟೇಲ್ಸ್. ಈಗ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮೊಬೈಲ್ ಉಪಕರಣಗಳ ಮೇಲೆ 2.5% ಕಸ್ಟಮ್ಸ್ ಶುಲ್ಕವನ್ನ ವಿಧಿಸಲಾಗಿದೆ. ಬೇಳೆಕಾಳುಗಳ ಮೇಲೆ, ಬೇಳೆಕಾಳುಗಳ ಆಮದಿನ ಮೇಲೆ 20% ಕೃಷಿ ಸೆಸ್ ಅನ್ನ ವಿಧಿಸಲಾಗಿದೆ. ಮೊಬೈಲ್ ಉಪಕರಣಗಳ ಮೇಲೆ 2.5% ಕಸ್ಟಮ್ಸ್ ಶುಲ್ಕವನ್ನ ವಿಧಿಸಲಾಗಿರುವಂಥದ್ದು. ಈ ಸುಂಕವು ಕೂಡ ಈಗ ಜಾರಿಗೆ ಬರ್ತಾ ಇರುವಂಥದ್ದು. ಈ ರೀತಿಯಾಗಿ ಅನೇಕ ವಿಚಾರಗಳಲ್ಲಿ ಬೆಲೆ ಏರಿಕೆ ಕೂಡ ಆಗುತ್ತೆ. ಆದರೆ ಬೇಳೆಕಾಳುಗಳ ವಿಚಾರದಲ್ಲಿ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ನಾವು
ಭಾರತದಲ್ಲಿ ಬೆಳೆದಂತಹ ಬೇಳೆಕಾಳುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾಂಜಾನಿಯಾದಂತಹ ದೇಶಗಳಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಬೇಳೆಕಾಳುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅವುಗಳ ಮೇಲೆ ಈಗ ಸೆಸ್ ಅನ್ವಯ ಆಗೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ಉದ್ದಿನ ದರ ಒಂದು ಹಂತದಲ್ಲಿ 2012-13 ಅವಧಿಯಲ್ಲಿ ಸುಮಾರು 150, 170, 180 ಹೋಗಿತ್ತಲ್ಲ, ಅದು ಇವಾಗ ಬಂದು ಕುಸಿದು ನಿಂತಿರುವಂಥದ್ದು ಎಷ್ಟು 70-80ರಲ್ಲಿ ನಿಂತಿದೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಈ ಸೆಸ್ ಅನ್ನು ವಿಧಿಸೋದ್ರಿಂದಾಗಿ ಅನ್ನುವಂಥದ್ದು. ಸ್ವಲ್ಪ ಮಟ್ಟಿಗೆ ಇಲ್ಲಿ ರೇಟ್ ಸ್ಟೆಬಿಲೈಸ್ ಆಗಬಹುದು, ಸ್ವಲ್ಪ ಜಾಸ್ತಿ ನಮ್ಮ ರೈತರಿಗೆ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯು ಕೂಡ ಇರುವಂಥದ್ದು. ಬೇಳೆಕಾಳುಗಳ ದರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಒಂದು ಸೆಸ್ ಅನ್ನು ವಿಧಿಸಲಾಗಿದೆ. ಮೊಬೈಲ್ ಉಪಕರಣಗಳಲ್ಲಿ 2.5% ಸೆಸ್ ಅನ್ನು ಏರಿಕೆ ಮಾಡಿದೆ. ಇವೆಲ್ಲವೂ ಕೂಡ ಆದಾಯ ಮೂಲಗಳ ಸಂಗ್ರಹದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಸೆಂಬ್ಲಿಂಗ್ಗೆ ಸಂಬಂಧಪಟ್ಟಂತೆ 2.5%, ಇನ್ನು AC ಮೇಲೆ 12.5% 15% ಕಸ್ಟಮ್ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ. ಅಲ್ಲೂ ಕೂಡ ಸುಮಾರು 2.5% ಏರಿಕೆ ಮಾಡಿದ್ದಾರೆ. ಹೀಗೆ ಅಂದ್ರೆ ಇದು ಅಸೆಂಬ್ಲಿಂಗ್ ಆಗಿ ಬರ್ತಕ್ಕಂತಹ ಸರ್ಕ್ಯೂಟ್ ಬೋರ್ಡ್ಗಳಿದಾವಲ್ಲ, ಅವುಗಳ ಮೇಲೆ 2.5% ಏರಿಕೆಯನ್ನು ಮಾಡಿರುವಂಥದ್ದು. 12.5% 15%ಗೆ AC ಮೇಲಿನ ಕಸ್ಟಮ್ ಶುಲ್ಕವನ್ನ ಏರಿಕೆ ಮಾಡಿದೆ. ಇವೆಲ್ಲವೂ ಕೂಡ ಭಾರತಕ್ಕೆ ಆಮದಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೇಕ್ ಇನ್ ಇಂಡಿಯಾದ ಬಗ್ಗೆ ಬಹಳಷ್ಟು ವಿಚಾರಗಳು ಇದ್ದಾವೆ. ಮತ್ತು ಮೇಕ್ ಇನ್ ಇಂಡಿಯಾದಲ್ಲೂ ಕೂಡ ಇಲ್ಲೂ ಕೂಡ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕು. ಅಸೆಂಬ್ಲಿಂಗ್ ಅನ್ನುವಂಥದ್ದು ಕೂಡ ನಮ್ಮ ಮೇಕ್ ಇನ್ ಇಂಡಿಯಾದ ಒಂದು ಪಾರ್ಟ್ ಆಗಿನೇ ಇರುತ್ತೆ. ಆವಾಗ ಅದರಲ್ಲಿ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಜ್ಞರಿಂದ ಮುಂದೆ ವಿವರವನ್ನು ಪಡ್ಕೊಳ್ತೀನಿ, ಯಾವ ಸ್ವರೂಪದಲ್ಲಿ ಇವೆಲ್ಲವೂ ಕೂಡ ಏರಿಕೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಕೆಲವೊಂದು ಪದಾರ್ಥಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ಇಳಿಕೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ವಿದೇಶಿ ಅಡುಗೆ ಎಣ್ಣೆಗಳಿಗೆ ಸಂಬಂಧಪಟ್ಟಂತೆ, ಅದು ಸೂರ್ಯಕಾಂತಿ ಆಯಿಲ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇದರ ದರ ಏರಿಕೆ ಆಗುತ್ತೆ, ಯಾಕಂದರೆ ಸೆಸ್ ಏರಿಕೆ ಆಗುತ್ತೆ. ಆದರೆ ಒಟ್ಟು ಇದು ಇಂಪ್ಯಾಕ್ಟ್ ಭಾರತದಲ್ಲಿ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದನ್ನು ನರಸಿಂಹಪ್ಪ ಅವರು ಮುಂದೆ ವಿವರಿಸ್ತಾರೆ. ಯಾಕಂದರೆ ಈ ಸ್ವರೂಪದಲ್ಲಿ ನಮ್ಮ ಬೇಳೆಕಾಳುಗಳು ನಾವು ಎಷ್ಟು ಇಂಪೋರ್ಟ್ ಮಾಡ್ತೀವಿ, ನಮ್ಮಲ್ಲಿ ಇರುವಂತಹ ಬೇಳೆಕಾಳು ಯಾವ ಸ್ವರೂಪದಲ್ಲಿ ಇದು ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ, ನಮ್ಮ ಜೀಬಿಗೆ ಎಷ್ಟರ ಮಟ್ಟಿಗೆ ಇದರ ಭಾರ ಹೊರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಇನ್ನು LED ದೀಪಗಳ ಮೇಲೆ 5% ಸೋಲಾರ್ ದೀಪಗಳು ಕೂಡ 5-15% ಕಸ್ಟಮ್ ಸುಂಕವನ್ನ ಏರಿಕೆ ಮಾಡಿದ್ದಾರೆ. ಸೋಲಾರ್ ದೀಪಗಳ ಕೂಡ ಈಗ ದರ ಏರಿಕೆ ಆಗುತ್ತೆ. LED ದೀಪಗಳ ಮೇಲೆ 5-10% ಈಗ ಕಸ್ಟಮ್ ಸುಂಕವನ್ನ ಏರಿಕೆ ಮಾಡಿದ್ದಾರೆ. LED ಭಾರತೀಯ ನಿರ್ಮಿತ ಇದ್ರೂ ಕೂಡ ವಿಶೇಷವಾಗಿ ಇದರಲ್ಲಿ ಡಾಮಿನೆನ್ಸ್ ಇರುವಂಥದ್ದು ನಮ್ಮಲ್ಲಿ ಇಂಪೋರ್ಟೆಡ್ ಇರುವಂತಹ ವಸ್ತುಗಳಿಗೆ. ಹಾಗಾಗಿ ಮತ್ತು ಇವತ್ತು LED ಬಳಕೆನೇ ಅನಿವಾರ್ಯ ಆಗಿರೋದ್ರಿಂದಾಗಿ ಇಲ್ಲಿ ಮತ್ತೆ ನೀವು ದರವನ್ನು ಜಾಸ್ತಿ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಇನ್ನು ಸೋಲಾರ್ ದೀಪಗಳ ಮೇಲೆ 5-15% ಒಂದೇ ಸಲಕ್ಕೆ 10% ಕಸ್ಟಮ್ ಸುಂಕವನ್ನು ಏರಿಕೆ ಮಾಡಲಾಗಿದೆ. LED ದೀಪಗಳ ಮೇಲೂ ಕೂಡ ಈ ಒಂದು ಅನ್ವಯ ಆಗುತ್ತೆ. 5-10% ಏರಿಕೆ ಆಗಿರುವಂಥ ದೀಪಗಳು ಕೂಡ ದುಬಾರಿ ಆಗ್ತವೆ ಅನ್ನೋದನ್ನು ನಾವು ಗಮನಿಸಬೇಕಿದೆ. ಇವೆಲ್ಲವೂ ಕೂಡ ಆಮದಿನ ಮೇಲೆ ಅನ್ವಯ ಆಗುತ್ತೆ, ನಿಜ. ಅದು ಸಹಜವಾಗಿಯೇ ಅದರ ಭಾರ ನಮ್ಮಲ್ಲೂ ಕೂಡ ಬೀಳುತ್ತೆ. ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಕೆಲವೊಂದು ಏರಿಕೆಯ ದೃಷ್ಟಿಯಿಂದಲೂ ರೈತರಿಗೆ ಅನುಕೂಲ ಆಗುವಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಇನ್ನು ಪಶುಸಂಗೋಪನೆ ಆಹಾರದ ಮೇಲೆ ಕಸ್ಟಮ್ ಸುಂಕವನ್ನು 20-15% ಇಳಿಕೆ ಮಾಡಲಾಗಿದೆ. ಪಶುಸಂಗೋಪನೆ ಆಹಾರದ ಮೇಲಿನ ಕಸ್ಟಮ್ ಸುಂಕವನ್ನು 20-15% ಇಳಿಕೆ ಮಾಡಲಾಗಿರುವಂತಹದ್ದು. ಇದು ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದರೆ ಇಲ್ಲೂ ಕೂಡ ಇಂಪೋರ್ಟ್ ಆಗುವಂತಹ ಪದಾರ್ಥಗಳು ಮೇಲೆ ಇದು ಇಳಿಕೆ ಆಗುತ್ತೆ. ಇದು ಯಾವ ರೀತಿಯಾಗಿ ರೈತರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಇಲ್ಲಿ ಪಶುಸಂಗೋಪನೆಯ ಆಹಾರದ ಬೆಲೆ ಕಡಿಮೆ ಆಗುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು. ಅನ್ನೋದು ಕೇಳಿದ್ದೇನೆ, ಪಶು ಸಂಗೋಪನೆ ಆಹಾರ ಅನ್ನೋದು ನಾನು ಕೇಳೇ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ಇಲ್ಲಿ ಏನು ಕೆಲ ರಸಗೊಬ್ಬರಗಳ ಯೂರಿಯಾ ಮೇಲಿನ ಸೆಸ್ಸನ್ನು ಕೂಡ 5% ಏರಿಕೆ ಮಾಡಲಾಗಿದೆ ಅನ್ನುವಂಥದ್ದು. ಇದು ಸೆಸ್ಗೆ ಸಂಬಂಧಿಸಿದಂತೆ ಇರುವಂತಹ ಅಂಶಗಳನ್ನು ನಾವು ನೋಡ್ತಾ ಇದ್ವಿ. ಕೇಶವ್, ನೀವು ಹೇಳ್ತಾ ಇದ್ರಿ ನಮಗಿರುವಂತಹ ತೆರಿಗೆ ಸಂಗ್ರಹಕ್ಕಿರುವಂತಹ ಅವಕಾಶಗಳು ಕಡಿಮೆ ಇದ್ವು. ವೈಯಕ್ತಿಕ ತೆರಿಗೆದಾರರ ಮೇಲೆ ಯಾವುದೇ ರೀತಿಯಂತ ಬೀರಿಲ್ಲ, ಅಥವಾ ಸಂಪನ್ಮೂಲದ ಮೇಲೆ ಸಂಪತ್ತಿನ ತೆರಿಗೆಯನ್ನು ಹಾಕಲಿಲ್ಲ. ಆದರೆ ಈ ಸೆಸ್ ಏರಿಕೆಗಳು ಇವು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಮತ್ತು ಒಟ್ಟು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ನೋಡಿದೆ? ಸೆಸ್ಸು 2 ವಿಚಾರಕ್ಕೆ ಹಾಕಿರ್ತಾರೆ. ಒಂದು, ಇದು ಶಾರ್ಟ್ ಟರ್ಮ್, ಇದನ್ನು ತುಂಬ ಲಾಂಗ್ ಟರ್ಮಲ್ಲಿ ಕಂಟಿನ್ಯೂ ಮಾಡಲ್ಲ. ಎರಡನೇದೇನು ಅಂತಂದರೆ ಸೆಸ್ನ ಸ್ಟೇಟ್ಸ್ ಜೊತೆಗೆ ಶೇರ್ ಮಾಡಲ್ಲ. ಸೊ ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ಗೆ ಡೈರೆಕ್ಟಾಗಿ ಹಣ ಹೋಗುತ್ತೆ, ಅವರು ಅದನ್ನು ವಿನಿಯೋಗ ಮಾಡ್ಬೋದು.
ಸೊ 2 ರೀಸನ್ಸ್ಗೆ ಸೆಸ್ನ ಆಶ್ರಯಿಸಿದ್ದಾರೆ ಅಂತ ಅನ್ಕೊಳ್ತೇನೆ. ಇನ್ನೊಂದೇನು ಅಂತಂದರೆ ಆವಾಗಲೇ ತಾವು ಹೇಳ್ತಿದ್ದಂಗೆ ಮೇಕ್ ಇನ್ ಇಂಡಿಯಾಗೆ ನಾವು ಉತ್ತೇಜನ ಕೊಡಬೇಕು ಅಂತಂದರೆ ನೀವು ವಿದೇಶದಿಂದ ಬರುವಂಥ ಯಾವ್ಯಾವ ಪಾರ್ಟ್ಸ್ ಇದೆ, ಇದರದ್ದು ಗಾಡಿಗೆ ಉಪಯೋಗಿಸೋದಿರ್ಬೋದು, ವಾಹನಕ್ಕೆ ಉಪಯೋಗಿಸೋದಿರ್ಬೋದು, LED ಆಗ್ಬೋದು, ಎಲ್ಲಾದರೂ ಆಗ್ಬೋದು. ಅವಾಗ ಏನಾಗುತ್ತೆ, ಒಂದು ಇನ್ಸೆಂಟಿವ್ ಸಿಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ನಮ್ಮಲ್ಲಿರುವಂಥ ದೇಸಿ ಪ್ರೊಡ್ಯೂಸರ್ಸ್ ಯಾರಿಗಿಂತ ಏನು ಕಡಿಮೆ ಇಲ್ಲ, ಇವ್ರಿಗೊಂದು ಅವಕಾಶ ಕೊಡಬೇಕು. ನೀವು ಯಾವಾಗ ಡಂಪ್ ಮಾಡ್ತಾರೆ ಇವರೆಲ್ಲ ಚೈನಾಯಿಂದ, ಇದು ಒಂದು ರೀತಿಯಲ್ಲಿ ಡಂಪಿಂಗೇ ಆಗ್ತಾ ಇದ್ದಿದ್ದು. ಈಗ ಇನ್ನೊಂದು ಥರ ಶುರು ಆಗ್ಬಿಟ್ಟಿದೆ ಸರ್. ಈಗ ಚೈನಾದ ಉತ್ಪನ್ನಗಳನ್ನ ಒಂದು ಮಾನಸಿಕ ಒಂದು ಸಿದ್ಧತೆ ಆಗಿದೆ, ಬೇಡ ಅವ್ರದ್ದು ಬೇಡ ಅಂತ. ಈಗ ಏನಾಗಿದೆ, ಅವರು ಅಂದ್ರೆ ಬಹಳ ಸುಲಭವಾದಂತ ಒಂದು ಮಾರ್ಗ ಕಂಡುಕೊಂಡಿದ್ದಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸೋದು, ಅಲ್ಲಿಂದ ಇವ್ರು ಹೆಂಗ್ ಗೊತ್ತಾ, ಬೇರೆ ದೇಶದಿಂದ ಸಿಕ್ತು ಅಂತ ತಗೊಂಡ್ಬರೋದು. ಸೊ ಈ ತರದ ಒಂದು ಬೇರೆ ಮಾರ್ಗಗಳು. ಹೀಗಾಗಿ ಏನಂದ್ರೆ ಇಲ್ಲಿ ಉತ್ತೇಜನ ಕೊಡಬೇಕು, ಇಲ್ಲಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆ ರೂಟನ್ನ ತಪ್ಪಿಸ್ಲಿಕ್ಕೂ ಬಹುಶಃ ಈ ಒಂದು ಮೆಜರ್ನ ತಗೊಂಡಿದ್ದಾರೆ. ಮತ್ತೆ ನಮ್ಗೆ ಹಣನೂ ಬರುತ್ತೆ ಇದರಿಂದ. ಹಣನೂ ಈಗ ಅಗತ್ಯವಾಗಿ ಸರ್ಕಾರಕ್ಕೆ ರೆವಿನ್ಯೂ ಬೇಕಾಗಿದೆ. ಆ ಸರ್ಕಾರಕ್ಕೆ ರೆವಿನ್ಯೂ ಬೇಕಾಗೋದನ್ನ ಈ ರೀತಿಯಾಗಿ ಉಪಯೋಗಿಸ್ಕೊಂಡಿರೋದು ನಿಜವಾಗ್ಲೂ ಐ ರಿಯಲಿ ಅಪ್ರಿಷಿಯೇಟೆಡ್. ಬಟ್ ಏನಂದ್ರೆ ಈ ಪೆಟ್ರೋಲು ಡೀಸೆಲ್ನ ವಿಧಿಲ್ದೆ ಆಶ್ರಯಿಸಿರೋದು ನನಗೆ ನಿಜವಾಗ್ಲೂ ಬೇಜಾರೇನೆ. ಯಾಕೆಂದ್ರೆ ಆ ಎಕ್ಸೈಸ್ ಡ್ಯೂಟಿ ಮಾಡದೇ ಇದ್ರೆ ಬೇರೆ ಏನೋ ಹಣ ಇಲ್ಲ, ಬಟ್ ಮಾಡಿದ್ರೆ ಏನಾಗುತ್ತೆ, ಇನ್ಫ್ಲೇಷನ್ಗೆ ಅದು ಕಾರಣ ಆಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಏನಾದರೂ ಶಾರ್ಟ್ ಟರ್ಮ್ ಮೆಷರ್ ಅಂತ ನಾನು ಅನ್ಕೊಳ್ತೀನಿ. ಬಟ್ ಏನಾಗಿದೆ, ಈಗ 100 ರೂಪೀಸ್ಗಿಂತ ಹೆಚ್ಚಾದ್ರೆ ಎಷ್ಟೋ ಜನ ಡೈಲಿ ವೇಜಸ್ಸು, ಮೈಗ್ರೆಂಟ್ ವರ್ಕರ್ಸ್ ಕೂಡ ಈಗ ಬಸ್ನ ಆಶ್ರಯಿಸ್ತಾ ಇಲ್ಲ. ಅವ್ರೇನು ಮಾಡ್ತಾರೆ, ಒಂದು ಚಿಕ್ಕ ಗಾಡಿ ಇಟ್ಕೊಂಡಿರ್ತಾರೆ, ಅವರು ವಾಹನಕ್ಕೆ ಏನೋ ಒಂದು ದಿನಕ್ಕೆ. ಇದೇನಾಗಿದೆ ಅಂದರೆ ಜನಕ್ಕೆ ಇನ್ನೂ ಯಾಕಿದು ಹೊರೆ ಅನಿಸಲ್ಲ ಅಂದರೆ, ಅವರು 100 ರೂಪಾಯಿಗೆ ಹಾಕು ಅಂತಾರಾಗಲಿ 1 ಲೀಟರ್ ಹಾಕು ಅಂತ ಹೇಳಲ್ಲ. ಹಾಗಾಗಿ 50 ರೂಪಾಯಿಗೆ ಹಾಕು, 100 ರೂಪಾಯಿಗೆ ಹಾಕು ಅಂತ. ಇದು ಯಾವಾಗ ಪಿಂಚ್ ಹಾಕಕ್ಕೆ ಶುರು ಆಗುತ್ತೆ, ಅದು ಇದಾಗುತ್ತೆ, ಅದು ಟ್ರಿಕಲ್ ಡೌನ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಹುಶಃ ಇದು ಶಾರ್ಟ್ ಟರ್ಮ್ ಮೆಷರ್ ಆಗಲಿ ಅಂತ ನಾನು ಈ ಮೂಲಕ ಸರ್. ಅಲ್ಲ, ಈ ನರಸಿಂಹಪ್ಪನವ್ರಿಗೆ ಕೇಳಬೇಕು ನಾವೇನು ಅಂದರೆ, ಸರ್ ಈಗ ಬೇರೆಲ್ಲ ಮಾರ್ಗಗಳು ಬಂದಾಗಿದೆ, ಜಾಸ್ತಿ ತಲೆ ಮೇಲೆ ಹೇರಂಗಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಏನಿತ್ತು? ಇಂಥ ಮಾರ್ಗಗಳಿಂದಲೇ ಹಣ ಸಂಗ್ರಹ ಆಗಬೇಕಲ್ಲ. ಈಗ ಆಟೋಮೊಬೈಲ್ಸ್ ಹ್ಯೂಜ್ ಗ್ರೋಯಿಂಗ್ ಇಂಡಸ್ಟ್ರಿ, ಹೌದಾ? ಟೆಕ್ಸ್ಟೈಲ್ಸ್, ಆರ್ಟಿಫಿಷಿಯಲ್ ಟೆಕ್ಸ್ಟೈಲ್ಸ್, ಮ್ಯಾನ್ಮೇಡ್ ಫೈಬರ್ ಟೆಕ್ಸ್ಟೈಲ್ಸ್ ಅದಿರಲಿಲ್ವಾ? ಬೇರೆ ಮೆಷಿನರಿ ಪಾರ್ಟ್ಸ್ ಇರಲಿಲ್ವಾ? ನಾನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರಲಿಲ್ವಾ? ಎಷ್ಟಿದ್ವು? ಇವೆಲ್ಲ ಬಿಟ್ಟರು ವೆರಿ ಫಸ್ಟ್ ಟೈಮ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ, ಅಗ್ರಿಕಲ್ಚರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಲೆಟ್ ಅಸ್ ಬಿ ಫ್ರಾಂಕ್. ಪಾರ್ಟ್ 2ನಲ್ಲಿ, ಕಾನ್ಸ್ಟಿಟ್ಯೂಷನ್ ಪಾರ್ಟ್ 2ನಲ್ಲಿ ಅಗ್ರಿಕಲ್ಚರ್ ಸ್ಟೇಟ್ ಸಬ್ಜೆಕ್ಟು. ಸ್ಟೇಟ್ ಸಬ್ಜೆಕ್ಟನ್ನು ಇದನ್ನು ಕೈ ಬಿಟ್ಬಿಟ್ರು. 15 ಲಕ್ಷ ಕೋಟಿಯಿಂದ 16.5 ಲಕ್ಷ ಕೋಟಿಗೆ ಅಗ್ರಿಕಲ್ಚರ್ ಕ್ರೆಡಿಟ್ ಇನ್ಕ್ರೀಸ್ ಮಾಡಿದೀವಿ ಅಂತಂದರು. ನಾಚಿಕೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಕೊಟ್ಟಿರೋ ಟೋಟಲ್ ಅಗ್ರಿಕಲ್ಚರ್ ಕ್ರೆಡಿಟ್ನಲ್ಲಿ 53% ಈಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಇನ್ ಬೊಂಬೈನಲ್ಲಿ ವ್ಯವಸಾಯ ಮಾಡ್ತಾರಾ? ಬದನೆಕಾಯಿ ಬೆಳೀತಾರೆ ಬೊಂಬೈನಲ್ಲಿ. ಅಟ್ ಈಸ್ ಗೋಯಿಂಗ್ ಫಾರ್ ಅಗ್ರಿ ಬಿಸ್ನೆಸಸ್, ಅಗ್ರಿ ಮೆಷಿನರಿ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಸಚ್ ಅದರ್ ಪೀಪಲ್. ಇದು ಒಂದು. ಈಗ ಈ ಪ್ರಾಡಕ್ಟ್ಸ್ ಕಾಬೂಲ್ ಕಡಲೆ ಒಂದಾಯಿತು, ನೇಟಿವ್ ಕಡಲೆ ಇನ್ನೊಂದಾಯಿತು. ಕಡಲೆಕಾಯಿ ಅದಕ್ಕೆ ಬಂದಿಲ್ಲ ಇನ್ನೂ, ಆಯಿತಾ? ಆಮೇಲೆ ಇನ್ನು ಬೇರೆ ಬೇರೆ ಎಲ್ಲಕ್ಕ ಸೇಬಿಗೆ ಬಂತು. ಈ ಥರ ಇನ್ನು ಬಾಳೆಹಣ್ಣಿಗೂ ಬರಬೇಕಾಗತ್ತೆ. ಈ ಥರ ಬಂದು ಇದನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್. ಒಂದು ವಿಚಾರವನ್ನ, ಈಗ ಇದು ಇಂಪೋರ್ಟ್ ಮೇಲೆ, ಅಂದ್ರೆ ಆಮದಿನ ಮೇಲೆ ಈ ಸೆಸ್ ಯಾರು ಇಂಪೋರ್ಟ್ ಮಾಡ್ತಾರೆ? ಯಾರು ಕಾಬೂಲ್ ಕಡಲೆ ಇವೆಲ್ಲ, ಕಾಬೂಲ್ ಕಡಲೆ ನಮ್ಮ ಕಡಲೆ ಇಂಪೋರ್ಟ್ ಅಲ್ಲ. ಅವರು ಬೇಕಾದ್ರೆ ತೊಗರಿ, ಉದ್ದು, ಇವೆಲ್ಲ ಬರಬೇಕು. ಸೂರ್ಯಕಾಂತಿ ಎಣ್ಣೆ ಅಂತಂದ್ರೆ ಸೂರ್ಯಕಾಂತಿ ನಮ್ಮಲ್ಲಿ ಬರ್ತದೆ, ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ತಾರೆ. ಹೌದು. ಆದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಮಾಡಿರೋದು ಇಲ್ಲ. ಅದ್ರ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ ಲೆವಿಸ್ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಈಸ್ ದೇರ್ ಎ ಮೆಕ್ಯಾನಿಸಮ್ ಟು ಟ್ರಾನ್ಸ್ಪೋರ್ಟ್ ದಿಸ್ ಎಕ್ಸ್ಟ್ರಾ ಇನ್ಕಮ್? ಈಸ್ ದೇರ್ ಎ ಮೆಕ್ಯಾನಿಸಮ್ ಟು ಟ್ರಾನ್ಸ್ಫರ್ ದಿಸ್ ಎಕ್ಸ್ಟ್ರಾ ಇನ್ಕಮ್ to the farmer who grows this crop? No. ಇಲ್ಲ, ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇದನ್ನ ಸೆಸ್ ಹಾಕಿರೋದು ಇಲ್ಲ. ಇವನ್ ನೋಡಿ ಬಟ್ಟೆಗಳ ಮೇಲೂ ಕೂಡ ಹಾಕಿದ್ರು ಅಂತ ಹೇಳಿ. ಆದ್ರೆ ಈಗ ಏನು ಅಂದ್ರೆ, ಈ ನಾವು ತರಿಸ್ಕೋತೀವಲ್ಲ ಅದ್ರ ಮೇಲೆ, ಈ ಇಂಪೋರ್ಟ್ ಆಗುವಂತ ಮೇಲೆ ಮಾತ್ರ. ಅದು ಬಹುಶಃ ನಂಗೆ ಅನ್ಸುತ್ತೆ ಏನಂದ್ರೆ, ಇಲ್ಲಿ ಉತ್ಪಾದನೆ ಆಗುವಂತದ್ದು ಏನಿದೆ ನರಸಿಂಹಪ್ಪರವ್ರೆ, ಅದಕ್ಕೆ ಅನಗತ್ಯವಾಗಿ ಹೇರ್ತಾ ಇಲ್ಲ ಅಂತ. ಇಲ್ಲಿ ಉತ್ಪಾದನೆ ಆಗೋದಕ್ಕಾಗ್ತಾ, ಈಗ ಇದು ಹಾಕಿರೋವೆಲ್ಲ ಇಲ್ಲಿ ಉತ್ಪಾದನೆ ಆಗುವ. ನೋಡ ಇದ್ರ ಬಗ್ಗೆ ಇನ್ನೊಂದಿಷ್ಟು ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ.
ಹೀಗೆ ಸೆಸ್ಗಳ ಏರಿಕೆಯನ್ನ ನೋಡ್ತಾ ಇದ್ವಿ, ಡೀಸೆಲ್ ಮತ್ತು ಪೆಟ್ರೋಲ್ ದರದ ಏರಿಕೆಯನ್ನು ಕೂಡ ನೋಡ್ತಿದ್ವಿ. ಕಚ್ಚಾ ರೇಷ್ಮೆ ಮೇಲಿನ ಕಸ್ಟಮ್ ಸುಂಕವನ್ನ ಶೇಕಡ 10ರಿಂದ 15ಕ್ಕೆ ಏರಿಕೆ ಮಾಡಿರುವಂಥದ್ದು, ಕಚ್ಚಾ ರೇಷ್ಮೆ ಮೇಲಿನ ಕಸ್ಟಮ್ ಸುಂಕವನ್ನ ಏರಿಕೆ ಮಾಡಿರುವಂಥದ್ದು, ಮೀನಿನ ಆಹಾರದ ಮೇಲೆ ಕಸ್ಟಮ್ ಸುಂಕವನ್ನ ಶೇಕಡ 5ರಿಂದ 15ಕ್ಕೆ ಏರಿಕೆ ಮಾಡಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಇರುವಂತಹ ರೇಷ್ಮೆ ಬೆಳೆಗಾರನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತರಬಹುದು. ಯಾಕಂದ್ರೆ ಚೈನಾದ ರೇಷ್ಮೆಯ ಜೊತೆ ಕೂಡ ನಾವು ಕಾಂಪೀಟ್ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಇರುವಾಗ ಈ ರೀತಿಯಾದಂತಹ ಕಸ್ಟಮ್ ಸುಂಕದ ಏರಿಕೆ ಅನುಕೂಲವನ್ನ ಮಾಡಿಕೊಡ್ಬೋದು. ಮುರಳೀಧರ್ ಅವರೇ, ಬಹಳ ಮುಖ್ಯವಾಗಿ ಇಲ್ಲಿ ಕಸ್ಟಮ್ ಸುಂಕದ ಏರಿಕೆಯನ್ನ ನಾವು ನೋಡ್ತಾ ಇದ್ವಿ. ಯಾವ ರೀತಿಯಾದಂತಹ ಪರಿಣಾಮವನ್ನ ಇಲ್ಲಿ ವಿಶೇಷವಾಗಿ ಇಂಡಸ್ಟ್ರಿ ಸೆಕ್ಟರ್ಗೆ ನೋಡಿದಾಗ ಯಾವ ರೀತಿಯಾದಂತಹ ಅನುಕೂಲ ಆಗತ್ತೆ ಭಾರತದ ಉದ್ಯಮ ವಲಯಕ್ಕೆ ಅಂತ? ನೋಡಿ, ಎರಡು ವಿಷಯ ಇದೆ. ಒಂದು, MSMEಸ್ಗೆ ಇವಾಗ ಕಮಾಡಿಟಿ ಪ್ರೈಸಸ್ ಜಾಸ್ತಿ ಆಗ್ಬಿಟ್ಟು ಅವರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಹೌದು, ಸ್ಟೀಲ್ ಪ್ರೈಸಸ್ಸು, ಕಾಪರೇ ಇರಲಿ, ಯಾವ ಮೆಟೀರಿಯಲ್ಸ್ ಇರಲಿ, ಆಲ್ ಕಮಾಡಿಟಿ ಪ್ರೈಸಸ್ ಎಲ್ಲ 20% 25% ಜಾಸ್ತಿ ಆಗ್ತಾ ಇತ್ತು. ಆದರೆ ಅವರಿಗೆ ಮುಂದೆ ಅವರ ಕಸ್ಟಮರ್ಸ್ ಯಾರು ಅವರಿಗೆ ಎಕ್ಸ್ಟ್ರಾ ಪ್ರೈಸ್ ಕೊಡ್ತಾ ಇರಲಿಲ್ಲ. ಹೌದು. ಆದರೆ ಏನಾಗ್ತಾ ಇದೆ ಅಂದರೆ ಇವಾಗ ಇಂಪೋರ್ಟ್ ಆಫ್ ಸ್ಟೀಲ್ ಅಂಡ್ ಸ್ಟೀಲ್ ಪ್ರಾಡಕ್ಟ್ ಪ್ರೈಸಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ವಿತ್ ಕಸ್ಟಮ್ಸ್ ಡ್ಯೂಟಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಆಮೇಲೆ ಸೆಸ್ಸು ಜಾಸ್ತಿ ಮಾಡಿದ್ದಾರೆ. ಅದರಿಂದ ಲ್ಯಾಂಡೆಡ್ ಪ್ರೈಸ್ ಆಫ್ ಇಂಪೋರ್ಟೆಡ್ ಮೆಟೀರಿಯಲ್ಸು ಜಾಸ್ತಿ ಆಗ್ಬೋದು ಅಂತ ಒಂದು ವಿಚಾರ. ಸೊ ಇಲ್ಲ, ಐ ಆಮ್ ಸಾರಿ, ಕಡಿಮೆ ಮಾಡಿದ್ದಾರೆ. ಕಡಿಮೆ ಸೊ ಲೋಕಲ್ ಡೊಮೆಸ್ಟಿಕ್ ಪ್ರೈಸಸ್ ಬಂದು ಕಡಿಮೆ ಆಗುತ್ತೆ. MSMEಸ್ಗೆ ಇದು ನಿಜವಾಗ್ಲೂ ಒಂದು ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ MSMEs ಡಿಪೆಂಡ್ ಆನ್ ಸ್ಟೀಲ್ ಅಂಡ್ ಅದರ್ ಪ್ರಾಡಕ್ಟ್ಸ್. ಅದು ಒಂದು ತುಂಬಾ ಒಳ್ಳೆ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ 2-3 ತಿಂಗಳಿಂದ ಇದು ಮಾಡಲೇಬೇಕು ನೀವು, ಇಲ್ದಿದ್ರೆ ತುಂಬಾ MSMEಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಅದು ಒಳ್ಳೇದಾಯ್ತು. ಆಮೇಲೆ ಈ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ಯಾವ್ದಿದೆಯೋ, ಇವಾಗ ರಾ ಮೆಟೀರಿಯಲ್ಸ್ ಮೇಲೂ ಫಿನಿಶ್ಡ್ ಗುಡ್ಸ್ ಮೇಲೂ ಏನ್ ಮಾಡ್ತಾ ಇದ್ರು ಅಂದ್ರೆ, ರಾ ಮೆಟೀರಿಯಲ್ಸ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಇರ್ತಾ ಇತ್ತು, ಆಮೇಲೆ ಫಿನಿಶ್ಡ್ ಗೂಡ್ಸ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಇರ್ತಾ ಇತ್ತು. ಸೊ ಇದೇನಾಗ್ತಾ ಇತ್ತು ಅಂದ್ರೆ, ಪೀಪಲ್ ಎಲ್ಲರೂ ಫಿನಿಶ್ಡ್ ಗೂಡ್ಸೇ ಇಂಪೋರ್ಟ್ ಮಾಡ್ತಾ ಇದ್ರು, ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಮಾಡ್ತಾ ಇರಲಿಲ್ಲ. ಅದು ತುಂಬಾ ಐಟಮ್ಸ್ ಮೇಲಿತ್ತು. ಇವಾಗ ಅದನ್ನ ಅವರು ನೋಡ್ಬಿಟ್ಟು ಅದನ್ನೆಲ್ಲಾನು ಸ್ವಲ್ಪ ರಾ ಮೆಟೀರಿಯಲ್ಸ್ ಮೇಲೆ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಕಡಿಮೆ ಮಾಡಿ ಫಿನಿಶ್ಡ್ ಗೂಡ್ಸ್ ಮೇಲೆ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಸೊ ದಟ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ವಲ್ಪ ಒತ್ತು ಕೊಡ್ಬೋದು ಅಂತ. ಇದು ಎರಡು ವಿಷಯ ತುಂಬಾ ಒಳ್ಳೇದಾಗಿದೆ ಇಂಡಸ್ಟ್ರೀಸ್ಗೆ. ಇದು ಬಿಟ್ಟರೆ MSMEಸ್ಗೆ ಅಲೋಕೇಶನ್ ಡಬಲ್ ಮಾಡಿದ್ದಾರೆ. ಬಟ್ ಅದರದ್ದು ಡೀಟೇಲ್ಸ್ ಇಲ್ಲ. ಅದು ಯಾವ ಬಗ್ಗೆ ಯಾವ ಥರ ಇದು ಯೂಸ್ ಆಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಡೀಟೇಲ್ಸ್ ನೋಡಿದ ಮೇಲೆ ಗೊತ್ತಾಗಿದೆ. ನನಗೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕಂದ್ರೆ, ಇವಾಗ ಈ ಬಡ್ಜೆಟಲ್ಲಿ ರಿಫಾರ್ಮ್ಸ್ ಅಜೆಂಡಾ ಎಷ್ಟು ಮಾಡಿದ್ದಾರೆ ಅಂದರೆ, ಎಲ್ಲ ಸೆಕ್ಟರ್ಸಲ್ಲೂ ಅವರು ರಿಫಾರ್ಮ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ನಂದು ಒಂದೇ ಒಂದು ಪ್ರಶ್ನೆ ಏನಿದೆ ಅಂದರೆ, ಸರ್ಕಾರದಲ್ಲಿ ಈ ರಿಫಾರ್ಮ್ಸ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಬ್ಯಾಂಡ್ ವಿಡ್ತ್ ಇದೆಯಾ? ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗುತ್ತಾ? ಇಲ್ಲ ಬರೀ ಆ ಬಡ್ಜೆಟ್ ಅನೌನ್ಸ್ಮೆಂಟ್ಸ್ ಅಲ್ಲೇ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಾರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಆಲ್ರೆಡಿ ದಿ ರಿಸೋರ್ಸಸ್ ಆಫ್ ಮ್ಯಾನ್ ಪವರ್ ಇನ್ ಗವರ್ಮೆಂಟ್ ಇಟ್ ಸೆಲ್ಫ್ ಇಸ್ ವೆರಿ ಸ್ಟ್ರೆಚ್ಡ್. ಅವ್ರ ಹತ್ರ ಕೇಪಬಿಲಿಟೀಸ್ ಇದೆ, ಇಲ್ಲ ಮ್ಯಾನ್ ಪವರು ಇಲ್ಲ. ಇದನ್ನ ಒಂದು ಮುಖ್ಯವಾದ ಒಂದು ವಿಷಯ ಆಗುತ್ತೆ. ಯಾವ ಪ್ರತಿಯೊಂದು ಸೆಕ್ಟರಲ್ಲೂ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಷ್ಟು ಚೇಂಜಸ್ ತಗೊಂಡ್ಬರ್ತಾ ಇದ್ದಾರೆ ಅಂದ್ರೆ, ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಇದನ್ನ ಗವರ್ಮೆಂಟ್ ಕಡೆಯಿಂದ ಯಾರು ನೋಡ್ತಾ ಇರೋದು ಅನ್ನೋದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಕಾಂಪಿಟೆನ್ಸ್ ಇದೆಯಾ, ಅವ್ರ ಹತ್ರ ಮ್ಯಾನ್ ಪವರ್ ಇದೆಯಾ ಅನ್ನೋದು. ಅದರಿಂದ ಇಟ್ ಈಸ್ ವೆರಿ ಈಸಿ ಟು ಅನೌನ್ಸ್ ಸ್ಕೀಮ್ಸ್. ನೆಕ್ಸ್ಟ್ 3 years ಅಲ್ಲಿ ಮಾಡ್ತೀವಿ, 5 years ಅಲ್ಲಿ ಮಾಡ್ತೀವಿ ಅಂದ್ರೂ ಅದನ್ನ ಇಸ್ ದ ಗವರ್ಮೆಂಟ್ ಎಕ್ವಿಪ್ಡ್ ಟು ಡೂ ಇಟ್. ಆಮೇಲೆ ಗವರ್ಮೆಂಟ್ ಹ್ಯಾಸ್ ದ ವೇರ್ ವಿತ್ ಆಲ್ ಟು ಡೂ ಇಟ್, ಗವರ್ಮೆಂಟ್ ಹ್ಯಾಸ್ ದ ಮನಿ ಟು ಡೂ ಇಟ್ ಅಂತ ಒಂದು ಪ್ರಶ್ನೆ ಬರುತ್ತೆ. ನನಗೆ ಇದರಲ್ಲಿ ಒಂದು ತುಂಬ ದೊಡ್ಡ ಡೌಟ್ ಇದೆ. ಅದೇ ಒಂದು ನನಗೆ ಒಂದು ಪ್ರಶ್ನೆ ಆಗಿದೆ. ಅದು ಬಿಟ್ಟರೆ ಈ ಬಡ್ಜೆಟಲ್ಲಿ ಬಿಸ್ನೆಸಸ್ಗೆ ಏನೋ ಒಂದು ಆ ಥರ ಅರ್ತ್ ಶೇಕಿಂಗ್ ಅಂತ ಅಂತಾರಲ್ಲ, ಆ ಥರ ಏನೋ ಚೇಂಜಸ್ ನನಗೆ ಕಾಣಿಲ್ಲ. So this is my comments about the imports and exports and taxes. ಸ್ವಲ್ಪ ಈ ಒನ್ ಮ್ಯಾನ್ ಕಂಪನಿ ಅಂತ ಒಂದು 1 person ಕಂಪನಿ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ. ಅದೆಲ್ಲ ಡೀಟೇಲ್ಸ್ ನೋಡಬೇಕು. ಜಸ್ಟ್ ಒಂದೇ ಒಂದು ನಿಮಿಷ ಮುರಳೀಧರ್ ಅವರೇ, ಮತ್ತೆ ಮಾತಾಡ್ತೀನಿ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೃಷಿ ಸೆಸ್ ವಿಧಿಸಲಾಗಿದೆ, ಆದ್ರೆ ಇದು ಗ್ರಾಹಕರಿಗೆ ಹೊರೆ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಗ್ರಾಹಕರ ಮೇಲೆ ಇದು ಹೆಚ್ಚುವರಿ ಹೊರೆಯನ್ನ ಕೊಡೋದಿಲ್ಲ ಅನ್ನೋದು ಬಜೆಟ್ ಭಾಷಣದಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಇದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನಾವು ಕಚ್ಚಾ ತೈಲದ ಆಮದಿನ ಮೇಲೆ ಅನ್ನುವಂಥದ್ದು ಇಲ್ಲಿ ಬರುವಂತಹ ವಿಚಾರ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಕೃಷಿ ಸೆಸ್ ವಿಧಿಸಲಾಗಿದೆ, ಆದ್ರೆ ಇದು ಗ್ರಾಹಕರಿಗೆ ಹೊರೆ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ.
ಗ್ರಾಹಕರ ಜೇಬಿಗೆ ಇದರಿಂದ ಕತ್ತರಿ ಬೀಳೋದಿಲ್ಲ. ಇದು ನಾವು ವಿಧಿಸಿರುವಂಥದ್ದು ಕಚ್ಚಾ ತೈಲದ ಮೇಲೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಂಶವಾಗಿ ಇಲ್ಲಿ ಕಂಡು ಬರುತ್ತೆ. ಆದರೆ ಕಚ್ಚಾ ತೈಲವನ್ನ ಏರಿಕೆ ಮಾಡಿದಾಗ ಅದು ಯಾವ ಸ್ವರೂಪದಲ್ಲಿ ಗ್ರಾಹಕರ ಮೇಲೆ ಏರಿಕೆ ಆಗೋದಿಲ್ಲ ಅನ್ನೋದು ಅರ್ಥ ಕೂಡ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾವಾಗ ಏರಿಕೆ ಆಗುತ್ತೋ ಆ ಕಂಪನಿಗಳವರು ಲಾಸ್ ಮಾಡಿಕೊಂಡು ಗ್ರಾಹಕನಿಗೆ ಹಾಗಾದ್ರೆ ಕೊಡ್ತಾರ? ಇಲ್ಲ ಇದು ಕೇವಲ ನಮಗೆ ಕಚ್ಚಾ ತೈಲಕ್ಕೆ ಮಾತ್ರ ನಮ್ಗೆ ಮಾಡಿದ್ದು, ಹಾಗಾಗಿ ಕೇಂದ್ರ ಸರ್ಕಾರ ಹಾಕಿರುವಂಥದ್ದು ಕೇವಲ ನಾವು ಮಾತ್ರ ಅನುಭವಿಸಬೇಕು, ಇದನ್ನ ಗ್ರಾಹಕರಿಗೆ ವರ್ಗಾಯಿಸುವ ಹಾಗಿಲ್ಲ ಅನ್ನುವಂಥದ್ದು ಏನಾದರೂ ಕ್ಲಾಸ್ ಕಂಡೀಷನ್ ಈ ರೀತಿಯಾಗಿ ಏನಾದರೂ ಇರುತ್ತಾ? ಬಹುಶಃ ಇದು ನೇರವಾಗಿ ಗ್ರಾಹಕರಿಗೆ ಮುಟ್ಟದೆ ಇವತ್ತೇ ಏರೋದಿಲ್ಲ ಅಂತೇಳಿ ಆದರೂ ಕೂಡ ಇನ್ನು 4 ದಿವಸದ ನಂತರ ಅಥವಾ 6 ದಿವಸದ ನಂತರ ಇದು ಏರಿಕೆ ಆಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಯಾಕಂದ್ರೆ ಅದು ಇಂಪ್ಯಾಕ್ಟ್ ಆಗಲೇಬೇಕಲ್ವಾ? ಅದು ಒಂದಲ್ಲ ಒಂದು ಕಡೆಗೆ ವರ್ಗಾವಣೆ ಆಗಲೇಬೇಕಲ್ವಾ? ಅದು ವರ್ಗಾವಣೆ ಆಗದೆ ಇರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ನಮಗೆ ಮೂಡುತ್ತೆ. ಎಸ್, ಇದರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ದು ಅನ್ನೋದನ್ನ ತೋರಿಸ್ವಿ ನೋಡಿ. To benefit farmers, we are raising customs duty on cotton from 0 to 10%, on raw silk and silk yarn from 10 to 15%. We are also withdrawing end-use based concession on denatured ethyl alcohol. Currently, rates are being uniformly calibrated to 15% on items like maize, bran, rice bran, oil cakes, and animal feed additives. There is an immediate need to improve agricultural infrastructure so that we produce more while also conserving and processing agricultural output efficiently. This will ensure enhanced remuneration for our farmers. To earmark resources for this purpose, I propose an agricultural infrastructure and development cess on a small number of items. However, while applying this cess, we have taken care not to put additional burden on consumers on most items. To benefit farmers, we are raising customs duty on cotton from 0 to 10%, on raw silk and silk yarn from 10 to 15%. We are also withdrawing. ಎಸ್, ಇದು ಈಗಾಗಲೇ ಹೇಳಿರುವಂತಹ ಮಾತು. ನರಸಿಂಹಪ್ಪರೇ, ಬಹುಶಃ ಈ ರೀತಿಯಾದಂತಹ ಅಂದ್ರೆ ಇಲ್ಲಿ ನಾವು ಸೆಸ್ ಅನ್ನು ಏರಿಕೆ ಮಾಡಿದೀವಿ. No mechanism to transfer this benefit to the farmer or the beneficiary. ಎಲ್ಲಿದೆ? ಅವ್ರು ಖಂಡಿತವಾಗಿ ಹೇಳಿದಾರಲ್ಲ, ದೇ ವಿಲ್ ನಾಟ್ ಪಾಸ್ ಆನ್ ದಿಸ್ ಇನ್ಕ್ರೀಸ್ ಟು ದಿ ಕನ್ಸ್ಯೂಮರ್. Yes. ಸೊ ದೇರ್ ಮಸ್ಟ್ ಬಿ ಸಮ್ ಮೆಕ್ಯಾನಿಸಮ್. ಅದು ಏನು ಮೆಕ್ಯಾನಿಸಮ್ ಅಂತ ಅವರೇ ಹೇಳಬೇಕಷ್ಟೇ. ದಟ್ಸ್ ದಿ ಮೆಕ್ಯಾನಿಸಮ್ ಇಲ್ಲ. ಮೆಜಾರಿಟಿ ಆಫ್ ದಿ ಕೇಸಸ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಲ್ಲ ಅಂತ ಅಂದ್ರೆ ಏನಾಗಿದೆ ಇದು ಮೋಸ್ಟ್ಲಿ ಅಲ್ಲಲ್ಲ, ನಾನು ಕೇಳ್ತಿರುವಂಥದ್ದು ಏನಂದ್ರೆ ಸಿಂಪಲ್ ಆಗಿರುವಂಥದ್ದು. ಈಗ ಒಬ್ಬ ವ್ಯಕ್ತಿ ನಾನು 100 ರೂಪಾಯಿಗೆ ಒಂದು ಪ್ರಾಡಕ್ಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಅದರ ಒಂದು 20% ಆತ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು 80 ರೂಪಾಯಿಗೆ ಅವನು ಕೊಡ್ತಾನೆ ಅಂತ ಇದ್ರೆ, ಇಲ್ಲ ನೀನು 82 ರೂಪಾಯಿ ನೀನು ಆಗುತ್ತೆ ಇದು ಸೆಸ್ ಏರಿಕೆ, ತನ್ನ ಲಾಭವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಇದು ಬಹಳ ಮುಖ್ಯವಾಗಿ ಆಗುತ್ತೆ. ಆಗ ಅವನು ರೇಟ್ ಅನ್ನು ಮತ್ತೆ ಜಾಸ್ತಿ ಮಾಡೋದಿಲ್ವಾ? ಕಂಪನೀಸ್ ಯಾವಾಗ್ಲೂ ಶಿಫ್ಟ್ ಮಾಡಕ್ ಆಗತ್ತೆ ಅಂತಲ್ಲ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಟ್ರಾನ್ಸ್ಫರ್ ಮಾಡೋದೇನೆ ಉದ್ದೇಶ, ಶಿಫ್ಟಿಂಗ್ ಅಂತ. ಬಟ್ ಕೆಲವು ಕ್ಲಾಸ್ ಅನ್ನ ಹಾಕಿ ನಾವು ಅದನ್ನ ಪ್ರೊಡ್ಯೂಸರ್ಗೆ ಸೀಮಿತಗೊಳಿಸಬಹುದು. ಆದ್ರೆ ಈ ಹಿಂದೆಯೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಅನ್ನ ತಂದಾಗ್ಲೂ ಕೂಡ ಇದೇ ರೀತಿಯಾದಂತಹ ಮಾತನ್ನ ಕೇಳಿದ್ರು. ಆದ್ರೆ ಅದು 10-15 ದಿವಸದ ನಂತರ ನಿಧಾನಕ್ಕೆ ಒಂದೇ ಸಲಕ್ಕೆ 2 ರೂಪಾಯಿ ಏರಿಕೆ ಮಾಡಲ್ಲ, ಬಟ್ ಒಂದು ವಾರದಲ್ಲಿ 2 ರೂಪಾಯಿಯನ್ನ ಏರಿಕೆ ಮಾಡ್ತಾರೆ ಖಂಡಿತಲ್ಲ ಅಂತ. ಹಾಗಾಗಿ ಹಾಗಿರುವಾಗ ಇದು ಯಾವ ರೀತಿಯಾಗಿ ಗ್ರಾಹಕರಿಗೆ ತಲುಪೋದನ್ನ ತಡೆಯೋದಕ್ಕಾಗುತ್ತೆ? ಇವಾಗ ನೋಡಿದ್ರೆ ಈಗ ಆಕ್ಚುಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡನ್ನೂ ಮಾರ್ಕೆಟ್ ಪ್ರೈಸಸ್ಗೆ ನಾವು ಅದನ್ನ ಡಿರೆಗ್ಯುಲೇಟ್ ಮಾಡಿದ್ವಿ. ಹೌದು. ಇಷ್ಟಾದ್ರೂ ಏನ್ ಮಾಡ್ಬೋದು, ಇವಾಗ ದುಡ್ಡು ಬೇಕಂದಾಗ ಇವ್ರು ಏನ್ ಮಾಡಿದ್ರು ಎಕ್ಸೈಸ್ ಡ್ಯೂಟೀಸ್ನ ಹೆಚ್ಚಿಸ್ತಾ ಹೋದ್ರು. ಸೊ ಈಗ ಏನ್ ಮಾಡ್ಬೋದು, ಅವ್ರಿಗೆ ಹೇಳ್ಬೋದು ನಿಮ್ಮ ಶೇರ್ ಅಲ್ಲಿ ಇದನ್ನ ತಗೊಳ್ತೀವಿ ಇಷ್ಟು ವರ್ಷ ಅಂತ. ಅದು ಶಾರ್ಟ್ ಟರ್ಮ್ ಮೆಜರ್ ಆಗಿರೋದ್ರಿಂದ ಮೇ ಬಿ ಪ್ರೊಡ್ಯೂಸರ್ಸ್ ಆಲ್ಸೋ ವಿಲ್ ಅಗ್ರಿ. ಹಾಗೆ ಆಗೋದಕ್ಕೆ ಸಾಧ್ಯ ಇದೆ. ಗುರುರಾಜ್ ಏನು ಒಂದು ನಾನು ಹೇಳ್ತೇನೆ, ದಿಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಇನ್ ದ ಬಜೆಟ್ ಸ್ಟೇಟ್ಮೆಂಟ್ ದಟ್ ಇಟ್ ವಿಲ್ ನಾಟ್ ಬಿ ಪಾಸ್ಡ್ ಆನ್ ಟು ದ ಕನ್ಸ್ಯೂಮರ್. ಹೌದು. ನಾವು ವಿ ಶುಡ್ ಟೇಕ್ ಇಟ್ ಅಟ್ ದ ಫೇಸ್ ವ್ಯಾಲ್ಯೂ. ಅದನ್ನ ನಾವು ಡೌಟ್ ಮಾಡ್ಕೊಂಡು ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಇಟ್. ಇದು ಬಜೆಟ್ ಇಂದ ನಾವು ಮಾತಾಡ್ತಿರೋದು. ನೀವು ಒಂದು ಆಸ್ಪೆಕ್ಟ್ ತಗೊಂಡು ಇನ್ನೊಂದು ಆಸ್ಪೆಕ್ಟ್ ಬಿಡ್ತೀನಿ ಅಂತ ಹೇಳಿದ್ರೆ ಸರಿಯಲ್ಲ. ದೇರ್ ಮಸ್ಟ್ ಬಿ, ದೇ ವಿಲ್ ಹ್ಯಾವ್ ಎ ಮೆಕ್ಯಾನಿಸಮ್ ವೇರ್ ದೇ ವಿಲ್ ನಾಟ್ ಪಾಸ್ ಆನ್. ಈಗ ಯಾರು ಇಂಪೋರ್ಟ್ ಮಾಡೋರು ಯಾರು? ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ಆಯಿಲ್ ಲಿಮಿಟೆಡ್ ಅಥವಾ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅವರು ತಗೊಂಡವರು ದೇ ಹ್ಯಾವ್ ಟು ಅಬ್ಸಾರ್ಬ್ ದಿಸ್ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಸದ್ಯಕ್ಕೆ ದೇರ್ ಇಸ್ ನೋ GST ಆನ್ ಪೆಟ್ರೋಲ್.
ದೇರ್ ಇಸ್ ನೋ GST ಆನ್ ಪೆಟ್ರೋಲ್. GST ಆನ್ ಪೆಟ್ರೋಲ್ ಇದ್ರೆ ಅಂತೂ ದೇ ಕೂಡ ಪಾಸ್ಡ್ ಆನ್ ಅಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವರು ಕ್ಲೇಮ್ ಮಾಡ್ಬೋದಿತ್ತು ಅಂತ ಹೇಳಿ ಎಲ್ಲ ಬರುವಂತಹ ಸಾಧ್ಯತೆಗಳಿತ್ತು. ಸೊ ಈಗ ಸದ್ಯಕ್ಕೆ ಐ ಥಿಂಕ್ ನೀವು ಒಂದು ಟಿವಿಯಲ್ಲಿ ಹಾಕಿದ್ರೆ ಓವರ್ ಆಲ್ ದೇರ್ ವಿಲ್ ಬಿ ನೋ ಅಡಿಷನಲ್ ಬರ್ಡನ್ ಆನ್ ದ ಕನ್ಸ್ಯೂಮರ್ ಅಂತೇಳಿ ನೀವು ಹಾಕಿರೋದು. ಐ ಥಿಂಕ್ ವಿ ಶುಡ್ ನಾಟ್ ಟೇಕ್ ಅದನ್ನ ಮಾತ್ರ ಹೆಚ್ಚು ಮಾಡ್ತಾರೆ ಇದನ್ನ ಮಾತ್ರ ಅವ್ರು ಮಾಡಲ್ಲ ಅಂತ ಹೇಳೋದು ಐ ಥಿಂಕ್ ಇಟ್ ಇಸ್ ನಾಟ್ ಕರೆಕ್ಟ್. ಅಲ್ಲಿ ನಾನು ಹೇಳ್ತೀನಿ. ಒಂದು ಜನ ಕ್ಲಾರಿಫೈ ಮಾಡಕ್ಕೆ ಎರಡನೇ ವಿಷಯ ಪ್ರೊಫೆಸರ್ ನರಸಿಂಹಪ್ಪ ಅವರು ಹೇಳಿದಾಗೆ ಜಸ್ಟ್ ಆಚಾರ್ಯ ಅವರು ನಿಮ್ಗೆ ಮತ್ತೆ ಮಾತಾಡ್ತೀವಿ. ಒಂದು ಕೆಲವೊಂದು ಪ್ರಶ್ನೆಗಳಾಗಿ ಉಳ್ಕೊಂಡಿವೆ, ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರವನ್ನು ಪಡೆಯೋಣ. ಕಚ್ಚಾ ರೇಷ್ಮೆ ಮೇಲಿನ ಕಸ್ಟಮ್ಸ್ ಶುಲ್ಕ 10% 15% ಏರಿಕೆ ಆಗಿದೆ. ಮೀನಿನ ಆಹಾರದ ಮೇಲೆ ಕಸ್ಟಮ್ಸ್ ಶುಲ್ಕ 5% 15% ಏರಿಕೆ. ಗಮನಿಸಬೇಕಿಲ್ಲಿ ಕಚ್ಚಾ ರೇಷ್ಮೆ ಮೇಲಿನ ಕಸ್ಟಮ್ಸ್ ಸುಂಕ 10% 15% ಏರಿಕೆಯಾಗಿದೆ. ಅದೇ ರೀತಿ ಮೀನಿನ ಆಹಾರದ ಮೇಲಿನ ಕಸ್ಟಮ್ಸ್ ಶುಲ್ಕ ಕೂಡ 5% 15% ಏರಿಕೆ ಆಗಿದೆ. ನರಸಿಂಹಪ್ಪನವರೇ, ನೋಡಿದ್ವಿ ನಾವು ರೇಷ್ಮೆ ಮೇಲಿಂದು. ರೇಷ್ಮೆಗೆ ಅವರು ಇಂಪೋರ್ಟೆಡ್ ನೇಪಾಳದ ಚೈನಾದಿಂದ ಇಂಪೋರ್ಟೆಡ್ ರೇಷ್ಮೆ ಮೇಲೆ ಹಾಕ್ತಾರೆ ಅಂತಂದರೆ ಈಗಲೇ ರೇಷ್ಮೆ ನಮ್ಮದು ಸ್ವಲ್ಪ 28,000 ಟನ್ನು ಅಲ್ಲಿಗೆ ಇದೆ, ನಮ್ಮದು ಜಾಸ್ತಿ ಇಲ್ಲ, ಇಂಪೋರ್ಟ್ ಮಾಡ್ತಾ ಹೋಗ್ತಾರೆ. ಆ ಇಂಪೋರ್ಟ್ ಮೇಲೆ ಅನ್ನೋದು ಅಂತಂದರೆ administrative measure is a small administrative ಅಲ್ಲ ಸರ್, it has to come through a budget. It has to pass through the tariff. I mean parliament. Okay, in which case it should have been an imported silk ಅಂತ ಅನ್ಬೇಕು. ಅಲ್ಲ ಸರ್, the very fact that it is a customs duty rate goes to say that it is on imports only. ಇದು ಆಮದು ಅಂತ ಹೇಳಿ ಏನು ಮಾತಾಡ್ತೀವಲ್ಲ ಅವಾಗಿಂದ, ಸೊ ಇಟ್ ಇಸ್ ಓನ್ಲಿ ಆನ್ ಇಂಪೋರ್ಟ್. ಆಮದು ಸುಂಕ ಅಂತ ಹೇಳಿದೆ ಸರ್, ಅಲ್ಲ ಹೇಳೋದು ಬೇಡ, ಇವ್ರು ಹಾಕ್ಲಿಲ್ಲ ಅಷ್ಟೇ, ಬಟ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿ ಅಂದ್ರೆ ದಟ್ ಇಸ್ ಓನ್ಲಿ ಆನ್ ಇಂಪೋರ್ಟ್. ಕಸ್ಟಮ್ಸ್ ಡ್ಯೂಟಿ ಲೋಕಲ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದಕ್ಕೆ ಕಸ್ಟಮ್ಸ್ ಡ್ಯೂಟಿ ಐ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ ಈಸ್ ನಾಟ್ ಸೆಟೆಡ್ ದೇರ್. No, sir, this is entire thing is coming under the customs ರೇಷ್ಮೆ ಮೇಲೆ ಸುಂಕ ಅಂತ ಹಾಕಿದ್ದಾರೆ. ಅಲ್ಲ ಸರ್, ಅದು ಇಲ್ಲಿ ನಾವು ಹಾಕ್ತಾ ಇರೋದು ಅಲ್ಲ ಇಲ್ಲಿ ಅಲ್ಲ ನಿಜ ನೀವು ಹೇಳಿ ಕರೆಕ್ಟ್. ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ ಇಸ್ ಇಂಪೋರ್ಟ್ ಡ್ಯೂಟಿ, ಬಟ್ ರೇಷ್ಮೆ ಮೇಲೆ ಸುಂಕ ಅಂತ ಅಂದ್ಬಿಟ್ರೆ ಸುಂಕ ಅಂದ್ರೆ ಯಾವ ಸುಂಕ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಅಂತ. ದಟ್ ಇಸ್ ಹೌ ವಿ ಹ್ಯಾವ್ ಟು ಅಸ್ಯೂಮ್. ಅಲ್ಲ ಸರ್, ಅಲ್ಲ ಅಸ್ಯೂಮ್ ಅಲ್ಲ, ಅದು ಬಂದಿರೋ ಬಜೆಟ್ ಡಾಕ್ಯುಮೆಂಟ್ ನಲ್ಲಿ ಆ ಥರ ಬರುತ್ತೆ. ಈಗ ರಾ ಮೆಟೀರಿಯಲ್ಸ್ ಮೇಲೂ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊತಾ ಇದೀವಿ ಅಷ್ಟೇ. ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಇಟ್ ಈಸ್ ಇಂಪೋರ್ಟ್ ಸೆಸ್ ಅದು import cess of when water you are importing the crude oil before it reaches the refinery. ಹೌದು, yes ಎಕ್ಸಾಕ್ಟ್ಲಿ ಅದು ಆ ಥರ ಅಂತ ಬ್ರಿಟಿಷ್ ಬ್ಯಾರಲ್ ಮೇಲೆ ಎಲ್ಲಿದ್ದಾನ ವೇರೆವರ್ ಯು ಆರ್ ಇಂಪೋರ್ಟಿಂಗ್ ಮೇ ಬಿ ಫ್ರಮ್ UAE. it is measured in ಓಕೆ. ಅಲ್ಲ ಏನು ನರಸಿಂಹಪ್ಪನವರೇ, ನಿಮ್ಗೇನು ಸಾಕಷ್ಟು ಗೊಂದಲಗಳಿದೆಯಾ ಈ ಬಜೆಟಿನ ಬಗ್ಗೆ? barrel. ಅಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಯಾಕೋ. ಇಲ್ಲ, ಇದು ಅವೆಲ್ಲ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಇಂಪೋರ್ಟ್ ಮಾಡ್ತಾರೆ. ಸರಿ, ನಿಜ. ಆಮೇಲೆ WTO ಟರ್ಮ್ಸ್ ಇರ್ತದೆ. ಈಗ ಬಿಟ್ಬೇಡ, ನಿಮ್ಮ ನಿರೀಕ್ಷೆ ನಿಜಕ್ಕೂ ಏನಿತ್ತು ಹಾಗಾದ್ರೆ? ನಮ್ಮ ನಿರೀಕ್ಷೆ ಏನಿತ್ತು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ಗ್ರೇಟ್ ಡಿಪ್ರೆಷನ್ ಆದಾಗ ಯಾರು ರೂಸ್ವೆಲ್ಟ್ ಏನು ಮಾಡ್ದ ಆ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಕೊಡ್ತಾನೆ ಅನ್ನೋದು ಒಂದು. ಜಾಬ್ಸ್ ಕ್ರಿಯೇಟ್ ಮಾಡೋದಕ್ಕೆ, ರೂರಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋದಕ್ಕೆ ಏನಾದ್ರು ದಾರಿ ಮಾಡಿಕೊಡ್ತಾರೆ ಅನ್ನೋದು ಎರಡು. ಮೂರನೇದು ಪ್ರೊಟೆಕ್ಷನ್ ಫಾರ್ ಅಗ್ರಿಕಲ್ಚರ್ ಪ್ರೈಸಿಂಗ್. ಓಕೆ, ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಇವ್ರ ಕೈನಲ್ಲಿ. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಸಪೋಸ್ ಯು ಹ್ಯಾವ್ ಎ ಫ್ಲ್ಯಾಟ್ ದಿಸ್ ಥಿಂಗ್, ನೋ ಬಡಿ ಶುಡ್ ಸೆಲ್ ಬಿಲೋ ದಿಸ್ ಪ್ರೈಸ್ ಅನ್ನೋದು. ಏನು ಮಾಡೋದು, ಏನು ಕಷ್ಟ ಇದೆ, ವೇರ್ ಈಸ್ ದಿ ಡಿಫಿಕಲ್ಟಿ, ಅದು ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ. ಈಗ ಆಗಲೇ ಕೇಶವ್ ಒಂದು ಮಾತು ಹೇಳಿದ್ರು, ಅದನ್ನು ಮತ್ತೆ ನಾನು ಪುನರುಚ್ಚಾರ ಮಾಡ್ತೀನಿ. ಏನು ಅಂದರೆ, ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಆಗಿನ ಸ್ಥಿತಿಗತಿಗಳೇನು, ಯಾವ ಸಂದರ್ಭದಲ್ಲಿದ್ದೀವಿ ನಾವು, ಯಾವ ಸ್ಥಿತಿನಲ್ಲಿದ್ದೀವಿ ನಾವು, ಅದನ್ನು ನೋಡಿ ರೂಪುರೇಷೆಗಳು ನಿರ್ಧಾರ ಆಗುತ್ತೆ ಅಂತ ತಾವು 6 ವರ್ಷದಿಂದ 7 ವರ್ಷದಿಂದ ಹೇಳಿದ್ರೆ ಎಲ್ಲರೂ ಒಪ್ತಾ ಇದ್ರು. ಯಾಕಂದರೆ ಅವಾಗ ಯಾರ್ದೋ ಬೇರೆಯವ್ರ ಸರ್ಕಾರ ಇತ್ತು, ನಾವು ಹೊಸ ಸರ್ಕಾರ ಬಂದಿದೆ, ಇದು ಅವ್ರು ಮಾಡಿದ ತಪ್ಪುಗಳು ನಾವು ಸರಿ ಮಾಡಬೇಕು ಅಂತ. ನೀವೇ ಇದ್ದೀರಲ್ಲ 6 ವರ್ಷ. ಅಲ್ಲ ಈಗಿನ ಸ್ಥಿತಿ ನೋಡಿ, ಈಗ ಆರ್ಥಿಕತೆ ಪಾತಾಳಕ್ಕಿಳಿದಿದೆ, ಎಲ್ಲದನ್ನು ಮತ್ತೆ ಹೊಸ ಕಟ್ಟುವಂತ ಸ್ಥಿತಿ ಇದೆ ಈಗ. ಇಂಥ ಸಂದರ್ಭದಲ್ಲಿ ಹೊಸದಾಗಿ ಅಂತಂದ್ರೆ ನೀವೇ ಇದ್ದೀರಲ್ಲ ಮನೇಲಿ. ಸರ್, ಕೋವಿಡ್ ಕೇಶವ್ ಇಲ್ಲಿ
ಈಗ ಕೃಷಿ ಸೆಸ್ಸನ್ನು ವಿಧಿಸಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಇನ್ನೊಂದು ರೋಡ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಬಹಳ ದೊಡ್ಡ ಸ್ಪೆಂಡಿಂಗ್ ಅನ್ನ ಕೇಳಿದ್ದಾರೆ. ಅದು ಕೆಲವು ರಾಜ್ಯಗಳನ್ನ ಉಲ್ಲೇಖ ಮಾಡಬೇಕಾಗುತ್ತೆ, ಯಾಕಂದ್ರೆ ತಮಿಳುನಾಡು, ಕೇರಳದ ಕಡೆಗೆ ಹೆಚ್ಚು ಹರಿತಾ ಇದೆ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಕಡೆಗೆ ಹೋಗ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಕೂಡ ಇರುವಂತದ್ದು, ಬಹುಶಃ ಕೇಂದ್ರದ ಬಜೆಟ್ ಕೂಡ ಎಲೆಕ್ಷನ್ ಕಡೆಗೆ ಪಾಯಿಂಟ್ ಔಟ್ ಮಾಡಿದಂಗೆ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ನೋಡಿದಾಗ. ಅದು ಇದು ಜಾಬ್ ಕ್ರಿಯೇಷನ್ ದೃಷ್ಟಿಯಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಹುದು ಅಂತೇಳಿ ತಮ್ಗೆ ಅನಿಸುತ್ತೆ ಅಂತೇಳಿ? ಅಲ್ಲ, ಎನಿ ಇನ್ಫ್ರಾಸ್ಟ್ರಕ್ಚರ್ ಇದು ಯಾವಾಗಲೂ ನಮಗೆ ಲೇಬರ್ ಇಂಟೆನ್ಸಿವ್ ಜಾಸ್ತಿ ಇರುತ್ತೆ. ಲೇಬರ್ ಇಂಟೆನ್ಸಿವ್ ಇರೋದ್ರಿಂದ ಅದು ಖಂಡಿತವಾಗಿಯೂ ಜಾಬ್ ಕ್ರಿಯೇಟ್ಸ್ ಮಾಡುತ್ತೆ. ಈವನ್ ಬುಲೆಟ್ ಟ್ರೈನ್ ಬಂದಾಗ್ಲೂ ಕೂಡ ನಾವೆಲ್ಲ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಅಂತಲೇ ಅದನ್ನ ಕ್ರಿಟಿಸೈಸ್ ಮಾಡಿದ್ದು, ಟು ಬಿ ಹಾನೆಸ್ಟ್ ವಿತ್ ಯು, ನಿಮ್ಮ ಚಾನಲ್ ಅಲ್ಲೇ. ಆದ್ರೆ ಅದರಿಂದನೂ ಒಂದಷ್ಟು ಜಾಬ್ಸ್ ಅಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ನೀವು ರೋಡ್ವೇಸ್ಗೆ ಹೋಗುವಾಗ, ರೋಡ್ವೇಸ್ ರೈಲ್ವೇಸ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೂ ಮಾತಾಡ್ತಿದ್ದಾರೆ, ಹೆಚ್ಚು ಜಾಬ್ಸ್ ಅಲ್ಲೇ ಕ್ರಿಯೇಟ್ ಆಗೋದು. ಸೊ ಹಾಗಾಗಿ ಅದಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ. ಆಮೇಲೆ ನರಸಿಂಹಪ್ಪ ಅವರು WTO ಬಗ್ಗೆ ಮಾತಾಡ್ತಾ ಇದ್ರು. WTOದು ಎರಡು ವಿಚಾರ. ಒಂದು, ಈ ಬಜೆಟ್ ಅಲ್ಲಿ ರೀಜನಲ್ ಆಫೀಸ್ನ ನಾವು ತಗೊಳ್ತೀವಿ ಅನ್ನೋಂಥದ್ದು ಒಂದು. ಎರಡನೇದೇನು ಅಂತಂದ್ರೆ WTO ಯಾವಾಗಲೂ ಅದೇನಂದ್ರೆ ಒಂಥರ ಕ್ಲೋಸ್ಡ್ ಆಗೇನೆ, ಓಪನ್ ಟ್ರೇಡ್ಗಿದ್ರೂ ಅದು ಕ್ಲೋಸ್ಡ್ ಇದನ್ನೇ ನಡೀತಾ ಇರುತ್ತೆ. ಯಾಕೆ ಹೇಳ್ತೀನಿ ಮಾತನ್ನ ಅಂದ್ರೆ ಅಲ್ಲಿ 3 ತರ ಸಬ್ಸಿಡಿ ಬರುತ್ತೆ. ಒಂದು ಅಂಬರ್ ಸಬ್ಸಿಡಿ, ಬ್ಲೂ ಸಬ್ಸಿಡಿ, ಗ್ರೀನ್ ಸಬ್ಸಿಡಿ ಅಂತೆಲ್ಲ ಬರುತ್ತೆ. ಅವ್ರು ಯಾವಾಗಲೂ ಅಂಬರ್ ಸಬ್ಸಿಡಿ ಅಂದ್ರೆ ಟ್ರೇಡ್ ಡಿಸ್ಟಾರ್ಟ್ ಮಾಡ್ತೀವಿ ಅನ್ನೋಂಥದ್ದು ಮಾತನ್ನ ಹೇಳ್ತಾರೆ. ಆದರೆ ಇವತ್ತು ನೀವು WTO ವೆಬ್ಸೈಟ್ ತೆಗೆದು ನೋಡಿ, ಇವತ್ತು ಯುರೋಪ್ ಮತ್ತೆ ಅಮೆರಿಕಾದವರೇ ಹೆಚ್ಚು ಸಬ್ಸಿಡಿ ಅಗ್ರಿಕಲ್ಚರ್ ಕೊಡ್ತಾ ಇರೋದು. ಅವ್ರು ಇಂಡಿಯಾ ಮೇಲೆ ಪ್ರೆಷರ್ ಹಾಕ್ತಾರೆ, ಪದೇ ಪದೇ ಇಂಡಿಯಾ ಮೇಲೆ ಪ್ರೆಷರ್ ಹಾಕ್ತಾರೆ. 90.46% ಅಮೆರಿಕದಲ್ಲಿ ಸಬ್ಸಿಡಿ ಕೊಡ್ತಾರೆ. ಹಂಗಿರುವಾಗ ನಾವು ಇವಾಗ ಮಾಡಿದ್ರೆ ನಾವು ಕೊಡದಷ್ಟು 12.4. ಅವ್ರ ಪ್ರಾಡಕ್ಟ್ಸ್ ಇವಾಗ ಬರುವಾಗ, ಈಗ WTO ಯಾಕೆ ಮಧ್ಯೆ ಬರುತ್ತೆ, ಅವಾಗ ಬರಲ್ವಾ ಅವರು ಮಧ್ಯೆ ಬರುವಾಗ? ಅವಾಗ ಅವರು ಬೇರೆ ಬೇರೆ ಗೈಸಲ್ಲಿ ಆಕ್ಚುಲಿ ಅಂಬರ್ ನಮ್ಗೇನಂದ್ರೆ ನಾನ್ ಟ್ರೇಡ್ ಡಿಸ್ಟಾರ್ಟಿಂಗ್ ಮಾತ್ರ ಸಬ್ಸಿಡಿ ಕೊಡಬೇಕು ಅಂತ ಹೇಳ್ತೀವಿ. ಟ್ರೇಡ್ ಡಿಸ್ಟಾರ್ಟಿಂಗ್ ಅಂದ್ರೆ ಏನು ಅವ್ರು ವ್ಯಾಖ್ಯಾನ ಮಾಡ್ತಾರೆ ಅಂತಂದ್ರೆ, ಯಾವುದು ನಮ್ಗೆ ತೊಂದರೆ ಮಾಡುತ್ತೆ, ವ್ಯಾಪಾರಕ್ಕೆ ತೊಂದರೆ ಮಾಡುತ್ತೆ ಅಂತ. ಇವರು ಎಲೆಕ್ಟ್ರಿಸಿಟಿ ಮೇಲೆ ಸಬ್ಸಿಡಿ ಕೊಡ್ತೀರಿ, ರೈತರಿಗೆ ಫರ್ಟಿಲೈಸರ್ಸ್ ಮೇಲೆ ಕೊಡ್ತೀರಿ, ಇದನ್ನೆಲ್ಲ ಅವ್ರು ಹೇಳೋದು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನುಕೂಲ ಮಾಡ್ಕೊಡೋದಾದ್ರೆ ಅದನ್ನೆಲ್ಲ ಆ ಹೆಸರಲ್ಲಿ ಅವ್ರಿಗೆ ತುಂಬ್ತಾರೆ. ಇಂಡಿಯನ್ ರೈತ ಬಂದ ತಕ್ಷಣ ಮಾತ್ರ ಈ ತರ ಹೆಸರು ಹೇಳ್ತಾರೆ. ದಿಸ್ ಇಸ್ ವೆರಿ ರಾಂಗ್. ಎಸ್, ಧನ್ಯವಾದ ಕಿಶೋರ್ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕಾಗಿ. ಇಲ್ಲಿ ಮುರಳೀಧರ್ ಅವರೇ, ಬಹಳ ಮುಖ್ಯವಾಗಿ ಇಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೊಟ್ಟಿರುವಂತಹ ಆದ್ಯತೆ ಇದು ಎಷ್ಟರ ಮಟ್ಟಿಗೆ ಅನುಕೂಲವನ್ನ ಮಾಡುತ್ತೆ ಇಕಾನಮಿಯ ದೃಷ್ಟಿಯಿಂದ ನೋಡಿದಂತ ಸಮಯ ಮತ್ತು ಉದ್ಯಮ ವಲಯದ ದೃಷ್ಟಿಯಿಂದಲೂ ಕೂಡ? ಮುರಳೀಧರ್ ಅವರೇ ಹೇಳಿ, ಏನು ಪ್ರಶ್ನೆ ನಿಮ್ದು? ಇಲ್ಲಿ ಬಹಳ ಮುಖ್ಯವಾಗಿ ಈಗ ಬಹಳ ಮುಖ್ಯವಾಗಿ ಇಲ್ಲಿ ಏನು ಮೂಲಸೌಕರ್ಯದ ಅಭಿವೃದ್ಧಿಗೆ ಬಹಳಷ್ಟು ಆದ್ಯತೆಯನ್ನು ಕೊಡಲಾಗಿದೆ. ಅದು ರೋಡ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಹಾಗೆಯೇ ಕೃಷಿ ಮೂಲಸೌಕರ್ಯವನ್ನು ನಾವು ಅಭಿವೃದ್ಧಿ ಪಡಿಸ್ತೀವಿ ಅನ್ನೋದನ್ನ ಇದು 20 ಲಕ್ಷ ಕೋಟಿಯ ಪ್ಯಾಕೇಜ್ನಲ್ಲಿ ಕೂಡ ಇದನ್ನು ಕೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಅದಕ್ಕೆ ಇವತ್ತು ಸೆಸ್ ಸಂಗ್ರಹದ ಮೂಲಕವಾಗಿಯೂ ಕೂಡ ಅದಕ್ಕೆ ಹೆಚ್ಚಿನ ಹಣ ವಿನಿಯೋಗ ಮಾಡ್ತೀವಿ ಅನ್ನೋದನ್ನ ಈಗ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇದು ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡುತ್ತೆ ಉದ್ಯಮ ವಲಯದ ದೃಷ್ಟಿಯಿಂದ ನೋಡಿದಾಗ, ಹಾಗೆಯೇ ಜಾಬ್ ಕ್ರಿಯೇಷನ್ ದೃಷ್ಟಿಯಿಂದ? ಖಂಡಿತವಾಗಿ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಓಪನಿಂಗ್ ರಿಮಾರ್ಕ್ಸ್ ಅಲ್ಲೇ ಹೇಳಿದೆ, ಇಮ್ಮಿಡಿಯೇಟ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅಂತೂ ಯಾವ ಇಂಡಸ್ಟ್ರಿಗೋ ಇರಲಿ ಏನೂ ಆಗೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ ರಿಟರ್ನ್ಸ್ ಬರುತ್ತೆ. ಏನಪ್ಪಾ ಅಂದ್ರೆ ಇದರಲ್ಲಿ ಈ ಬಜೆಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪೋರ್ಟ್ಸು, ಏರ್ಪೋರ್ಟ್ಸು, ರೈಲ್ವೇಸು, ರೋಡ್ಸು ಎಲ್ಲಾನು PPP ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದಾರೆ. ಮಾನಿಟೈಸೇಷನ್ ಆಫ್ ಅಸೆಟ್ಸ್, ಸಾವರಿನ್ ಅಸೆಟ್ಸ್ ನಾವು ಮಾಡಬೇಕು. ಅದರಿಂದ ದೇ ಹ್ಯಾವ್ ಥಾಟ್ ಥ್ರೂ ದಿಸ್. ಇದು ದುಡ್ಡು ಎಲ್ಲಿಂದ ಬರುತ್ತೆ, ಯಾವ ತರ ನಾವು ಫೈನಾನ್ಸ್ ಮಾಡೋಕ್ಕಾಗುತ್ತೆ ಇಂಥ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ಅಂತ ಅದರ ಬಗ್ಗೆ ಒಳ್ಳೆ ಯೋಚನೆ ನಡೆದಿದೆ. ಅದರಿಂದ ಈ ಇಂಪ್ಲಿಮೆಂಟೇಷನ್ ಆಗ್ಲಿಕ್ಕೆ ಒಳ್ಳೆ ಸಾಧ್ಯ ಇದೆ ಅಂತ ಅನ್ಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಷ್ಟು ಒತ್ತು ಕೊಡೋದು ನಾನು ಫಸ್ಟ್ ಟೈಮು ಬೇರೆ ಅರ್ಲಿಯರ್ ಬಡ್ಜೆಟ್ಸ್ ಅಲ್ಲಿ ಇಷ್ಟು ನೋಡಿರಲಿಲ್ಲ ನಾವು. ಇವರು ಬಿಕಾಸ್ ದೇ ಹ್ಯಾವ್ ಟು ಕ್ರಿಯೇಟ್ ಎಫೆಕ್ಟಿವ್ ಡಿಮಾಂಡ್. ನಮ್ಮ ಎಕಾನಮಿನಲ್ಲಿ ಡಿಮಾಂಡ್ ಬರಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್, ಕ್ಯಾಪಿಟಲ್ ಸ್ಪೆಂಡಿಂಗ್ ಈಸ್ ಒನ್ ಆಫ್ ದ ವೇಸ್. ಅದರ ಬಗ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅದು ಒಳ್ಳೆ ವಿಷಯ. ಅದು ಇಂಡಸ್ಟ್ರೀಸ್ಗೆ, ಎಸ್ಪೆಷಲಿ ಆಲ್ ಇಂಡಸ್ಟ್ರೀಸ್ ಕನೆಕ್ಟೆಡ್ ವಿತ್ ಇನ್ಫ್ರಾಸ್ಟ್ರಕ್ಚರ್, ಖಂಡಿತವಾಗಿ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ದೇರ್ ವಿಲ್ ಬಿ ಎ ಗುಡ್ ಲೆಗ್ ಅಪ್ ಫಾರ್ ದೆಮ್. ಅದರಿಂದಾನೇ ಹೇಳ್ತಾ ಇರೋದು ನಾನು, ಇಮ್ಮಿಡಿಯೇಟ್ಲಿ ದ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಆಗಿದೆ, ಈ ಇಂಡಸ್ಟ್ರೀಸ್ಗೆ ಆಗೋ ಬೆನಿಫಿಟ್ಸ್ ಅನ್ನ ಫ್ಯಾಕ್ಟರ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ಸ್ ಆರ್ ಆಲ್ರೆಡಿ ರಿಯಾಕ್ಟೆಡ್ ಸೇಯಿಂಗ್ ದಟ್ ಇಟ್ಸ್ ಅ ಗುಡ್ ಬಜೆಟ್. ಸೊ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗು
ಬೇರೆ ಎಲ್ಲ ಸ್ಪೆಂಡಿಂಗು ತುಂಬ ಜಾಸ್ತಿ ಆಗಿದೆ. 31 lakh crores ಇಂದ 35 lakh crores ಜಾಸ್ತಿ ಆಗಿದೆ ಇದು ಟೋಟಲ್ ಬಡ್ಜೆಟ್ ಫಿಗರ್. ಸೊ ಓವರ್ ಆಲ್ ನೋಡಿದ್ರೆ ಸ್ಪೆಂಡಿಂಗ್ ವಿಲ್ ಬಿ ಮೋರ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಇಂಡಸ್ಟ್ರೀಸ್ ಅಂತ ಅನಿಸುತ್ತೆ ನನಗೆ. ಎಸ್, ಧನ್ಯವಾದ ಮುರಳೀಧರ್ ಅವರೇ, ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಅದರಲ್ಲಿ ಕೃತಿಕ್ ಅವರು, ಈಗ ನೀವು ಈ ಸ್ಟಾರ್ಟ್ಅಪ್ ವಿಚಾರಕ್ಕೆ ಬಂದಾಗ ಯಾವ ರೀತಿಯಾಗಿ ನೋಡ್ತೀರಿ, ಎಷ್ಟು ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂದರೆ ಈಗ 1 year ತನಕ ಟ್ಯಾಕ್ಸ್ ಕೊಟ್ಟಿರುವಂತಹ ಒಂದು ರಿಲ್ಯಾಕ್ಸೇಷನ್ಸ್? ಎಸ್ಪೆಷಲಿ 1 year ಬಿಕಾಸ್ ಆಫ್ ಕೋವಿಡ್ ಇಂದ ಇಟ್ ವಾಸ್ ಆಲ್ರೆಡಿ ತುಂಬ ಹಿಟ್ ಆಗಿ. ಹೌದು. ಸೊ ತುಂಬ ಹಿಟ್ ಆಗಿದೆ ಆಲ್ರೆಡಿ. ಸೊ ಈ 1 year ಎಸ್ಪೆಷಲಿ ಸ್ಟಾರ್ಟ್ಅಪ್ಸ್ ಲೈಕ್ ಏಂಜಲ್ ಸ್ಟಾರ್ಟ್ಅಪ್ಸ್ ಕಂಪ್ನಿ ಇರ್ತಾರಲ್ವಾ, ಲೈಕ್ ವಿತಿನ್ ಸೇ 5 crore ಕೈಂಡ್ ಆಫ್ ರೆವಿನ್ಯೂ, ಅವ್ರಿಗೆ ಈ ಥರ ಟ್ಯಾಕ್ಸ್ ಹಾಲಿಡೇಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. 1 year ಎಕ್ಸ್ಟೆನ್ಷನ್ ಬಂದಿದೆ. ಇನ್ನೊಂದು NRIs ಕ್ಯಾನ್ ಇನ್ವೆಸ್ಟ್ ಮೋರ್ ಇವಾಗ ಬಿಕಾಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನಂಬರ್ ಆಫ್ ಡೇಸ್ ಕಮ್ಮಿ ಆಗಿದೆ. ಸೊ ಯು ವಿಲ್ ಗೆಟ್ ಮೋರ್, ದೇ ವಿಲ್ ಬಿ ಏಬಲ್ ಟು ಇನ್ವೆಸ್ಟ್ ಮೋರ್. ಬಟ್ ನನ್ನ ಪ್ರಕಾರ ಐ ಥಿಂಕ್ ಸ್ಟಾರ್ಟ್ಅಪ್ಸ್ಗೆ ವಿ ಶುಡ್ ಪ್ರಾಬ್ಲಿ ಹ್ಯಾವ್ SEZ ಈ ಥರ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಬಿಕಾಸ್ ನಾವು ಫಾರಿನ್ ಹೋದಾಗ ಎಷ್ಟೋ ಕಂಪ್ನೀಸ್ ವಾಂಟ್ ಟು ಇನ್ವೆಸ್ಟ್ ಇನ್ ಟು ಅವರ್ ಕಂಟ್ರಿ ಬಿಕಾಸ್ ದೇ ನೋ ಇಂಡಿಯಾ ಇಸ್ ದ 3rd largest ಸ್ಟಾರ್ಟ್ಅಪ್ ಎಕಾನಮಿ. ಆದರೆ ರೆಡ್ ಟೇಪ್ ನೋಡೋ ತಕ್ಷಣ ಆ್ಯಂಡ್ ಆಲ್ ದಿ ಬ್ಯೂರೋಕ್ರಸಿ ನೋಡೋ ತಕ್ಷಣ ದೇ ಆಲ್ ಸ್ಟೆಪ್ ಬ್ಯಾಕ್. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಬಹಳ ಅದಕ್ಕೆ ಬೇಕಾದಂತ ಒಂದು ಆದ್ಯತೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾನೆ ಬಂದಿದೆ. ಅದಕ್ಕೆ ಬೇಕಾದಂತ ಮೆಜರ್ಸ್ ಅನ್ನ ಭಾರತ ಸರ್ಕಾರ ಕೊಡ್ತಾ ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು. ಸಿ ಒನ್ ಮೋರ್ ಥಿಂಗ್, ಆತ್ಮನಿರ್ಭರ್ ಇದು ಕೇಮ್ 1.0, 2.0, 3.0. ಅದು ಒನ್ ಇಸ್ ಅನೌನ್ಸ್ಮೆಂಟ್ ಕಡೆ, ಬಟ್ ಅದು ಮೈಕ್ರೋ ಸ್ಟ್ರಕ್ಚರಿಂಗ್ ಮಾಡುವಾಗ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಇಟ್ಸ್ ಸಮ್ಟೈಮ್ಸ್ ವೆರಿ ಕ್ವೆಶನಬಲ್. ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಲೈಕ್ ಕೋವಿಡ್ ಅವಾಗ ದೇ ಸೆಡ್ ಅದು ಯು ಕ್ಯಾನ್ ಮೇಕ್ ಕೋವಿಡ್ಗೆ ಸ್ಯಾನಿಟೈಸರ್ಸು, ಮಾಸ್ಕ್, ಅದಕ್ಕೆಲ್ಲ ದೇ ಹ್ಯಾಡ್ ಪುಟ್ ಒನ್ CB had given one thing saying that you can apply for it. ಆದರೆ ಎಷ್ಟೋ ಜನ ಅಪ್ಲೈ ಮಾಡುವಾಗ ದೇ ಪುಟ್ ಒನ್ ಕಟ್ ಆಫ್ ಸೇಯಿಂಗ್ ದಟ್ ನಿಮ್ಮ ಕಂಪನಿ ಟರ್ನ್ ಓವರ್ ಇಷ್ಟು ಇರಬೇಕಿತ್ತು, 1 crore ಇರಬೇಕಿತ್ತು, 2 crore ಇರಬೇಕಿತ್ತು. Then lot of people can't avail the facilities. So one is announcement of the facilities. Again, how it comes down to a micro structure. That's when startups start improving. And ivaga with the number of people who have lost jobs, lot of them, like at least women, at least 17 million women have lost jobs. So a lot of them want to become home entrepreneurs. So avaga this 1% company, the new what they've announced will be a good thing. Because ellargu partners sigala, ellargu directors sigala. That is one. Number 2, also as women entrepreneur, nee bank hogovaga, bank should also start looking at you. Like there are lot of schemes available, like 5 lakh, 10 lakh without collateral. ಆದರೆ ಇವನ್ ದಟ್ ಟೈಮ್ ದಿಲ್ ಸೇ ನಿಮ್ಮ ಅಪ್ಪ ಬಂದು ಗ್ಯಾರಂಟಿ ಕೊಡ್ತಾರಾ, ನಿಮ್ಮ ಹಸ್ಬೆಂಡ್ ಗ್ಯಾರಂಟಿ ಕೊಡ್ತಾರಾ, ಈವನ್ ಸ್ಟೇಟ್ ಬ್ಯಾಂಕ್ಸ್. ಸೊ ಇಟ್ ಬಿಕಮ್ಸ್ ವೆರಿ, ಒನ್ ಇಸ್ ಇಂಪ್ಲಿಕೇಶನ್, ಅನೌನ್ಸ್ಮೆಂಟ್ ಇಸ್ ಒನ್ ಥಿಂಗ್, ಬಟ್ ಅದು ಎಷ್ಟು ವಿ ಕ್ಯಾನ್ ಯೂಸ್ ಇಟ್ ಇಸ್ ದಿ ಅದರ್ ಪಾರ್ಟ್. ಸೊ MSME, NSIC, ಲಾಟ್ ಆಫ್ ವಿಮೆನ್ ಆಂಟರ್ಪ್ರಿನರ್ ಥಿಂಗ್ಸ್, ದಟ್ ಈಸ್ ಮೇನ್. ಬಟ್ ಐ ಆಲ್ಸೋ ಥಿಂಕ್ ಸ್ಪೆಷಲ್ ಎಕನಾಮಿಕ್ ಝೋನ್ ಥರ ಸ್ಟಾರ್ಟ್ಅಪ್ಸ್ಗೆ ಬಂದರೆ ಇಟ್ ವಿಲ್ ಬಿ ವೆರಿ ಗುಡ್. ಲೈಕ್ ದ ವೇ STPI came in. STPI was for IT companies. Avadle Bangalore became a Silicon Valley because it was single window clearance. So similarly, if we can do something like that for foreign investors also, and also if we can do something like the startup visa. Ivaga ನೀವು Canada ನೋಡಿದ್ರೆ, New Zealand ನೋಡಿದ್ರೆ, they all have startup visa. ಅಂದ್ರೆ foreign talent ಇಲ್ಲಿ ಬಂದು they can set up a company. So that way technology transfer ಆಗುತ್ತೆ. More infrastructure will come. ಮೇಕ್ ಇನ್ ಇಂಡಿಯಾದ ಆದ್ಯತೆ ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ಕೊಂಡು ಇವಾಗ ಅನ್ಸುತ್ತೆ. ಈ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿಯಲ್ಲೂ ಕೂಡ ಏರಿಕೆ ಮಾಡಿರುವಂಥದ್ದು, ಎಸ್ಪೆಷಲಿ ಈಗ ನಿಮ್ಮ ಸೆಕ್ಟರಲ್ಲೇ ನೀವು ಮಾತನಾಡ್ತಿದ್ರೆ ಯಾವ ರೀತಿಯಾಗಿ ನೆರವಾಗುತ್ತೆ? ಐ ಥಿಂಕ್ ರಾ ಮೆಟೀರಿಯಲ್ ಇಂಪೋರ್ಟಿಂಗ್ ದಟ್ ವಿಲ್ ಹೆಲ್ಪ್ ಅಸ್ ನೌ. ಬಿಕಾಸ್ ಗ್ಲೋಬಲ್ ಟ್ರೇಡ್ ಬಂದ ತಕ್ಷಣ ಸರ್ ಹೇಳಿತರಾನು WTO, ಲಾಟ್ ಆಫ್ ದೀಸ್ ಹೆಲ್ತ್ ಕೇರ್ ಸೆಕ್ಟರ್ಸ್, ಲಾಟ್ ಆಫ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ನಮ್ಮ ವ್ಯಾಕ್ಸಿನ್ ತಗೊಂಡ್ರೇನು ವಿ ಆರ್ ಆಲ್ಸೋ ಎಕ್ಸ್ಪೋರ್ಟಿಂಗ್, ವಿ ಆರ್ ಆಲ್ಸೋ ಇಂಪೋರ್ಟಿಂಗ್. ಸೊ ಆ ಥರ, ಬಟ್ coming to every sector, I'm saying, especially healthcare. So raw material importing will, if anything to help us, will help. ಇನ್ನು ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂಥ ಬದಲಾವಣೆ ಇಲ್ಲ, ಆದರೂ ಒಂದಷ್ಟು ಕ್ಲಾರಿಟಿ ಬೇಕಾಗಿದೆ. ಆಚಾರ್ಯರೇ, ಈ ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ಪ್ರಶ್ನೆಗಳಿದೆ, ಏನೇನು ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯ ಅಂತ? ನಿಮ್ಮ ಸ್ಕ್ರೀನಲ್ಲಿ ಮುಂಚೆಯಿಂದಲೂ ಒಂದು ಹಾಕ್ತಾ ಇದ್ದೀರಿ, 2.5 ಲಕ್ಷದಿಂದ ರಾತ್ರಿಯಿಂದಲೇ ದುಬಾರಿ ಬೆಲೆ ಜಾರಿ ಅಂತ ಕ್ವಶನ್ ಮಾರ್ಕ್ ಇದೆ ಸರ್. ಅದು ಕ್ವಶನ್ ಮಾರ್ಕ್ ಇದೆ, ಆ ಕ್ವಶನ್ ಮಾರ್ಕ್ ನೋಡ್ಬೇಕು ನೀವು. ನಾನು ಹೇಳೋದು ಬಹುಶಃ ಆಗ್ಲಿಕ್ಕಿಲ್ಲ ಅಂತ ಹೇಳಿ.
ಇರ್ಲಿ, ಇವಾಗ ನಾಳೆ ಗೊತ್ತಾಗುತ್ತೆ, ಅಂದ್ರೆ ಅದು ನೀವು ಗೆದ್ರೆ ನಾವು ಕಚ್ಚಾ ಗೆದ್ವಾ. ತೈಲದ ಮೇಲಿನ ಇದು ಅನ್ವಯ ಆಗುತ್ತೆ ಅಂತ. ಸೊ ನಾನು ಹೇಳ್ತಿರೋದು ಆ ಒಂದು ಏನ್ ನೀವು ರೇಟ್ಸ್ ಹಾಕ್ತಾ ಇದ್ದೀರಲ್ಲ, ಅದು ಲಾಸ್ಟ್ ಟೈಮೇ ಬಂದಿರುವಂತದ್ದು, ಅದನ್ನು ಆಪ್ಷನ್. ಆ ಆಪ್ಷನ್ ನಾವು ತಗೊಂಡ್ರೆ, ಆ ಕಡಿಮೆ ಬೆಲೆಯಂತಹ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ನ ನಾವು ಆಪ್ಷನ್ ತಗೊಂಡ್ರೆ, ನಾನು ಒಂದಷ್ಟು ಎಕ್ಸೆಂಪ್ಷನ್ಸ್ ಆ್ಯಂಡ್ ಡಿಡಕ್ಷನ್ಸ್ನ ನಾನು ಫೋರ್ಗೋ ಮಾಡಬೇಕು. ಅಂದರೆ ನಾನು ಸ್ಟ್ಯಾಂಡರ್ಡ್ ಎಂಪ್ಲಾಯಿ ಆಗಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತೊಗೊಳ್ಳೋ ಹಾಗಿಲ್ಲ, ಲೀವ್ ಟ್ರಾವೆಲ್ ಕನ್ಸೆಷನ್ಸ್ ಅಂತ ಹೇಳ್ಕೊಡ್ತಾರೆ ಅದನ್ನು ತೊಗೊಳ್ಳೋ ಹಾಗಿಲ್ಲ, ಅದೇ ನಾನು ಸೆಕ್ಷನ್ 80 ಡಿಡಕ್ಷನ್ಸ್ ತೊಗೊಳ್ಳೋ ಹಾಗಿಲ್ಲ, ಆ ಥರ ಒಂದಷ್ಟು ಎಕ್ಸೆಂಪ್ಷನ್ಸ್ನ ತೊಗೊಳ್ಳೋ ಹಾಗಿಲ್ಲ. ಬಟ್ ಇದಲ್ಲದೆ there is another way. If you want to take all those deductions and exemptions, then the rate that you are putting there is different. ಅಲ್ಲಿ 0 to 2.5 nil, 2.5 lakhs to 5 lakhs it will be 5%, 5 lakhs to 10 lakhs it will be 20%, and more than 10 lakhs it will be 30%. ಇವಾಗ ನೀವು ಸತತವಾಗಿ ಏನು ನೀವು ರೇಟ್ ತೋರಿಸ್ತಾ ಇದ್ದೀರಿ, ದಟ್ ಈಸ್ ನಾಟ್ ಮೋಸ್ಟ್ಲಿ ಅಪ್ಲಿಕಬಲ್. ನಾವು ನೋಡಿದ್ವಿ, ನಮ್ಮ ಆಫೀಸ್ನಲ್ಲಿ ನಾವು ಸ್ಟಡಿ ಮಾಡಿ ನೋಡಿದ್ದೀವಿ, ಯಾರು ಈ ರೇಟಿಗೆ ಬರ್ತಾರೆ ಅಂತ ಹೇಳಂದ್ರೆ ಮೇ ಬಿ ಓನ್ಲಿ 10% ಆಫ್ ದ ಪೀಪಲ್ ಹೂ ಆರ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ವುಡ್ ಲೈಕ್ ಟು ಚೂಸ್ ದಿಸ್, ಬಿಕಾಸ್ ಎಲ್ಲರೂ ಅವರ ಎಕ್ಸೆಂಪ್ಷನ್ಸ್ ಅಂಡ್ ಡಿಡಕ್ಷನ್ಸ್ ತಗೊಳ್ತಾ ಇರ್ತಾರೆ. If they have to forego that, then their tax payment will be actually higher by paying this tax. So therefore ಇದೇನು ಹಾಕಿದಿರಲ್ಲ ಎರಡು ಇದೆಲ್ಲ ದಿಸ್ ನ್ಯೂ ರಿಜಿಮ್ ದ ಆಪ್ಷನ್ ಇದು. ಸೊ ಈ ನ್ಯೂ ರಿಜಿಮ್ ಆಪ್ಷನ್ ತಗೊಳ್ಳೋರು 10 to 20% ಇರುವಂತಹ ಯಾರು ದೋಸ್ ಡೋಂಟ್ ವಾಂಟ್ ಟು ಸೇವ್ ಇನ್ ದಟ್ 80C, 1.5 ಲಕ್ಷ ನೀವು LIC ಅಲ್ಲಿ ಹಾಕ್ಬೋದು ಅಂತ ಹೇಳಿಲ್ಲ ಹೇಳ್ತಾರಲ್ಲ, ಅದು ತಗೊಳ್ಳುವಾಗ ಆ ಡಿಡಕ್ಷನ್ಸ್ನ ತಗೊಳ್ಳೋ ಹಾಗಿಲ್ಲ. ಇವರೆಲ್ಲ ಈ ಕಡಿಮೆ ರೇಟ್ ತಗೊಂಡ್ರೆ, ಈ 5 to 7.5 lakhsಗೆ 10% ಅಂತ ಹೇಳಿದಿರಿ, ಅವರು then have to forgo all those deductions and benefits. So this is what I wanted to give a clarification. Then madam ಹೇಳಿದ್ರು ಸ್ಟಾರ್ಟ್ಅಪ್ ವಿಷಯದಲ್ಲಿ, I wanted to just give a clarification. ಇಷ್ಟವರೆಗೆ ಏನಿತ್ತಂದ್ರೆ ಸ್ಟಾರ್ಟ್ಅಪ್ means anything any company which is set up after 2016 and up to 2021 March. Okay. ಈಗ ಅದನ್ನ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈವನ್ ಇಫ್ ಯು ಸೆಟ್ ಅಪ್ ದಿ ಸ್ಟಾರ್ಟ್ಅಪ್ ಅಪ್ ಟು 31/3/2022, ಯು ವಿಲ್ ಬಿ ಪ್ರೊವೈಡೆಡ್ ಯುವರ್ ಟರ್ನ್ ಓವರ್ ಇಸ್ ಲೆಸ್ ದೆನ್ 100 crores. ಇನ್ಫ್ಯಾಕ್ಟ್ ನಮ್ಮ ಆಫೀಸ್ನಲ್ಲಿ ನಾವು ಸುಮಾರು ಜನ ಸ್ಟಾರ್ಟ್ಅಪ್ ರಿಜಿಸ್ಟ್ರೇಷನ್ ಮಾಡ್ತೇವೆ. ಅದರಲ್ಲಿ ನಾವು ನೋಡಿದ್ದೀವಿ, ಇಟ್ ಇಸ್ ಆ್ಯಕ್ಚುಲಿ ಮೇಡಮ್ ವೆರಿ ವೆರಿ ಈಸಿ. ಟುಡೇ ಯು ಗೋ ಟು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪ್ರಮೋಷನ್ ಆ್ಯಂಡ್ ಪಾಲಿಸಿ ಅಂತೇಳಿ DIPP ಅಂತೇಳಿ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ರೆ ದ ರಿಜಿಸ್ಟ್ರೇಷನ್ ಇಸ್ ವೆರಿ ವೆರಿ ಸಿಂಪಲ್. ಯು ಡೋಂಟ್ ಇವನ್ ಅನ್ಲೈಕ್ STPI, ಮುಂಚೆ ನೀವು ಹೇಳ್ತಿರಲ್ಲ STPI ಅಂತೇಳಿ, ವಿ ಹ್ಯಾಡ್ ಟು ಗೋ ದೇರ್. ಈಗ ಅಷ್ಟು ಕಮ್ಮಿ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫಾರ್ ಸ್ಟಾರ್ಟ್ಅಪ್ಸ್ ಇಸ್ ಸೋ ಮಚ್ ದಟ್ ಯು ಕ್ಯಾನ್ ರಿಜಿಸ್ಟರ್ ಇಟ್ ಆನ್ಲೈನ್. ಯು ಡೋಂಟ್ ಇವನ್ ಹ್ಯಾವ್ ಟು ಗೋ. ಆ್ಯಂಡ್ ಇಫ್ ಯು ಆರ್ ರಿಜಿಸ್ಟರ್ಡ್ ಆಸ್ ಅ ಸ್ಟಾರ್ಟ್ಅಪ್, 100 crores ಟರ್ನ್ ಓವರ್ ಒಳಗೆ ಇರುವಂತಹ ಕಂಪನಿ ಇರ್ಬೋದು ಅಥವಾ LLP ಇರ್ಬೋದು, ಅವರಿಗೆ ಎನಿ ಆಫ್ ದ 3 years, ಬಿಕಾಸ್ ಫಸ್ಟ್ 3 years ಅವ್ರು ಪ್ರಾಫಿಟೇ ಮಾಡಲಿಕ್ಕಿಲ್ಲ, 4-5 years ಪ್ರಾಫಿಟ್ ಮಾಡಿರಲಿಕ್ಕಿಲ್ಲ, ಫಸ್ಟ್ 10 yearsನಲ್ಲಿ 3 years ಯಾವುದನ್ನು ಅವ್ರು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಕಾನ್ಸಿಕ್ಯೂಟಿವ್ 3 years, ಮೇ ಬಿ 4th year ಇಂದ ನಾನು ಪ್ರಾಫಿಟ್ ಮಾಡ್ತೀನಿ ಅಂತೇಳಿ ಬಂದರೆ 4th, 5th, 6th year ಐ ಡೋಂಟ್ ಹ್ಯಾವ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಅಟ್ ಆಲ್. ಆ ಥರ ಒಂದು ಬೆನಿಫಿಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಬೈ 1 year. ಇನ್ನಷ್ಟು ಬೆಳವಣಿಗೆಗೆ ಅದು ಪೂರಕ ಆಗುತ್ತದೆ. ಖಂಡಿತ ಸ್ಟಾರ್ಟ್ಅಪ್ಸ್ಗೆ ದೇ ಹ್ಯಾವ್ ಗಿವನ್ ಅ ಗುಡ್ ಫಿಲಿಪ್. ನಾನು ನರಸಿಂಹಪ್ಪನವ್ರಿಗೆ ಒಂದು ಕೊನೆಯ ಪ್ರಶ್ನೆ ಕೇಳಬೇಕು ಸರ್. ನೀವು ಮೊದಲಿಂದನೂ ಕ್ರಿಟಿಕೆ, ಅದರಲ್ಲೇನು ಡೌಟೇ ಇಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಸರಿಯಿಲ್ಲ ಈ ವ್ಯವಸ್ಥೆ ಅಂತ. ಅಂದರೆ ನಿಮಗೆ ಅಷ್ಟು ಅಸಮಾಧಾನ ಇದೆ ಸರ್ಕಾರ ಹೋಗ್ತಿರುವಂಥ ಹಾದಿ ಬಗ್ಗೆ, ಸರ್ಕಾರ ಘೋಷಣೆ ಮಾಡ್ತಿರುವಂಥ ಯೋಜನೆಗಳ ಬಗ್ಗೆ. ಈಗ ಅವರಿಗೆ ಬೇರೆ ದಾರಿನೇ ಇಲ್ಲ, ಅದಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರೆ. ಬಟ್ ಫಸ್ಟ್ ಟೈಮ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ ಇದು ಅವರು ಗುರುರಾಜ್ ಹೇಳಿದಾಗೆ ಇವೆಲ್ಲ ಇಂಪೋರ್ಟೆಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಸೇಬು ಇಂಪೋರ್ಟೆಡ್, ಆಸ್ಟ್ರೇಲಿಯನ್ ಸೇಬು, ಕಾಬೂಲ್ ಕಡಲೆ, ಆಮೇಲೆ ಚೈನಾದ ರೇಷ್ಮೆ, ಅದ್ರ ಮೇಲೆ ಹಾಕಿದರೆ that is only a small percentage of what we actually produce. Okay. We have apples in Himachal, we have apples in Kashmir, Uttarakhand, we have apples in Kashmir. ಅದರ ಮೇಲೆ ಏನಿಲ್ಲ ಸರ್, ಅದ್ರ ಮೇಲೆ ಇಲ್ಲ. ತರಿಸ್ಕೊಳ್ಳೋದೇ ಕಡಿಮೆ ನಾವು ಅಂತ ಅವ್ರು ಹೇಳೋದು. ಈಗ ಸರ್ ಹನಿ ಗೂಡಿಲ್ಲ ಗುರುರಾಜ್, in what way that small amount of money you get by cess benefits the agricultural ಆದ್ರೆ ಸಣ್ಣದೆಲ್ಲ ಸೇರಿಸ್ಕೊಂಡ್ರೆ ಸರ್ ತಾನೇ ಅಲ್ವಾ ಸರ್? ಹನಿ ಗೂಡಿರೋ ಹಂಗ ನಿಜಕ್ಕೂ ಯಾವ್ದಕ್ಕೆ ಹಾಕ್ಬೇಕಾಗಿತ್ತು ಅಂತಂದಿರ್ತಾವೆ. ಸರ್ ಹೇಳಿದ್ರು ಒಂದು ಆಟೋಮೊಬೈಲ್ ಮೇಲೆ ಹಾಕ್ಬೇಕು ಅಂತ. ಆಟೋಮೊಬೈಲ್ ಮೇಲೆ ಅವಾಗಲೇ ನಾವು 42% ಇದೆ, ಅದಿಲ್ಲ ಅಂದ್ರೆ ಈ ವರ್ಷಕ್ಕೆ ಏನೇನು ಚೇಂಜಸ್ ಆಗಿದೆ ಅದನ್ನ ಮಾತ್ರ ತಗೊಂಡ್ಬಂದಿದ್ದಾರೆ. ಲಾಸ್ಟ್ ಟೈಮ್ ಇರೋದು ಕಂಟಿನ್ಯೂ ಆಗುತ್ತೆ. ಒಂದು ನೀವು ಕಾರ್ ಪರ್ಚೇಸ್ ಮಾಡಿದ್ರೆ 10 ಲಕ್ಷ ಕಾರ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅದ್ರದ್ದು ಬಿಲ್ ಬ್ರೇಕಪ್ ಕೊಟ್ಟರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 4,20,000 ರೂಪಾಯಿ ನಿಮಗೆ ಕಸ್ಟಮ್ಸ್ ಡ್ಯೂಟಿ, ಐ ಮೀನ್ GST ಇರುತ್ತೆ. ಸೊ ಅದು ಕಂಟಿನ್ಯೂ ಆಗುತ್ತೆ. ಇದೆಲ್ಲ ಸಣ್ಣ ವಿಷಯಗಳು ಚೇಂಜಸ್ ಬಡ್ಜೆಟ್ನಲ್ಲಿ ಆಗಬೇಕು, ಅದು ಮಾಡಿದ್ದಾರೆ ಅಷ್ಟೇ. ಭಾರತ್ ಮಾಲಾ 3.5 lakh crore ಆಯಿತಾ. ಇನ್ನೊಂದು ಯಾವುದು 1,12,000 ರೂಪಾಯಿ ಹೆದ್ದಾರಿ ಸಚಿವಾಲಯಕ್ಕೆ ಅನುದಾನ.
ಕೇರಳಕ್ಕೆ ಅದು road 65 ವಿಷಯ. ಸಾವಿರ ಕೋಟಿ, ತಮಿಳ್ನಾಡಿಗೆ 1 ಲಕ್ಷ ಕೋಟಿ, ವೆಸ್ಟ್ ಬೆಂಗಾಲ್ಗೆ 25,000 ಕೋಟಿ, ಅಸ್ಸಾಂಗೆ ಇತ್ತು. ಇದೆಲ್ಲ ಮಾಡಿದ್ದಾರೆ. ಕರ್ನಾಟಕ ಇದರ ಒಂದು ಪಾರ್ಟ್ ಆಗುತ್ತೆ ಈ ಇಂಪೋರ್ಟ್ ಈ ಸೆಸ್ಗಳೆಲ್ಲನೂ. ದಿ ಆಕ್ಚುಯಲ್ ಬೆನಿಫಿಟ್ ಶುಡ್ ಹ್ಯಾವ್ ಗಾನ್ ಫಾರ್ ಸರ್ ಅದು 380 ನಾನು ಈಗ ನೋಡಿದೆ ಪ್ರೈಸ್. 300 ಕೇರಳ, ಎ ಸ್ಮಾಲ್ ಸ್ಟೇಟ್ ಲೈಕ್ ಕೇರಳ ಹ್ಯಾಸ್ ಡನ್ ಇಟ್. ಕೇರಳ ಮೊನ್ನೆ ಅವರ ಪೆರಿಷಬಲ್ ಪ್ರಾಡಕ್ಟ್ಸ್ಗೆ ಬೇಸ್ ಪ್ರೈಸ್ ಫಿಕ್ಸ್ ಮಾಡಿಬಿಟ್ರು. ಎ ಕಮ್ಯುನಿಸ್ಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿ ದೇ ಆರ್ ಅಡ್ಮಿನಿಸ್ಟ್ರಿಂಗ್ ಇಟ್. ಸರ್ ನಾವು ಏನ್ ಹೇಳ್ತೀನಿ ಅವರು 318 ಪೇಜ್ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಇದು ಒಂದು ಲೈನ್, ಅದನ್ನ ನಾವು ಇಟ್ಕೊಂಡು ಮಾತಾಡ್ತೀವಿ. ಅಲ್ಲ ಸರ್ ಗುರುರಾಜ್, several thousands of people have come from ಪಂಜಾಬ್. ಇವತ್ತು ಮತ್ತೆ ಬಂದಿದ್ದಾರೆ, ನೂರಾರು ಟ್ರಾಕ್ಟರ್ ಬಂದಿದ್ದಾವೆ, ಕೂತಿದ್ದಾರೆ. ಅದು ಇಡೀ ದೇಶಕ್ಕೆ ಸ್ಪ್ರೆಡ್ ಆದರೆ ಗತಿ ಏನು? ಅದು ವಿಚಾರಣೆ ಮಾಡುವಂತಹ ವಿಷಯ. ಬಹುಶಃ ಅವರೆಲ್ಲ ಟ್ರ್ಯಾಕ್ಟರ್ನಲ್ಲಿ ಅಷ್ಟು ಓಡಾಡಿದ್ರಲ್ಲ, ಅದಕ್ಕೆ ಪೆಟ್ರೋಲ್ ಪ್ರೈಸ್ ಹೆಚ್ಚು ಮಾಡಿದ್ರೆ ನಾವು ಪೆಟ್ರೋಲ್ ಕೊಡುವಂತ ಅಲ್ಲ, ನೀವೇನು ಮಾಡೋಕ್ಕಾಗತ್ತಾ? ದೇ ವೆಂಟ್ ಹೋಗ್ಬಿಟ್ಟು ರೆಡ್ ಫೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ನ್ಯಾಷನಲ್ ಫ್ಲಾಗ್ಗಿಂತ ಇನ್ನೂ ಎತ್ತರ ಮೇಲೆ ಫ್ಲಾಗ್ ಹಾಕ್ಬಿಟ್ರು. ಏನು ಮಾಡಿದ್ರಿ? ಅಲ್ಲ ಮಾಡ್ತಾರೇನೋ ಬಹುಶಃ ಅದೇ ಮಾಡ್ತೀನಿ ಅಂತ ಡೆಲ್ಲಿ ಕಮಿಷನರ್ ಆಫ್ ಪೊಲೀಸ್ ಹೇಳಿದ್ರು. when all these people rise, we can't do anything. I fully agree. I am not on that subject. ನಿಜಕ್ಕೂ ಹಾಗಾದ್ರೆ ಈ ಪಂಜಾಬ್, ಹಿಮಾಚಲ್, ಮಹಾರಾಷ್ಟ್ರದಲ್ಲಿರುವಂತ ಸ್ಥಿತಿ ಬೇರೆ ಎಲ್ಲ ಕಡೆ ಇದೆ ಅಂತ ಅನ್ಸುತ್ತೆ ಸರ್. ಹಂಗ ಬಂದು ತಿಂಗಳಾನ್ಗಟ್ಟಲೆ ಸಮಸ್ಯೆಗಳಿದೆಯಾ? ಈಗ ನಾನು ಹೇಳಿದ್ನಲ್ಲ, ಅಗ್ರಿಕಲ್ಚರ್ ಗಂಟೆ 16.5 ಲಕ್ಷ ಕೋಟಿಗೆ ಮಾಡಿದಾರಲ್ಲ, 15 ಲಕ್ಷ ಕೋಟಿನಿಂದ 16.5 ಲಕ್ಷ ಕೋಟಿನ 53% ಆಫ್ ದಿ ಟೋಟಲ್ ಅಗ್ರಿಕಲ್ಚರ್ ಕ್ರೆಡಿಟ್ dispersed in Maharashtra has gone only into Bombay. ಇದರಲ್ಲಿ ನಾವು ಒಂದು ತಿಳುವಂಥದ್ದು, ಬ್ಯಾಂಗ್ಳೂರ್ಗೆ ಏನು ಬಂದಿದೆ ಈ ಬಜೆಟ್ನಲ್ಲಿ ಅಂತ ಹೇಳಿದ್ರೆ, ಒಂದು ಮೆಟ್ರೋ 58.19 ಕಿಲೋಮೀಟರ್ ಫೇಸ್ 2A and 2Bಗೆ ಅದೊಂದೇ ಇರೋದು 14,788 ಕೋಟಿಯಷ್ಟು 2 ವರ್ಷದಲ್ಲಿ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಗಣನೀಯವಾದ ಒಂದು. ದಟ್ಸ್ ದಿ ಓನ್ಲಿ ಥಿಂಗ್ ಫಾರ್ ಕರ್ನಾಟಕ. ಅದು ಕರ್ನಾಟಕ ಅಂತ ಹೇಳಿಲ್ಲ. ಅಲ್ಲ, ಅವರು ಯಾವ ಸ್ಟೇಟ್ ನಲ್ಲಿ ಎಲೆಕ್ಷನ್ ಇದೆ ಅದು ಸ್ವಲ್ಪ ಜಾಸ್ತಿ ಎಲ್ಲ ಮೆಟ್ರೋಸ್ಗಳಲ್ಲಿ ಇನ್ನೊಂದು 2 ವರ್ಷ ಬಿಟ್ಟು ಕರ್ನಾಟಕಕ್ಕೆ ಬರುತ್ತೆ, ಅದಕ್ಕೆ ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಆದರೆ ಇದು ಕಳೆದ 20 ಲಕ್ಷ ಕೋಟಿ ರೂಪಾಯಿಯ ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಮೀಸಲಿಡ್ತೀವಿ ಅನ್ನೋದು ಹೇಳಿದ್ವಿ. ಬಹುಶಃ ಈಗಿನ ಸೆಸ್ ಈಗ ಅದಕ್ಕೆ ಅನ್ವಯ ಆಗುತ್ತೆ. ಅದು ಹಾಗೆ ಅನ್ಕೋಬೇಕು ನಾವು. That's what I was telling, that they have already budgeted the expenditure. ಈಗ revenue they have sought it out from this particular petrol and diesel. That also will not be paid by the consumer, it will be paid by those profit making companies ಅಂತ ನಾವು ಅನ್ಕೋಬೇಕು. ನರಸಿಂಹಪ್ಪ ಅವರೇ, ಈ ಇನ್ಫ್ರಾಸ್ಟ್ರಕ್ಚರ್ಗೆ ಹಿಂಗೆ ಕೊಡ್ತಾ ಇರುವಂತಹ ಹಣದಿಂದಾಗಿ ರೈತರ ಆದಾಯ ದ್ವಿಗುಣ 2022 ಈ ನಂಬರ್ ಅನ್ನು ನಾವು ಕೇಳೋದಕ್ಕೆ ಶುರು ಮಾಡಿದ್ವಿ 2014, 15, 16 ಕೇಳ್ತಾ ಇದ್ವಿ. ಇಟ್ ಈಸ್ ಆಲ್ ಮೂನ್ ಶೈನ್. ಶಬ್ದ ಇದೆಯಲ್ಲ, ಮೂನ್ ಶೈನ್. 22ಗೆ ರೈತರ ಆದಾಯ ದ್ವಿಗುಣ ಆಗ್ತದೆ ಅನ್ನೋದು ಒಂದು, ಈಗ ಅದಕ್ಕೊಂದು ಎಕ್ಸ್ಕ್ಯೂಸ್ ಸಿಕ್ಬಿಡ್ತು. ನಾನು ಮಾಡ್ತಾ ಇದ್ದೆ, ನೀವು ಬಂದು ಸುಮ್ಮನೆ ಗಲಾಟೆ ಮಾಡಿ ಈಗೆಲ್ಲ ಕೆಡಿಸ್ಬಿಟ್ರಿ, ನಾವು ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳೋದಕ್ಕೆ ಆಲ್ರೆಡಿ ದೇರ್ ಇಸ್ ಎನ್ ಎಕ್ಸ್ಕ್ಯೂಸ್ ವೇಟಿಂಗ್ ಇನ್ ದಿ ವಿಂಡ್ಸ್. ಅಲ್ಲಿಗೆ ಡಬಲ್ ಆಗಲ್ಲ. ಅಲ್ಲಿಗೆ ಡಬಲ್ ಆಗಲ್ಲ. ಎಸ್ ಕೃತಿಕ್ ಅವರೇ, ಲಾಸ್ಟ್ ಪಾಯಿಂಟ್ ತಾವೇನು ಹೇಳ್ತೀರಿ? ಅಲ್ರಿ, 1,72,000 ಕೋಟಿ ರೂಪಾಯಿ ಭತ್ತಕ್ಕೆ ಕೊಟ್ಟಿದೀವಿ ಅಂತಾರೆ, ಫಿಕ್ಸೆಟ್ ಕೊಟ್ಟಿದಾರ, ಭತ್ತ ಕೊಟ್ಟಿದೀವಿ, ದುಡ್ಡು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಸರ್, ಗುರುರಾಜ್ ಸರ್ ಹೇಳಿತರ ಇರೋ ಸ್ಥಿತಿಯಲ್ಲಿ ಕೋವಿಡ್ ಅಲ್ಲಿ ಆ್ಯಂಡ್ ಲಾಸ್ಟ್ ಇಯರ್ ಇಟ್ಸ್ ಜಸ್ಟ್ ಸ್ಪಿಲ್ ಓವರ್ ಆಫ್ ದ ಲಾಸ್ಟ್ ಇಯರ್. ಸೊ ಹೊಸದು ಮಾಡೋದು ಕಷ್ಟ, ಬಟ್ ಇರೋದು ನಡ್ಸ್ಕೊಂಡು ಹೋದ್ರೇನೆ ದೊಡ್ಡ ವಿಷಯ. ಇಟ್ಸ್ ಲೈಕ್ ಎನಿ ಕಂಪನಿ, ಇರೋದು ನಡ್ಕೊಂಡು ಹೋದ್ರೇನೆ ದೊಡ್ಡ ವಿಷಯ ಆಗಿದೆ. ನ್ಯೂ ಸ್ಟಫ್ ಇಸ್ ಹಾರ್ಡ್ ಟು ಇಂಪ್ಲಿಮೆಂಟ್ ರೈಟ್ ನೌ. ಎಸ್, ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಥ್ಯಾಂಕ್ ಯು. ಬಹಳ ಮುಖ್ಯವಾಗಿ ಇಲ್ಲಿ ಭಾರತದ ಬಜೆಟ್ ಅನ್ನ, ಕೇಂದ್ರದ ಬಜೆಟ್ ಅನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳಿದ್ದಾವೆ, ಸಾಕಷ್ಟು ಚರ್ಚೆಗಳು ಕೂಡ ಇದ್ದಾವೆ. ಹಾಗೆಯೇ ಮೊದಲ ರಿಯಾಕ್ಷನ್ ಆಗಿ ಬಹಳ ಮುಖ್ಯವಾಗಿ ಸೆನ್ಸೆಕ್ಸ್ನಲ್ಲಿ ಕಂಡಿರುವಂತಹ ಏರಿಕೆ ಇದೆಯಲ್ಲ, ಶೇರ್ ಮಾರುಕಟ್ಟೆಯಲ್ಲಿ ಆದಂತಹ ಏರಿಕೆ ಇದೆಯಲ್ಲ, ಎಲ್ಲರೂ ಒಂದು ಪಾಸಿಟಿವ್ ಆದಂತಹ ಫೀಲಿಂಗ್ ಉದ್ಯಮ ವಲಯದಲ್ಲಿ ಕಂಡು ಬರ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಇದು ಈ ಹೊತ್ತಿನ ವಿಶೇಷ. ಈಗ TV9 ಸೂಪರ್ ಸ್ಪೆಷಲ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.